ನೀವು ಒಳಗಡೆ ಇರೋರೆಲ್ಲರೂ ಹೊರಗಡೆ ಬರಬೇಕು. ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಉದ್ದೇಶ ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿನ ಸಂದರ್ಭ ಎಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ವಿಶೇಷವಾಗಿ ನಮ್ಮ ಹಳ್ಳಿಯ ರೈತಾಪಿ ವರ್ಗದ ಮಕ್ಕಳು ಮದುವೆಯಿಂದ ವಂಚಿತರಾದ ವಾತಾವರಣ ನಿರ್ಮಾಣ ಆಗಿದೆ. ಬಹಳಷ್ಟು ಪೋಷಕರು ತಮ್ಮ ಮಗನ ಮದುವೆಗೋಸ್ಕರವಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅನುಭವಿಸ್ತಿದ್ದೀರಿ, ನಾವು ನೋಡ್ತಾ ಇದೀವಿ ಜನಗಳನ್ನ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜನಗಳಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಒಳ್ಳೆಯದನ್ನ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಪ್ರಾರಂಭದಲ್ಲೇ ನಿಮಗೆ ಯಾಕೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ, ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕು. ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಯುವತಿಯರು ಓದ್ಕೊಂಡಿರ್ತಾರೆ. ಓದಿರುವಂತ ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿರುವಂತ ಓದದಲ್ಲೇ ಇರುವಂತ ದುಷ್ಟಗಳಿಗೆ ದಾಸನಾಗಿರುವಂತ ಬೇರೆ ಬೇರೆ ದುರಾಭ್ಯಾಸಗಳಿಗೆ ಒಳಗಾಗಿರುವಂತ ಯಾವುದೇ ಯುವಕರನ್ನ ಮದುವೆ ಆಗಲಿಕ್ಕೆ ಆ ಯುವತಿಯರು ಒಪ್ಪಕ್ಕೆ ರೆಡಿ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ. ಆದ್ರೂ ನಾವು ಸುಧಾರಣೆ ಮಾಡ್ಬೇಕಲ್ವಾ, ಸುಧಾರಣೆ ಆಗ್ಬೇಕಲ್ವಾ? ಇಂತಹ ಸಂದರ್ಭದಲ್ಲಿ ಯುವಕರುಗಳು ಕೂಡ ಎಚ್ಚೆತ್ಕೊಳ್ಬೇಕು. ಎಚ್ಚರ ಆಗದಲ್ಲೇ ಇದ್ರೆ ಭವಿಷ್ಯನೇ ಇಲ್ಲ. ಎಚ್ಚರ ಆಗದಲ್ಲೇ ಇದ್ರೆ ಭವಿಷ್ಯನೇ ಇಲ್ಲ. ಹೀಗಾಗಿ ತಮ್ಮ ನಾವ್ ಹೇಳ್ತಿರೋದಿಲ್ಲಿ ಹೋಗ ಕಡೆ ಹೊರಕ್ಕೆ, ಅದಕ್ಕೆ ಸಮಾಧಾನವಾಗಿರ್ಬೇಕು ಅನ್ನೋದು. ಇಲ್ಲಿ ನೀವು ಗಮನಿಸಬೇಕಾದಂತ ಒಂದು ಅಂಶ ಏನು ಅಂತಂದ್ರೆ, ಎಷ್ಟೋ ಜನನು ನಾ ಯಾರನ್ನು ಕರೆದಿಲ್ಲ ಅಲ್ವಾ? ಕರೆದಿಲ್ಲ, ನೀವಾಗಿ ನೀವು ಬಂದಿದ್ದೀರಿ. ಮಠದ ಕಾರ್ಯಕ್ರಮಕ್ಕೆ ಬರ್ರಿಯಪ್ಪ ಅಂತ ಹೇಳಿದ್ರೆ ಎಷ್ಟು ಜನ ಬರ್ತಿದ್ರಿ? ಕಾರಣ ಹೇಳ್ತಿದ್ರಿ, ಮನೇಲಿ ಯಾರು ಇಲ್ಲ, ತೋಟಕ್ಕೆ ಹೋಗೋರು ಯಾರು ಇಲ್ಲ, ಹಾಲು ಕರಿಯೋರು ಯಾರು ಇಲ್ಲ, ಡೈರಿಗೆ ಹಾಕೋರು ಯಾರು ಇಲ್ಲ, ಮನೆ ಬಿಟ್ಟು ಬರೋದು ಕಷ್ಟ. ಇವತ್ತೆಲ್ಗೋದು ಆಕಳುಗಳು ಡೈರಿಗಳು ಇವತ್ತೆಲ್ಲ ಎಲ್ಗೋದ್ವಪ್ಪ? ಇಲ್ಲಿ ನೋಡಿ, ಇಷ್ಟು ಜನ 500 ಚಿಲ್ಲರೆ 520 ಎಷ್ಟು ಆಗಿತ್ತು ಈಗ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಹುಡುಗರ ಸಂಖ್ಯೆ. 500 ಅಂತಲೇ 550 ಅಂತಲೇ ಇಟ್ಕೊಳ್ಳೋಣ. ಈಗ 550 ಹುಡುಗರು ಈಗ ಮದುವೆ ಆಗಿಲ್ಲ. ಈಗ ಅದನ್ನ ಮದುವೆ ಮಾಡಬೇಕು. ನಿಮ್ ಪ್ರಶ್ನೆ ಏನೇ ಈಗ ಅಂತಂದ್ರೆ, ಹುಡುಗಿಯರು ಯಾರು ಕಾಣ್ತಾ ಇಲ್ಲ, ಯಾರ ಜೊತೆ ಮದುವೆ ಮಾಡ್ತಾರೆ ಇವರು ಅಂತ.
ಅಲ್ವಾ? ನಿಮ್ ಪ್ರಶ್ನೆ, ಹುಡುಗಿಯರು ಯಾರು ಕಾಣ್ತಾ ಇಲ್ಲ, ಬರೀ ಹುಡುಗರೇ ಇದ್ದಾರೆ, ಯಾರ ಜೊತೆ ಮದುವೆ ಮಾಡ್ತಾ ಇದ್ದಾರೆ ಇವರು ಅಂತ. ಈಗ ಕೆಲವು ಯುವತಿಯರು ಬರ್ತಾ ಇದ್ದಾರೆ, ಯಾರಿಗೆ ಹೊಂದಾಣಿಕೆ ಆಗುತ್ತೆ ಆ ಹೊಂದಾಣಿಕೆ ಆಗಿರ್ತಕ್ಕಂಥವ್ರನ್ನ, ಇಲ್ಲಿ ನಮ್ಮ ಪಕ್ಕದಾಗಿದ್ದಾರಲ್ಲ ಶೇಖರಯ್ಯ ಶಾಸ್ತ್ರಿಗಳು ಅಂತೇಳಿ ಇವರೊಬ್ರು, ಜೊತೆಗೆ ಆ ಪಕ್ಕದಲ್ಲಿರೋರು ಸೋಮಶೇಖರ್ ಅಂತೇಳಿ, ಇವರಿಬ್ಬರನ್ನ ನಂಬರ್ ತಗೋಬೇಕು ನೀವು. ಅವರಿಬ್ರು ತಗೊಂತಾರೆ, ಸಂಪರ್ಕ ಮಾಡ್ತಾರೆ. ಇಲ್ಲಿ ಕೆಲವರಿಗೆ ಹೊಂದಾಣಿಕೆ ಆಗುತ್ತೆ, ಇನ್ನು ಕೆಲವರಿಗೆ ಹೊಂದಾಣಿಕೆ ಆಗೋದಿಲ್ಲ. ಆಗದಲ್ಲೇ ಇರ್ತಕ್ಕಂಥವ್ರು, ನಾವು ಅಷ್ಟು ದೂರದಿಂದ ಬಂದಿದ್ವಿ, ನನ್ನ ಬಿಟ್ಟು ಬಂದಿದ್ವಿ, ಏನೋ ಒಳ್ಳೇದಾಗುತ್ತೆ ಅಂತೇಳಿ, ನಾವ್ಯಾಕಪ್ಪ ಇಲ್ಲಿ ಬರ್ಬೇಕಾಗಿತ್ತು ಅಂತೇಳಿ ನೀವು ಯಾರು ಕೂಡ ಬೇಸರ ಮಾಡ್ಕೊಂಡು ಹೋಗುವಂತ ಅಗತ್ಯ ಇಲ್ಲ. ನೀವು ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಮದುವೆ ಆಗುತ್ತೆ. ನೀವು ಬಂದವ್ರಿಗೆಲ್ಲ ಆಗದೆ ಇಲ್ಲಿ ಇರೋರಿಗೆ ಮತ್ತೆ ಇನ್ನೊಂದ್ಸಲ ಆಗುತ್ತೆ ಅಂತ ಹೊರಟುಬಿಟ್ಟಿರ. ಹೇಗಾಗುತ್ತೆ ಅಂತಂದ್ರೆ, ಇವತ್ತು ಏನು ಹೊಂದಾಣಿಕೆ ಆಗಿ ಅವರ ದಿನಾಂಕವನ್ನ ನಿಗದಿಪಡಿಸ್ಕೊಂಡು ಮದುವೆ ಆಗ್ತಾರೆ, ಅದು ಒಂದಂತ. ಆಗದಲ್ಲೇ ಇರ್ತಾರಲ್ಲ ಹುಡುಗರದು, ಅವ್ರದ್ದು ಇವ್ರ ಹತ್ರ ನೀವು ಯಾರ್ಯಾರಾಗಲೇ ಇವರೆಲ್ಲ ನಿಮ್ಮೆಲ್ಲ ಬಯೋಡಾಟಾ ಎಲ್ಲ ಇರುತ್ತೆ. ಅವ್ರಿಗೆ ಪ್ರತಿ ತಿಂಗಳು 3ನೇ ಶನಿವಾರ ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮ ನಡೀತಿತ್ತಲ್ಲ, ಆ ಕಾರ್ಯಕ್ರಮ ದಿವಸ ಇವರಿಬ್ರು ಬರೆದಿರ್ತಾರೆ. ಆಗದಲ್ಲೇ ಇರ್ತಕ್ಕಂಥವ್ರು ಸಂಪರ್ಕ ಮಾಡ್ಕೊಂಡು ಇಲ್ಲಿ ಬಂದು ಸಂಪರ್ಕ ಮಾಡಿ ಮುಂದಿನ ದಿನಾಂಕ ಯಾರ್ಯಾರಿಗಾಗಿಲ್ಲ, ಎಲ್ಲೆಲ್ಲಿದೆಯೋ ಬೇರೆ ಬೇರೆ ಕಡೆಯಿಂದ ಎಲ್ಲರನ್ನು ಹೆಣ್ಮಕ್ಳು ನೋಡ್ಕೊಂಡು ಮದುವೆ ಮಾಡುವಂತ ವ್ಯವಸ್ಥೆ ಇದೆ. ನೀವು ಯಾರು ಕೂಡ ನಿರಾಶೆ ಪಡಬೇಕಾಗಿಲ್ಲ. ಆಮೇಲೆ ಮದುವೆ ಆಯ್ತು ಅಂತ ಇಟ್ಕೊಂಡ್ರಿ, ಇಲ್ಲೇನೆ ಈಗ ಹೊಂದಾಣಿಕೆ ಆಗುತ್ತೆ. ನೀವು ಯಾವ್ದೋ ನಿಮ್ಮ ದಿನಾಂಕವನ್ನ ನಿಗದಿಪಡಿಸಿದ್ರೆ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ನಿಮಗೆ ಅಲ್ಲಿ ಮನೆಗೆ ಹೋದ್ಮೇಲೆ ಹೊಂದಾಣಿಕೆ ಆಗಲ್ಲ. ಗಂಡಿಗೋ ಹೆಂಡತಿಗೋ ಮನೆಗೋ ಯಾರಿಗೋ ಹೊಂದಾಣಿಕೆ ಆಗಲ್ಲ. ಅಲ್ಲಿ ಮನೇಲಿ ಏರುಪೇರು ಆಗ್ತವೆ, ಗೊತ್ತಾಗುತ್ತಲ್ಲ. ಮನೇಲಿ ಏರುಪೇರು ಆದ್ಮೇಲೆ ನೀವು ಯಾರು ಕೂಡ ನಮ್ಮ ಹತ್ರ ಬರಂಗಿಲ್ಲ. ನೀವು ಹೇಳಿದ್ಕೆ ನಾವು ಬಂದಿದ್ವಿ, ನೀವು ಹೇಳಿದ್ಕೆ ನಾವು ಮದುವೆ ಮಾಡಿದ್ವಿ, ಇವ್ ಹಿಂಗದಾನೆ ಇವಳು ಹಿಂಗದಲೆ ಅಂತೇಳಿ ನೀವು ಯಾರು ನಮ್ಮ ಹತ್ರ ದೂರ ತರಂಗಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಮುಂದುವರಿಬಹುದು, ಇಲ್ಲ ಅಂತಂದ್ರೆ ವಾಪಸ್ ಹಂಗೆ ಹೋಗ್ಬೋದು. ನೀವು ಸ್ಪಷ್ಟ ತಿಳ್ಕೋಬೇಕು. ಮತ್ತೆ ಮತ್ತೆ ಹೇಳ್ತಾ ಇದೀವಿ, ಮದುವೆ ಆದ್ಮೇಲೆ ಹೊಂದಾಣಿಕೆ ಆಗಿ ಮದುವೆ ಆದ್ಮೇಲೆ ನಿಮ್ಗೆ ಯಾರ್ಯಾರು ಗಂಡ ಅಥವಾ ಹೆಂಡತಿನ ಅಥವಾ ಮನೆಯಲ್ಲಿರ್ತಕ್ಕಂಥ ಅತ್ತೆ ಮಾವ ಇವ್ರು ಯಾರ್ಯಾರು ಹೊಂದಾಣಿಕೆ ಆಗದಲೆ ಸಮಸ್ಯೆಗಳು ಬಂದ್ರೆ, ಮನೆಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಭರತನಾಟ್ಯವನ್ನ ಮಾಡಕ್ ಶುರು ಮಾಡಿದ್ರೆ, ಆವಾಗ ಗುರುಗಳ ಹತ್ರ ಹೋಗಿದ್ವಿ, ಅಲ್ಲಿ ಮಾಡಿದ್ರು, ಅವರೇ ಇದನ್ನೆಲ್ಲ ಕರ್ಸಿದ್ದಾರೋ ನಮಗೆ ಗೊತ್ತಿರ್ಲಿಲ್ಲ ಅಂತೇಳಿ ನೀವ್ಯಾರು ದೂರನ್ನ ನಮ್ಮ ಹತ್ರ ತರಂಗಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಮುಂದುವರಿಬಹುದು, ಇಷ್ಟ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಹೋಗ್ಬೋದು. ಇದು ಸ್ಪಷ್ಟ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಆ ನಂತರದಲ್ಲೇ ಇನ್ನೊಂದು ಅಂಶ ಏನು ಅಂತಂದ್ರೆ, ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು, ಅವರು ನಿಮ್ಮ ಎಲ್ಲ ವಿಚಾರಗಳನ್ನ, ಸತ್ಯವಾದಂತ ವಿಚಾರಗಳನ್ನ ಹೇಳ್ಬೇಕು. ಕೆಲವರು ಮದುವೆ ಆಗಿರ್ತಾರೆ, ಕೆಲವರು ಮದುವೆ ಆಗಿರಲ್ಲ, ಕೆಲವರು ಬಿಟ್ಟು ಬಂದಿರ್ತಾರೆ, ಕೆಲವರು ಅವ್ರಿಗೇನು ಹೇಳೋದು, ಇಲ್ಲೇ ನಾನು ಮದುವೆ ಮಾಡ್ಕೊಂಡು ನಿಂಗೆ ಈ ಕಡೆ ಹೋಗ್ಬಿಡೋಣ ಅಂತ ಬಂದಿರ್ತಾರೆ. ಇಂಥವೇನಾದ್ರೂ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ನಮ್ಮ ಮಠ ಆಗ್ಲಿ ನಮ್ಮ ಸಂಸ್ಥೆ ಆಗ್ಲಿ ಯಾರು ಕೂಡ ಜವಾಬ್ದಾರಿತನ ಅಲ್ಲ. ಅದ್ರಾವೇನ್ ಬಂದ್ರೆ ನೀವೇ ಸಮಸ್ಯೆನ ನೀವೇ ನಿವಾರಣೆ ಮಾಡ್ಕೋಬೇಕು. ನಮ್ಮ ಹತ್ರ ತರಂಗಿಲ್ಲ ಯಾವನು. ತದನಂತರದಲ್ಲಿ ಬಹಳಷ್ಟು ಜನ ಹುಡುಗರು ಏನಾಗಿದೆ ಅಂತಂದ್ರೆ, ಬಹುತೇಕ 35ರಿಂದ 45 ವಯಸ್ಸಿರ್ತಕ್ಕಂಥ ಹುಡುಗರು ಬಹಳ ಜನ ಬಂದಿದ್ದಾರೆ ಇಲ್ಲಿ. ಆ ಯುವತಿಯರು ಒಪ್ಕೊಂಡ್ರೆ ಮುಂದುವರಿಬಹುದು, ಒಪ್ಕೊಳ್ಳದಲ್ಲೇ ಇದ್ರೆ ಅದಕ್ಕೆ ಬೇರೆ ಕಾರಣ ಏನಿಲ್ಲ. ಆಗಲೇಬೇಕು ಅಂತ
ಅಪೇಕ್ಷೆ ಆಸಕ್ತಿ ಇದ್ರೆ ನಾವು ಹೇಳ್ದಂಗೆ ಇಲ್ಲೇನು ಪ್ರತಿ ತಿಂಗಳು 3ನೇ ಶನಿವಾರ ಮಠದಲ್ಲಿ ಕಾರ್ಯಕ್ರಮ ನಡೀತೈತೆ. ಆ ಕಾರ್ಯಕ್ರಮದಿಂದ ಬಂದು ಇವ್ರು ಬಂದಿರ್ತಾರೆ. ಇವ್ರ ಜೊತೆ ಸಂಪರ್ಕ ಇಟ್ಕೊಂಡು ಬೇರೆ ಬೇರೆ ಇವ್ರ ರಾಜ್ಯ ಮಟ್ಟದಲ್ಲೆಲ್ಲ ತುಂಬಾ ಸಂಪರ್ಕದಲ್ಲಿ ಇದ್ದಾರೆ. ಹಾಗಾಗಿ ನೀವು ಇವರನ್ನ ಸಂಪರ್ಕ ಮಾಡ್ಕೊಂಡು ಮದುವೆ ಆಗುವಂತ ವ್ಯವಸ್ಥೆಯನ್ನ ಮತ್ತೆ ಮುಂದುವರಿಬಹುದು. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಈಗ ಅಧಿಕೃತ ಕಾರ್ಯಕ್ರಮ ಜಾಸ್ತಿ ಹೊತ್ತು ನಡೆಯಲ್ಲ. ಈಗ 1 ಗಂಟೆ ಒಳಗೆ ಇಡೀ ಕಾರ್ಯಕ್ರಮ ಮುಗಿಬೇಕು. 1 ಗಂಟೆ ಒಳಗೆ ಇಡೀ ಕಾರ್ಯಕ್ರಮ ಮುಗಿದಾದ ಮೇಲೆ ನಿಮ್ಮ ಏನು ಸಂಪರ್ಕ ಮಾಡ್ತಾರೆ, ಹೊಂದಾಣಿಕೆ ಮಾಡ್ತಾರೆ, ಆ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನೀವ್ಯಾರು ನೂಕುನುಗ್ಗಳು ಮಾಡಬಾರ್ದು. ಇವ್ರ ಹತ್ರ ಏನೇನು ಹೆಸರುಗಳಿದಾವೆ ಆ ಹೆಸರು ಪ್ರಕಾರ ಕರೀತಾರೆ. ನೀವು ಇಲ್ಲಿ ವೇದಿಕೆ ಹತ್ರ ಬಂದು ಅವ್ರನ್ನ ಕುಂಡಿಸ್ಕೊಂಡು ಮಾತನಾಡ್ತಾ ಇರ್ತಾರೆ. ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಆದ್ಮೇಲೆ ನೀವು ತದನಂತರದಲ್ಲಿ ನಿಮ್ಮ ದಿನಾಂಕವನ್ನ ಮಾಡ್ಕೊಂಡು ಮುಂದುವರಿಯಂತ ಅವಕಾಶ ಇದ್ದೇ ಇರುತ್ತೆ. ನನ್ ಮಾತಲಾಗಬೇಕು, ನಂದು ಅರ್ಜೆಂಟ್ ಇತ್ತು, ನನ್ನೆಲ್ಲೆಲ್ಲ ಹೋಗ್ಬೇಕಾಯ್ತು, ನನ್ ಪ್ರಾಣ ಹೋಗ್ತೈತೆ, ಪ್ರಾಣ ಹೋದ್ರೆ ಪರವಾಗಿಲ್ಲ, ಅವ್ರ ಹೆಸರು ಕರ್ಕೊಂಡು ಅಷ್ಟೇ ಬರ್ಬೇಕು. ಇಲ್ಲೇನು ನಿಯಮ ಇದೆ ಆ ನಿಯಮವನ್ನ ಪಾಲನೆ ಮಾಡಲೇಬೇಕು. ಇವ್ರು ಯಾರು ಹೆಸರು ಕೂತ್ಕೊಂಡು ಸಮಕ್ಷಮ ಮಾತಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಳ ಅಂತ ಕೆಲಸ ಆಗ್ಬೇಕು. ಮತ್ತೆ ಹೇಳ್ತಾ ಇದೀವಿ, ನಿಮ್ಗೆ ಯಾರು ಕೂಡ ನಿರಾಶೆ ಅಂತ ಅವಕಾಶ ಇಲ್ಲ. ತಡ ಆಗಿರ್ಬೋದು, ತಡ ಆಗ್ಬೋದು, ಆದ್ರೆ ನಿಮ್ಗೆಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದನ್ನ ನಿಮ್ಗೆ ಗಮನದಲ್ಲಿ ಇಟ್ಕೊಳ್ರಿ. ಈಗ ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಶರಣ ಬಂಧುಗಳಿಗೆ ಈ ಸಭೆಯ ಔಚಿತ್ಯ ಮತ್ತು ಅರ್ಥಪೂರ್ಣ ಮಾತುಗಳನ್ನ ಅತ್ಯಂತ ಸೂಚ್ಯವಾಗಿ ಪರಮ ಪೂಜ್ಯರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನ ಚಾಚು ತಪ್ಪದೆ ಸಮಯ 10:15ರಿಂದ ಈ ಮುಗಿಯುವ ತನಕ ನೀವೆಲ್ಲರೂ ಕೂಡ ಪಾಲಿಸ್ತೀರಿ ಅಂತ ನಾನಾದ್ರೂ ಕೂಡ ಭಾವಿಸುತ್ತಾ, ಬಂಧುಗಳೇ, ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಶರಣೆ ಚಂದ್ರಮ್ಮನವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಮದುವೆಯ ಮಾಡಿದರೋ ಲಿಂಗಯ್ಯಗೆ, ಮದುವೆಯ ಮಾಡಿದರೋ, ಮದುವೆಯ ಮಾಡಿದರೋ ಭುವನ ಕೈಲಾಸದಳು, ಮದುವೆಯ ಮಾಡಿದರೋ ಭುವನ ಕೈಲಾಸದಳು, ಅಮರಗಣಗಳು ಸಮರಸದಿಂದಲಿ ಮದುವೆಯ ಮಾಡಿದರೋ ಲಿಂಗಯ್ಯಗೆ, ಮದುವೆಯ ಮಾಡಿದರೋ. ಬಸವಯ್ಯ ಬಂಡೆ ಓಡೆ ನಾವು ದೇಬ್ಬಣದವರು, ಬಸವಯ್ಯ ಬಂಡೆ ಓಡೆ ನಾವು ದೇಬ್ಬಣದವರು, ಸಂಗಯ್ಯ ಮದುಮಗ ಶಿವಶರಣರು ಮುತ್ತೈದರು ಮದುವೆಯ ಮಾಡಿದರು, ಲಿಂಗಯ್ಯಗೆ ಮದುವೆಯ ಮಾಡಿದರು. ಕರಕೆ ಕಂಕಣ ಕಟ್ಟೆ ಸಿರಕೆ ಸಾಸುವೆ ನಿಟ್ಟು, ಕರಕೆ ಕಂಕಣ ಕಟ್ಟೆ ಸಿರಕೆ ಸಾಸುವೆಯ ನಿಟ್ಟು, ದೃಢವುಳ್ಳ ಎಲ್ಲಯ್ಯ ಚನ್ನಮಲ್ಲಿಕಾರ್ಜುನಗೆ ಮದುವೆಯ ಮಾಡಿದರು, ಲಿಂಗಯ್ಯಗೆ ಮದುವೆಯ ಮಾಡಿದರು. ಪಚ್ಚದ ಮನೆ ನೋಡ ಪವಡದ ಮೇಲ್ಕಟ್ಟು, ಪಚ್ಚದ ಮನೆ ನೋಡ ಪವಡದ ಮೇಲ್ಕಟ್ಟು, ರತ್ನ ತೋರಣ ಕಟ್ಟಿ ಮುತ್ತಿನ ಸಾಸುವೆ ನಿಟ್ಟು ಮದುವೆಯ ಮಾಡಿದರು, ಲಿಂಗಯ್ಯಗೆ ಮದುವೆಯ ಮಾಡಿದರು, ಮದುವೆಯ ಮಾಡಿದರು ಭುವನ ಕೈಲಾಸದಳು, ಮದುವೆಯ ಮಾಡಿದರು ಭುವನ ಕೈಲಾಸದಳು, ಅಮರಗಣಗಳ ಸಮರಸದಿಂದಲಿ ಮದುವೆಯ ಮಾಡಿದರು, ಲಿಂಗಯ್ಯಗೆ ಮದುವೆಯ ಮಾಡಿದರು.
ಹೃದಯ ಸ್ಪರ್ಶಿ ಮಾತುಗಳ ಮುಖೇನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿರತಕ್ಕಂಥ ಶರಣ ಚಂದ್ರಮ್ಮ ಇವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು. ಬಂಧುಗಳೇ, ಪರಮ ಪೂಜ್ಯರನ್ನೊಳಗೊಂಡಂತೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೃದಯ ಗಣ್ಯರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವವರು ಆತ್ಮೀಯರಾಗಿರ್ತಕ್ಕಂಥ ಶರಣ KG ಶಿವಮೂರ್ತಿ ಶಿಕ್ಷಕರು ಪಾಂಡವಮಟ್ಟಿ ಇವರಿಂದ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಋನ್ಮಂಗಳದಲ್ಲಿ ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗುರುಗಳಿಗೆ ಪಾದ ಮುಟ್ಟಿ ಹಣೆ ಮುಟ್ಟಿ ನಮಸ್ಕರಿಸಿ ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣೆಂದು ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರು ಆಯೋಜನೆ ಮಾಡಿದ್ದಾರೆ. ಉದ್ದೇಶ ಏನು ಅಂದ್ರೆ ಹಳ್ಳಿಗಳಲ್ಲಿ ನಮ್ಮ ಪೂಜ್ಯರು ಸಂಚಾರ ಮಾಡ್ತಾರೆ, ಮನೆಗಳಿಗೆ ಹೋಗಿ ಪೂಜೆಯನ್ನ ಮಾಡಿ ಬರ್ತಕ್ಕಂಥ ವ್ಯವಸ್ಥೆಯನ್ನ ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಭಕ್ತರು ನಿವೇದನೆ ಮಾಡ್ಕೊಂಡು ನಮಗೊಂದು ಹೆಣ್ಣು ನೋಡ್ರಿ, ನಮಗೊಂದು ಗಂಡು ನೋಡ್ರಿ ಅಂತ ಹೇಳಿ. ಆದ್ರೆ ಸ್ವಾಮಿಗಳು ಆ ಹೆಣ್ಣು ಗಂಡು ತೋರ್ಸೋದು ಮಾಡಿಸೋದು ವ್ಯವಸ್ಥೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಯಾಕೆ ಈ ತರ ಒಂದು ಸಮಾವೇಶವನ್ನ ಮಾಡಬಾರ್ದು ಅಂತ ಹೇಳಿ ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಒಳ್ಳೆ ಸಾಮಾಜಿಕ ಕಳಕಳಿ ಇರತಕ್ಕಂತ ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶ್ರೇಷ್ಠಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಕರ್ನಾಟಕ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷರು, ರಾಜ್ಯ ಸಚಿವ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಶರಣ ವಡ್ನಾಳ್ ಜಗದೀಶ್ರವರು ಸಹ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಈ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಒಬ್ರು ವ್ಯಕ್ತಿ ಬೇಕಾಗಿತ್ತು. ಅದಕ್ಕೆ ಯಾರು ಈ ವಧುವರರ ಒಂದು ಸಂಪರ್ಕ ಇಟ್ಕೊಂಡು ರಾಜ್ಯಾದ್ಯಂತ ಒಂದು ಎಲ್ಲೆಲ್ಲಿ ಮದುವೆ ಆಗದಿರ್ತಕ್ಕಂಥ ವಧುಗಳು ಮತ್ತು ವರರು ಇದ್ದಾರೆ ಎಂಬತಕ್ಕಂಥದ್ದನ್ನ ನೋಟ್ ಮಾಡಿರ್ತಕ್ಕಂಥವರು ನಮ್ಮ ಶ್ರೀ ಶೇಖರಯ್ಯ ಶಾಸ್ತ್ರೀಜಿ ರೋಣ, ನಾಡಿನ ಖ್ಯಾತ ಪ್ರವಚನಕಾರರು ಹಾಗೂ ಧಾರ್ಮಿಕ ಸಂಘಟಕರು ಗದಗ. ಇವರು ಬುದ್ಧಿವರ ಸಂಪರ್ಕಕ್ಕೆ ಬಂದಾಗ ಅವರು ಕೇಳ್ಕೊಂಡಾಗ ಯಾಕೆ ನಿಮ್ಮ ಮಠದಲ್ಲಿ ಇಂಥ ಒಂದು ನಾವು ಮಾಡಬಾರ್ದು ಅಂತೇಳಿ ಒಂದು ಸಮಾವೇಶವನ್ನ ಮಾಡಬಾರ್ದು ಅಂತೇಳಿ ಆಸೆಯನ್ನು ವ್ಯಕ್ತಪಡಿಸಿದ ಮೇಲೆಗೆ ಅವರು ಒಪ್ಕೊಂಡು ಅವರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಈಗ ಒಂದು 4 ದಿವಸದಿಂದ ಸಹ ಶ್ರೀಮಠದಲ್ಲಿ ಅವರು ಉಳ್ಕೊಂಡು ಎಲ್ಲಾ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕಿನ ಹೆಸರಾಂತ ತೋಟ ಉತ್ಪನ್ನಗಳ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ RM ರವಿ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತವನ್ನ ಬಯಸಿ ನಿಮ್ಮೆಲ್ಲರ ಒಂದು ನೋವುಗಳನ್ನ, ನಿಮ್ಮ ಮಕ್ಕಳನ್ನ ಒಂದು ದಾರಿಗೆ ತರಿಸ್ಬೇಕೆಂಬತಕ್ಕಂಥ ಮಹದಾಸೆಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ, ತಂದೆ ತಾಯಿಗಳಿಗೆ ಆತ್ಮೀಯ ನಾನು ಸುಸ್ವಾಗತವನ್ನ ಬಯಸಿ ಹಾಗೇನೆ ಶ್ರೀ ಶೇಖರಯ್ಯ ಶಾಸ್ತ್ರೀಜಿ ರೋಣ ಇವರೊಂದಿಗೆ ಸಹಾಯಕರಾಗಿ ಬಂದಿರತಕ್ಕಂಥ ಸೋಮಶೇಖರ ದೊಡ್ಡಮನಿ, ಲಕ್ಷ್ಮೇಶ್ವರ ಇವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸುಸ್ವಾಗತವನ್ನು ಬಯಸಿ ನಮ್ಮೊಂದಿಗೆ ಪತ್ರಕರ್ತ ಮಿತ್ರರು ಆಗಮಿಸಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ಜಿಲ್ಲೆಗಳ ಅಕ್ಕಪಕ್ಕದ ಜಿಲ್ಲೆಗಳ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಬಸವ ಬಳಗದವರು ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಸುಸ್ವಾಗತವನ್ನು ಬಯಸಿ ಮತ್ತೊಮ್ಮೆ ಶ್ರೀಗಳವರು ಹೇಳಿದಂತಹ ಎಲ್ಲ ನಿಯಮಗಳನ್ನ ಪಾಲಿಸುವುದರ ಮುಖಾಂತರ ನಿಮ್ಮ ಆಸೆಗಳನ್ನ, ನಿಮ್ಮ ಮಕ್ಕಳನ್ನ ಒಂದು ದಾರಿಗೆ ತರುವಂತಹ ದಿಕ್ಕಿನಲ್ಲಿ ನೀವೆಲ್ಲರೂ ಸಾಗಲಿ ಅಂತೇಳಿ ಆ ಬಸವಾದಿ ಪ್ರಮಥರು ನಿಮ್ಮೆಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಆಶಿಸಿ ನನ್ನ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮಪೂಜ್ಯರನ್ನೊಳಗೊಂಡಂತೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೃದಯ ಗಣ್ಯರನ್ನ ಸ್ವಾಗತಿಸಿರ್ತಕ್ಕಂಥ ಶರಣ KG ಶಿವಮೂರ್ತಿ ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ, ಬಂಧುಗಳೇ,
ಹಸಿದ ಮನಸ್ಸುಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ನಿಮ್ಮೆಲ್ಲ ಮನಸ್ಸುಗಳಿಗೆ ಬೇಕಾಗಿರ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ನಿಮ್ಮ ನೋವು ನಲಿವುಗಳನ್ನ, ಆಚಾರ ವಿಚಾರಗಳನ್ನ, ಚಿಂತನೆಗಳನ್ನ ಮಂಥನ ಮಾಡುವ ಮುಖೇನ ಶರಣರಾಗಿರ್ತಕ್ಕಂಥ ಶೇಖರಯ್ಯ ಶಾಸ್ತ್ರೀಜಿ, ರೋಣ ಗದುಗ, ಧರ್ಮ ಪ್ರವಚನಕಾರರು, ಧಾರ್ಮಿಕ ಸಂಘಟಕರು, ನಿಮ್ಮೆಲ್ಲ ವಿಷಯಗಳನ್ನು ನಮ್ಮ ಮಠದ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರ ಸಂಪರ್ಕ ಇಟ್ಕೊಂಡು ಇಂಥ ಹೊಸ ಆಯಾಮಕ್ಕೆ, ಇಂಥ ಹೊಸ ಅಧ್ಯಯನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವ ಮುಖೇನ ಅವರ ಬದುಕು ಯಾವತ್ತೂ ಕೂಡ ಶಾಶ್ವತವಾಗಿರಲಿ. ಆ ಶಾಶ್ವತವಾಗಿರ್ತಕ್ಕಂಥ ಮನಸ್ಸುಗಳನ್ನ, ನಿಮ್ಮ ಮನಸ್ಸುಗಳಿಗೆ ಬೇಕಾಗಿರುವಂತಹ ಅತ್ಯಂತ ಪ್ರಾಸ್ತಾವಿಕ ನುಡಿಗಳನ್ನ ಮುಕ್ತ ಮನಸ್ಸಿನಿಂದ ನುಡಿಯಬೇಕಾಗಿ ನಾನು ಅವರಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗರು, ತೃತೀಯಂತು ತತ್ವ ಬ್ರಹ್ಮಾಂಡದಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದನು ಕಾನ, ಯೋಗಿನಾಥ ಯೋಗಿನಾಥ ಯೋಗಿನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಃ ಸ್ಮರಣೆಯ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಕನ್ನಡ ನಾಡಿನ ಪುಣ್ಯಭೂಮಿ ಹೃದಯ ಭಾಗವಾಗಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಪಾಂಡವಮಟ್ಟಿ ವಿರಕ್ತ ಮಠದ ಪುಣ್ಯಮಯ ಪ್ರಾಂಗಣದ ಪರಿಸರದಲ್ಲಿ ಆಯೋಜನೆಗೊಂಡಿರುವಂತಹ ರಾಜ್ಯ ಮಟ್ಟದ ಬೃಹತ್ ಸರ್ವ ಧರ್ಮಗಳ ವಧುವರರ ಸಮಾವೇಶ ಹಾಗೂ ಪಾಲಕರ ನೇರ ಸಂಪರ್ಕ ಕಾರ್ಯಕ್ರಮದ ಈ ದಿನದ ಪಾವನ ಸಾನ್ನಿಧ್ಯವನ್ನು ಅನುಗಮಿಸಿ ಆಶೀರ್ವಾದ ಮಾಡಲಿಕ್ಕೆ ವೇದಿಕೆ ಮೇಲೆ ವಿರಾಜಮಾನರಾದ ಶ್ರೀಮಠದ ಪರಮ ಪೂಜ್ಯರು, ಶಿಕ್ಷಣ ಪ್ರೇಮಿಗಳು, ಭಕ್ತ ಅನುರಾಗಿಗಳಾದಂಥ ಪರಮ ಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರು ವಿರಕ್ತ ಮಠ ಪಾಂಡವಮಟ್ಟಿ ಕಮ್ಮತ್ತಳ್ಳಿ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣ ವಡ್ನಾಳ ಜಗದೀಶ್ವರವರು, ಅಧ್ಯಕ್ಷರು, ಕರ್ನಾಟಕ ಜೀವ ವೈವಿಧ್ಯಮಯ ನಿಗಮ ಬೆಂಗಳೂರು, ಅವರಲ್ಲಿ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಶರಣ ಆರ್.ಎಂ. ರವಿ, ಮಾಜಿ ಅಧ್ಯಕ್ಷರು, ತುಮಕೂರು ಚನ್ನಗಿರಿ, ಅವರಲ್ಲೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ನಮ್ಮ ಸಹಪಾಠಿಗಳು ಈ ಕಾರ್ಯಕ್ರಮದಲ್ಲಿ ಅನೇಕ ವರ್ಷಗಳಿಂದ ಸರಿಸುಮಾರಾಗಿ ಒಂದು 15-20 ವರ್ಷಗಳಿಂದ ನಿರಂತರವಾಗಿ ವಧುವರರನ್ನ ಹೊಂದಾಣಿಕೆ ಮಾಡುತ್ತಾ ಅವರ ಬದುಕಿಗೆ ಸಹಕಾರವನ್ನು ನೀಡುತ್ತಾ ಅವರ ಜೀವನಕ್ಕೆ ಆದರ್ಶಮಯವಾಗಿರುವಂತಹ ಧಾರ್ಮಿಕ ಕಾರ್ಯವನ್ನ ಮಾಡುತ್ತಾ ಬರುತ್ತಿರುವಂತಹ ಆತ್ಮೀಯರಾದಂಥ ನಮ್ಮ ಸೋಮಶೇಖರ ದೊಡ್ಡಮನಿ ಲಕ್ಷ್ಮೇಶ್ವರ ಅವರಲ್ಲಿ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ನಿರೂಪಕರಲ್ಲಿ ವಂದಿಸಿ ಪುಣ್ಯಾತ್ಮರೇ ನನ್ನ ವಿಷಯವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಬಹುಶಃ ನಿಮ್ಮೆಲ್ಲರ ಗಮನದೊಳಗೆ ಏನದ ಅಂದ್ರೆ, ನೀವು ಹೆಂಗ ಬಂದಿರಿ ಅಂದ್ರೆ ಇವತ್ತು ಮದುವೆ ಆಗೇ ಹೋಗ್ಬೇಕಂತ ಕೆಲವು ಮಂದಿ ವಿಚಾರ ಭಾಳ ಜನ ಇಟ್ಕೊಂಡು ಬಂದಿರಿ. ಬಹಳಷ್ಟು ಜನ ಬರುವಾಗ ಕಿಶದೊಳಗೆ ತಾಳಿನ ಇಟ್ಕೊಂಡು ಬಂದಿರಿ, ಅದು ನಮಗೆ ಗೊತ್ತದ. ಬಹಳಷ್ಟು ಜನ ಕಲ್ಯಾಣ ಮಂಟಪಕ್ಕೆ ಬುಕ್ ಮಾಡ್ತೇವೆ ಅಂತ ಫೋನ್ ಮಾಡಿ ಹೇಳಿ ಬಂದಿರಿ, ಅದು ನಮಗೆ ಗೊತ್ತದ. ಬಹುಶಃ ನಿಮಗೆಲ್ಲ ಇದು ಹೆಂಗೆ ಗೊತ್ತಾದ್ರೆ ಅಂದಿರ್ಬೋದು, ಕರ್ನಾಟಕ ರಾಜ್ಯದೊಳಗ ಅನೇಕ ನಾಡಿನ ತುಂಬೆಲ್ಲ ಜಿಲ್ಲೆ, ತಾಲೂಕು ಕೇಂದ್ರ, ಹೋಬಳಿ, ಗ್ರಾಮಾಂತರದಲ್ಲಿ ಧಾರ್ಮಿಕ ಸಂಘಟನೆ ಪ್ರವಚನವನ್ನ ಮಾಡ್ತಾ ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗವನ್ನು ಒಳಗೊಂಡು ದಾವಣಗೆರೆ, ಶಿವಮೊಗ್ಗ ಈ ಕಡೆ ಭಾಗದೊಳಗೆ ನಮ್ಗೆ ಅತ್ಯಂತ ಪ್ರಚಲಿತ ಪ್ರಚಾರನೂ ಕೂಡ ಅದ. ನಿಮ್ಮ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ, ಆ ಮಾತು ಬೇರೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಯಾಕೆ ಹಮ್ಮಿಕೊಂಡ್ರಿ ಅಂತ ನಿಮ್ಮ ಪ್ರಶ್ನೆ. ಪರಮ ಪೂಜ್ಯರು ಪರಂಪರೆ ಒಳಗೆ ಎಲ್ಲ ಕಾರ್ಯಕ್ರಮ ನಡ್ಕೊಂಡು ಬಂದಾವ. ಮತ್ ಈ ಕಾರ್ಯಕ್ರಮವನ್ನು ನೀವು ಯಾಕೆ ಇಲ್ಲಿ ಆಯೋಜನೆ ಮಾಡಿದಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಆ ಪ್ರಶ್ನೆಗೆ ಉತ್ತರ ಏನದ ಅಂದ್ರೆ, ಪರಮ ಪೂಜ್ಯರಿಗೆ ನಮಗ ಒಂದು ಸಾರಿ ಅವರ ದರ್ಶನನಾಗಾಯ್ತು. ಎಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲಾ ಭದ್ರಾವತಿ ತಾಲೂಕಿನ ಶಿಕಾರಿಪುರ ತಾಲೂಕಿನೊಳಗ ಮುಳುಕೊಪ್ಪ ಅನ್ನುವಂಥ ಗ್ರಾಮದ. ಆ ಮುಳುಕೊಪ್ಪ ಗ್ರಾಮಕ್ಕೆ ನಾ 5 ದಿವಸಗಳ ಕಾಲ ಧಾರ್ಮಿಕ ಸಂಘಟನೆ ಪ್ರವಚನಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದ ಸಂಪೂರ್ಣ ಸಾನ್ನಿಧ್ಯ ಯಾರಿತ್ತಂದ್ರೆ ಪರಮ ಪೂಜ್ಯರದಿತ್ತು. ನಾವು ಮಾತಾಡ್ತಕ್ಕಂಥ ವಿಚಾರಗಳನ್ನು ಒಳಗೊಂಡು ಪೂಜ್ಯರು ನಮ್ಮನ್ನ ಗಮನಕ್ಕೆ ತಗೊಂಡು ಬಂದರು. ತದನಂತರ ಪೂಜ್ಯರ ಬಗ್ಗೆ ನಾನಷ್ಟು ಈ ಭಾಗದೊಳಗ ಅಪ್ಪವರ ಒಂದು ಧರ್ಮ ಸಂಘಟನೆ ಇದೆಲ್ಲ ವಿಚಾರವನ್ನು ನೋಡಿ ನಮ್ಮ ದಾವಣಗೆರೆಯಲ್ಲಿ ಕನ್ನಡ ಸಾಹಿತ್ಯ ಭವನದೊಳಗ ವಿಶ್ವದರ್ಶನ ಪತ್ರಿಕೆಯ ರಾಜ್ಯ ಮಟ್ಟದ ಪ್ರಶಸ್ತಿಗಳ ಸಮಾರಂಭಕ್ಕೆ ಅಪ್ಪವರ ಸಾನ್ನಿಧ್ಯ ನೇತೃತ್ವದೊಳಗೆ ಅದನ್ನು ನಾವು ಆಯೋಜನೆಯನ್ನು ಮಾಡಿದ್ವಿ. ಅದನ್ನು ಒಳಗೊಂಡು ಅಪ್ಪವರು
ಶಾಸ್ತ್ರೀಜಿಯವರೇ, ನೀವು ನಮ್ಮ ಮಠಕ್ಕೆ ಬರಬೇಕು, ನಿಮ್ಗೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಶರಣ ಸಂಗಮಕ್ಕೆ ಹೆಸರನ್ನು ಸೂಚನೆ ಮಾಡಿದ್ರು. ತದನಂತರ ಪರಮ ಪೂಜ್ಯರು ಇಲ್ಲ ರಾಜೂರವರು ಬರ್ತಾ ಇದ್ದಾರೆ, ಸಾಹಿತಿಗಳು, ಅವರು ಶರಣ ಸಮ್ಮೇಳನಕ್ಕೆ ಇರ್ತಾರೆ, ನೀವು ರೈತ ಸಮ್ಮೇಳನಕ್ಕೆ ನೀವು ಬರ್ರಿ, ರೈತರ ಬಗ್ಗೆ ನೀವು ಮಾತಾಡಬೇಕು, ರೈತರ ಸಂಗಮಕ್ಕೆ ನೀವು ಆಹ್ವಾನದ ಅಂತ ಅಪ್ಪವರು ಒಂದು 4-6 ತಿಂಗಳದಿಂದ ಈ ಮಠಕ್ಕೆ ನನ್ನನ್ನು ಬರಮಾಡಿಕೊಂಡ್ರು, ಆಹ್ವಾನ ಕೊಟ್ಟರು. ಹೀಗೆ ಸಭೆ ನಡೀತು, ಬಹಳ ಚೆನ್ನಾಗಿ ನಡೀತು. ಪರಮ ಪೂಜ್ಯರ ಸಾನ್ನಿಧ್ಯ ಇತ್ತು. ಪರಮ ಪೂಜ್ಯರು ಇನ್ನೇನು ಆಶೀರ್ವಚನ ಮಾಡುವಂತ ಸಂದರ್ಭ ಬಂದಾಗ ಇದು ಬಹಳ ಪ್ರಮುಖ ಅಂಶ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಫೋನ್ ಒಂದ್ ಕಡೆ ಬಿಡ್ರಿ. ಒಬ್ಬ ರೈತರು ಇಲ್ಲಿ ಎದ್ದು ನಿಂತರು ಅಂದ್ರೆ ಮತ್ತೆ ಇಲ್ಲಿ ಯಾರು ಎದ್ದು ನಿಂತರು ನೀವು? ಇಲ್ಲೆಲ್ಲ ಅವಾಗ ಒಬ್ಬ ರೈತರು ಎದ್ದು ನಿಂತರು. ಅಪ್ಪ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ್ರು, ಯಜಮಾನ್ರು ಹಸಿರು ಶಾಲೆ ಹಾಕ್ಯಾರ, ಬುದ್ಧಿ ನಂದೊಂದು ಪ್ರಶ್ನೆ ಅಂದ್ರು. ಕುಂದ್ರಕನಯ್ಯ, ಆಮೇಲೆ ನೀವು ಮಾತಾಡ್ತಿ ಅಂತ ಅಪ್ಪ ಅವ್ರು ಅಂದ್ರು. ಇಲ್ಲ ಬುದ್ಧಿ ನಂದೊಂದು ಪ್ರಶ್ನೆ ಅದ ಅಂದ್ರು. ಕುಂದ್ರಕನಯ್ಯ ಅಂದ್ರು. ಇಲ್ಲ ಬುದ್ಧಿ ನಂದೊಂದು ಪ್ರಶ್ನೆ ಅದ ಅಂದ್ರು. ಅಪ್ಪ ಅವ್ರು ಏನಂದ್ರು, ಒಬ್ರ ಸರ್ಕೋಬೇಕಲ್ರಿ, ದೊಡ್ಡವರು ಮಹಾತ್ಮರು. ಅಪ್ಪ ಅವ್ರು ಅಂದ್ರು, ಆಯ್ತು ಬಿಡಪ್ಪ, ನಿಂದ ಹೇಳು ಪ್ರಶ್ನೆ ಏನು ಅಂದಾಗ ಪೂಜ್ಯರಿಗೆ ಒಂದು ಪ್ರಶ್ನೆ ಹೇಳಿದ್ರು ಅವ್ರು, ಯಜಮಾನ್ರು. ಯಾವ ಊರು ಗೊತ್ತೋ ಏನೋ ನಮಗೂ ಗೊತ್ತಿಲ್ಲ, ನಾವು ವೇದಿಕೆ ಮೇಲೆ ಇದ್ವಿ. ಅಪ್ಪ ಅವರ ಮಠದ ಮೂಲಕ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀರಿ, ರೈತರ ಮಕ್ಕಳಿಗೆ ಕನ್ಯಾ ಸಿಗ್ತಾ ಇಲ್ಲ, ಇದಕ್ಕೇನು ನೀವು ಹೇಳ್ತೀರ ಅಂತ ಪ್ರಶ್ನೆ ಮಾಡಿದರು. ರೈತರ ಮಕ್ಕಳಿಗೆ ಕನ್ಯೆ ಸಿಗುವಲ್ದಾಗ್ಯದ, ಇದೊಂದು ವ್ಯವಸ್ಥೆಯನ್ನು ನೀವು ಮಾಡಬೇಕಿದ್ರೆ ಗಮನಕ್ಕೆ ತಗೊಂಡು ಬರ್ರಿ ಅಂದಾಗ ಅದು ನಮ್ಮ ಮನಸ್ಸಿನೊಳಗೆ ಉಳಿತು. ತದನಂತರ ನಾವು ಈ ಮಠದಿಂದ ಕಾರ್ಯಕ್ರಮದಿಂದ ನಿರ್ಗಮಿಸುವಾಗ ನಮ್ಮ ಸೋಮಶೇಖರ್ ಅವರು ದಾವಣಗೆರೆ ತ್ರಿಶೂಲ ಕಲ್ಯಾಣ ಮಂಟಪದೊಳಗೆ ಒಂದು ವಧುವರ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮ ಬಹಳ ಯಶಸ್ವಿ ನಡೀತು. ತದನಂತರ ಇವರು ನಮಗೊಂದು ಸಾರಿ ಸಂಪರ್ಕ ಮಾಡಿದ್ರು. ಗುರುಗಳೇ, ನಮಗೆ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ರಿ, ಎಲ್ಲಾದರೂ ನಿಮ್ಮ ಒಂದು ಸಂಘಟನೆ ಮುಖಾಂತರ ನಾವು ಮಾಡ್ತೇವೆ ಅಂತ ಹೇಳಿದಾಗ ಇವ್ರ ಬಗ್ಗೆ, ಇವ್ರದ್ದು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಒಂದು ಲಕ್ಷ್ಮೇಶ್ವರ ಗ್ರಾಮ, ಲಕ್ಷ್ಮೇಶ್ವರದ್ರು ಅಲ್ಲಿ ಒಂದು ದೊಡ್ಡ ಆಫೀಸ್ ಅದಾವರು. ನಾನು ಆಯ್ತಪ್ಪ, ಪಾಂಡವಮಟ್ಟಿ ಒಳಗೆ ಇಂಥ ಪ್ರಶ್ನೆ ಮಾಡಿದ್ದಾರೆ, ಮತ್ತೆ ನಾನು ಅವ್ರಿಗೆ ಒಂದು ಸೂಕ್ತವಾದ ವಿಚಾರ ಹೇಳಿದೆ. ನೀವು ಸಮಾವೇಶ ಮಾಡ್ಬೇಕಾದ್ರೆ ನನ್ನ ಒಂದಿಷ್ಟು ಕಂಡೀಷನ್ ಅದಾವ ಹೇಳ್ರಿ ಅಂದರು. ನೀವು ಇಂಜಿನಿಯರ್ಗೆ, ಡಾಕ್ಟರ್ಗೆ, IAS ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಫೌಜ್ದಾರ್ಗೆ, ಪೊಲೀಸರಿಗೆ, NTTF ಓದೋರಿಗೆ, DMS ಓದೋರಿಗೆ, MD ಮಾಡಿದವ್ರಿಗೆ ನಾವು ಕನ್ಯಾ ತೋರಿಸ್ತೀವಿ, ಕನ್ಯಾ ಕೊಡಿಸ್ತೀವಿ ಅಂದ್ರೆ ಖಂಡಿತವಾಗಿ ನಿನ್ನಿಂದ ನಾನು ಬರುವುದಿಲ್ಲ ಅಂತ. ಅಲ್ಲ ಹೌದ್ರಿ, ಮತ್ತೆ ಹೆಂಗ ಮಾಡೋದು ಅಂದ್ರು. ನಾನು ಒಂದು ಮಾತು ಹೇಳಿದೆ, ನೀವು ರೈತರ ಮಕ್ಕಳಿಗೆ ಕನ್ಯೆ ಕೊಡಿಸ್ತೇವೆ ಅನ್ನೋದಾದ್ರೆ ನಿಮಗೆ ಅವಕಾಶವನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದಾಗ ಆಯ್ತ್ರಿ, ನೀವು ನಾವು ಕೂಡ ಅದನ್ನ ಸಂಘಟನೆ ಮಾಡೋಣ ಅಂತ ಅವರು ಒಂದು ವ್ಯಕ್ತವನ್ನ ಸೂಚನೆ ಮಾಡಿದ್ರು. ಬಹುಶಃ ನಿಮಗೆ ನೆನಪಿರಲಿ, ಇದ್ದವರಿಗೆ ಹೋಗಿ ನಾವು ಶಬಾಷ್ಗಿರಿ ಕೊಟ್ಟು ಸಹಾಯ ಮಾಡೋದು ದೊಡ್ಡ ಮಾತಲ್ಲ. ಎಲ್ಲಿ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸುವಂತ ಯಾರು ಪ್ರಯತ್ನ ಮಾಡ್ತಾರ ಅದು ನಿಜವಾಗಿರ್ತಕ್ಕಂಥ ಪ್ರಯತ್ನ. ಅದನ್ನ ಬಸವ ತತ್ವ ಪರಂಪರೆಯ ಶರಣ ಧರ್ಮ ಏನ್ ಹೇಳ್ತದಂದ್ರೆ, ಬಿದ್ದವರನ್ನ ಕೈ ಹಿಡಿದು ಎತ್ತುಕೊಳ್ಳೋದೇನದಲ್ಲ, ಅದು ನಿಜವಾದ ಬಸವಣ್ಣನ ಸಂದೇಶ ಎನ್ನುವಂತ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಹೌದ್ರಿ ಅಂತ ಮಾತಾಡ್ತಾ ಇದ್ರೆ ಹುಡುಗಿಯರೆಲ್ಲದಾರ ನಿಮಗೆ ಮನಸ್ಸಿನೊಳಗದ. ಹುಡುಗಿಯರಿಲ್ಲದ್ರ ನಾವು ತಾಳಿ ಕ್ಷದ ಕೈ ಹಾಕಿರೋ ಕಟ್ಟಬೇಕಂತಾರ ಹುಡುಗಿಯರಿಲ್ಲ. ಯಾಕ್ರಿ, ಇದು ತಮಾಷೆ ಮಾಡುವಂಥದ್ದಲ್ಲ ಪುಣ್ಯಾತ್ಮರೇ. ನೀವು ಬಹಳ ಸೂಕ್ಷ್ಮ ಎಜುಕೇಟೆಡ್ ಜನಾಂಗ, ಇವೆಲ್ಲ ಚನ್ನಗಿರಿ ಜನಾಂಗ, ನಮ್ಮ ದಾವಣಗೆರೆ ಜನಾಂಗ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಅತ್ಯಂತ ಪ್ರಭಾವಿತರು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ನೀವೆಲ್ಲ ಸದೃಢರಾಗಿದ್ದವರು. ಬಹಳ ವಿಚಾರ ಮಾಡಬೇಕು. ಕನ್ಯೆ ಇದ್ದು ಮನೆಗೆ ಹೋಗಿ ಕನ್ಯೆ ನೋಡ್ಕೊಂಡು ಬಂದು ಇನ್ನೇನು ಮದುವೆ ಆಗ್ತಾವನ್ನೋ ಟೈಮ್ಗೆ ಹಸೆ ಮನೆ ಮನೆಗಿಂದ ಎದ್ದು ಹೊಡೆದವ್ರು ಎಷ್ಟೋ ಜನ ಅದ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆದ್ರೂ ಸಹಿತ ನಾವು ಇದನ್ನ ಯಾಕೆ ಸಂಘಟನೆ ಮಾಡಕತ್ತೀವಿ ಅಂದ್ರೆ, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ನೀವು ಇಲ್ಲೇ ನಿಮ್ಮ ಮನೆ ಒಳಗೆ ಕುತ್ಕೊಂಡಿದ್ರೆ ನಮಗೆ ನೀವು ಪರಿಚಯ ಆಗ್ತಿದ್ವಿ, ನಮಗೆ ನೀವು ಪರಿಚಯ ಆಗ್ತಿದ್ರ, ನಿಮ್ಗೆ ನಾವು ಪರಿಚಯ ಆಗ್ತಿದ್ವಿ ಹೇಳ್ರಿ. ಈಗಿನ 21ನೇ ಶತಮಾನದಲ್ಲಿ ತಾಂತ್ರಿಕ ಯುಗ, ಮಾಧ್ಯಮಗಳ ಯುಗ, ದೂರವಾಣಿಗಳ ಯುಗ ಬಹಳ ಫಾಸ್ಟ್ ಅದ. ಇದು ನಾವೆಷ್ಟು ಭಾಳ ಹಿಂದುಳಿದೀವಿ ಅಂದ್ರೆ, ಇನ್ನೂ ಹಸು ಕಟ್ಟಬೇಕು, ಹಾಲು ಕರಿಬೇಕು, ಡೈರಿಗೆ ಹಾಕಬೇಕು, ರೊಕ್ಕ ತರಬೇಕು, ಪಾಸ್ಬುಕ್ ಎಂಟ್ರಿ ಮಾಡಿಸ್ಬೇಕು. ಎಷ್ಟು ತಾಂತ್ರಿಕವಾಗಿ ಮುಂದುವರೆದ ಅಂದ್ರೆ ನಾವು ವಿಚಾರ ಮಾಡಬೇಕು. ಹಾಗಾಗಿ ಇದನ್ನ ನಾವು ಯಾಕೆ ಆಯೋಜನೆ ಮಾಡಿದ್ದೀವಿ ಅಂದ್ರೆ, ಈಗೆಲ್ಲ ನಾವು ಸೋಮಶೇಖರ್ಗೆ ಹೇಳಿದೆ. ಮತ್ತೆ ಹೆಂಗ್ರಿ ಅಂದ್ರೆ, ಬಹಳಷ್ಟು ಜನ ಬಯೋಡೇಟಾವನ್ನು ತಂದು ಕೊಡ್ತಾ ಇದ್ದಾರೆ ಕನ್ಯಾಗಳು. ಇನ್ನೊಂದು
ಕನ್ಯಾಗಳು ಯಾಕೆ ಬಂದಿಲ್ಲ ಅನ್ನುವಂಥ ಉದ್ದೇಶನೂ ಕೂಡ ಹೇಳ್ತಾ ಇದ್ದೇವೆ. ಅವರ ಪರವಾಗಿ ಅವರ ಸಹೋದರರು, ಪಾಲಕರು, ಹಿರಿಯರು, ಅವರ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. 1ನೇ ಭಾಗ. 2ನೇ ಭಾಗ ಏನಂದ್ರೆ ವರನೊಂದಿಗೆ ಅವರ ಬಂಧುಗಳು ಬಾಂಧವರು ಕೂಡ ಬಂದಿದ್ದಾರೆ. ಅವರು ಕಾಲು ಭಾಗ ಅಂದ್ರೆ 4ನೇ ಭಾಗ ಬಂದ್ರೆ ಇನ್ನು ಮುಕ್ಕಾಲು ಭಾಗ 12ನೇ ಭಾಗ ಇವ್ರು ಹೆಂಗ್ ಹಾಕ್ತಾರೆ ಅಂತ ನೋಡಕ್ ಬಂದ ಜನ ಬಹಳ. ನಾ ಎಲ್ಲಾ ರೀತಿಯಿಂದನೂ ಕೂಡ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಕೊನೆಯ ಪ್ರಶ್ನೆಯನ್ನ ನಾನು ಹೇಳಿ ನನ್ನ ಪ್ರಶ್ನೆಗೆ ಉತ್ತರವನ್ನು ನಿಮಗೆ ತಿಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುಕೂಲ ಮಾಡಿಕೊಡ್ತೇನೆ. ಇಲ್ಲಿ ಯಾರಾದರೂ ಅಸಮಾಧಾನಗೊಂಡು ಹೋಗುವಾಗ ನೀವು ಮಾತನಾಡುವಂತ ವೈಖರಿಯಲ್ಲಿ ಏನಾದರೂ ವ್ಯತ್ಯಾಸಗಳು ನಮಗೆ ಬಂದಲ್ಲಿ, ಶ್ರೀಮಠಕ್ಕೆ ಬಂದಲ್ಲಿ, ಶ್ರೀಮಠದ ಭಕ್ತರಿಗೆ ಬಂದಲ್ಲಿ, ಪರಮ ಪೂಜ್ಯರಿಗೆ ಬಂದಲ್ಲಿ ಖಂಡಿತವಾಗಿ ನಾನು ಒಂದು ಮಾತು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ಅಂತವರ ರಿಜಿಸ್ಟರ್ ಅನ್ನ ಅವರ ದುಡ್ಡನ್ನ ವಾಪಸ್ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಾವು ಇದನ್ನು ದುಡ್ಡು ಮಾಡಕ್ ಮಾಡ್ತಿಲ್ಲ. ಈಗಿನ ದಿನಮಾನದೊಳಗೆ ಎಲ್ಲರ ಮೊಬೈಲ್ನೊಳಗೆ 2,000 3,000 ಕರೆನ್ಸಿ ಇರ್ತದೆ. 1,000 ಇಸ್ಕೊಂಡಿದ್ದು ನೀವು ಪ್ರಶ್ನೆ ಕಾಣ್ತಿದ್ರೆ ನೀವು ವಿಚಾರ ಮಾಡ್ರಿ. ನಾವೇನೋ ಬಂದಿವಿ ಹೋದ್ವಿ, ನೀವು ಇನ್ನೊಂದು ದೊಡ್ಡ ಚಪ್ಪಾಳೆ, ದೊಡ್ಡ ಶರಣಾರ್ಥಿ ಯಾರಿಗೆ ಸಲ್ಲಿಸ್ಬೇಕಂದ್ರೆ ಪರಮ ಪೂಜ್ಯರಿಗೆ ನೀವು ಸಲ್ಲಿಸ್ಬೇಕು. ಯಾಕಂದ್ರೆ ಈ ಮಠವನ್ನ ಅವರು ನಮಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಈ ಶಾಮಿಯಾನ ಮೈಕಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೇನೆ ನಿನ್ನೆ ರಾತ್ರಿ 11-12 ಗಂಟೆ ಆಗಿದೆ, ಪರಮ ಪೂಜ್ಯರಿಗೆ ನಿದ್ದೆ ಬರ್ತಾ ಇಲ್ಲ. ದಾಸೋಹ ಹೋಗ್ತದೆ, ಏನ್ ಕಣಯ್ಯ ನೀರದೆ ಅಕ್ಕಿ ಅದೇ ಎಲ್ಲ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ. ಯಾಕೆ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವೆಲ್ಲ ಕುಲಂಕುಷವಾಗಿ ವಿಮೋಚಾತ್ಮಕವಾಗಿ ನಾವು ವಿಚಾರ ಮಾಡ್ಬೇಕಾಗುತ್ತೆ. ನೀವು ಯಾರು ಕೂಡ ಬೇಸರವನ್ನ ಪಡಬೇಡ್ರಿ. ಇನ್ನೊಂದು ಹಿಂದಿ ಒಳಗೆ ಒಂದು ಮಾತದ, ಏನದ ಅಂದ್ರೆ ಲಾಖ ಕೇಕಿ ಏಕ ಲೇಖಿ ಅಂತ. ಲಾಖ ಕೇಕಿ ಏಕ ಲೇಖಿ. 1,00,000 ಜನ ಬಾಯ್ ಬಡ್ಕೊಂಡ್ರು ಕೆಲಸ ಆಗೋದಿಲ್ಲ. ಲೇಖಿ ಇದ್ರೆ ಕೆಲಸ ಆಗ್ತದೆ, ಲೇಖಿ ಇದ್ರೆ ಕೆಲಸ ಆಗ್ತದೆ. ಆ ಉದ್ದೇಶಕ್ಕೆ ಭಾಳ ಜನ ನನಗೆ ಫೋನ್ ಮಾಡಿದ್ರು, ನಾವು ಬಯೋಡೇಟಾ ಹಾಕ್ತೀವ್ರಿ, ಫೋನ್ ಪೇ ಮಾಡ್ತೀವ್ರಿ. ಏನ್ ಕನಯ್ಯ ನಿಮ್ಮ ಫೋನ್ ಪೇ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಏನೂ ಇಲ್ಲ. ಒಂದ್ ದಿವ್ಸ ಸಿಲಿಂಡರ್ ಹೆಂಗ್ ಬಂದಾಗಿತ್ತಲ್ಲ, ಅವು ಇವ್ 1 hour ನೋಡು, ನಾವೇನ್ ಮಾಡೋದು ಏನ್ರಿ? ಎಲ್ಲೋ ಗಾಡಿ ಒಳಗೆ ಹೋಗ್ತಿರ್ತೀವಿ, ವಾಹನದೊಳಗೆ ಹೋಗ್ತಿರ್ತೀವಿ, ಯಾರೋ ಫೋನ್ ಕದ್ಕೊಂಡು ಹೋಗ್ಬಿಡ್ತಾರ, ಅಲ್ಲೇನ್ ಮಾಡ್ಬೇಕಾಗುತ್ತೆ ನಾವು. ಅದಕ್ಕಾಗಿ ನಿಮಗ ಇದನ್ನ ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಂಡಿದ್ದು ಅಂತಂದ್ರೆ, ನೀವು ಇಲ್ಲಿಂದ ಹೋಗಬಹುದು, ನೀವು ಹೋಗ್ತೀರಿ, ಆನಂತರ ಹೊಂದಾಣಿಕೆ ಆಗ್ತದೆ. 2 ಹದ್ದವರು ಗದ್ಗಿ ಶಕ್ತಿ ಅದ, ಪರಮ ಪೂಜ್ಯರ ತಪಸ್ಸಿನ ಶಕ್ತಿ ಅದ. ಈ ತ್ರಿಕರಣ ಪೂರ್ವದ ಅಂತರಂಗದೊಳಗೆ ಸಾಕ್ಷಾತ್ ಬಸವಣ್ಣನ ಚೈತನ್ಯ ಶಕ್ತಿ ಅದ ಅನ್ನತಕ್ಕಂಥದ್ದನ್ನ ನೀವು ಯಾರು ಮರಿಬಾರ್ದು. ಕಲ್ಯಾಣದೊಳಗೆ ಬಸವಣ್ಣ ಸಾವಿರಾರು ಜನ ಶರಣರಿಗೆ ಮದುವೆ ಭಾಗ್ಯವನ್ನ ಅಂದು 900 ವರ್ಷಗಳಿಂದ ಆ ಪುಣ್ಯಾತ್ಮರು ಮಾಡಿಕೊಟ್ಟು ಬಂದ. ಇಲ್ಲಿ ನಿಮ್ಮ ಫೋನ್ ನಂಬರ್ ಇರ್ತದೆ, ನಿಮ್ಮ ಎಲ್ಲ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಇದನ್ನ ನಾವು ಒಂದು ಗ್ರೂಪ್ ಮಾಡ್ಕೊಳ್ತಾ ಇದ್ದೇವೆ. ಬೆಂಗಳೂರಿನಿಂದ 2 ನಮಗೆ ಪರಿಚಿತರನ್ನ ಕರೆಸಿದ್ದಾರೆ. ಅವರಲ್ಲಿ ಈಗಾಗಲೇ ನಾನು ಫೈಲ್ನೊಳಗೆ ನೋಡಿ ಬಂದೆ, ಬಹಳಷ್ಟು ಜನ ಹುಡುಗಿಯರ ಕನ್ಯೆಗಳ ಒಂದು ಮಾಹಿತಿ ಇದೆ, ಕನ್ಯೆಗಳ ಮಾಹಿತಿ ಇದೆ. ಸಾಧಕ ಬಾಧಕ ಇಲ್ಲದೆ ಯಾವುದೂ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಿಲ್ಲ. ಯಾಕಂದ್ರೆ ಅಭ್ಯಾಸ ಬಲ ಇದ್ರೆ ಮಾತ್ರ ವೇದಿಕೆ ಹತ್ತಬೇಕು, ಕಾರ್ಯಕ್ರಮದ ಸಿದ್ಧತೆ ಇದ್ರೆ ಮಾತ್ರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಸಂತ ಕಬೀರದಾಸರು ಹೇಳ್ತಾರೆ. ಆಚಾರವಿಲ್ಲದವರ ಮನೆಯ ಊಟ ಮಾಡಬಾರದು, ವಿಚಾರವಿಲ್ಲದ ಸಭೆ ಒಳಗೆ ಕುಳಿತುಕೊಳ್ಳಬಾರದು ಅಂತ ಹೇಳ್ತಾರೆ. ಆ ಉದ್ದೇಶಕ್ಕಾಗಿ ಇಲ್ಲೇನದ, ಇಲ್ಲಿ ವಿಚಾರ ಶಕ್ತಿ ಅದ, ಅಲ್ಲಿಯೂ ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಿಮ್ಗೆ ತಾಳ್ಮೆ ಸಮಾಧಾನ ಇರಬೇಕು, ನೀವು ತಗೊಳ್ರಿ. ಅಂತೆ ಅಕ್ಕ ಮಹಾದೇವಿ ಹೇಳದಂಗ ಲೋಕದಲ್ಲಿ ಹುಟ್ಟಿರದ ಬಳಿಕ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳಲ್ಲದೆ ಸಮಾಧಾನಿಯಾಗಿರ್ಬೇಕಯ್ಯ ಎನ್ನುವ ಹಾಗೆ ಈ ಕಾರ್ಯಕ್ರಮವನ್ನ ನಾವು ಯೋಜನೆ ಮಾಡ್ತಾ ಇದ್ದೇವೆ. ಈ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಡಾಳ ವಿರೂಪಾಕ್ಷಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಕೂಡ ನಮಗ ಹೆಮ್ಮೆಯನ್ನು ಪಟ್ಟು ಸಂತೋಷವನ್ನು ಪಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕ್ರಿ ಅಂತ ಆಹ್ವಾನ ಮಾಡ್ಕೊಂಡಾಗ ಬಹಳ ಸಂತೋಷ ಪಟ್ಟರು. ಒಂದು ಮಾತಾಡಿದ್ರು, ನಮ್ಮ ಭಾಗದ ನಮ್ಮ ಮತಕ್ಷೇತ್ರದ ಜನತೆಗೆ ಈ ಕಂಕಣ ಭಾಗ್ಯ ಕೂಡಿ ಬರ್ತದಂದ್ರೆ ಅದಕ್ಕೆ ಸರ್ವತಾ ಒಂದು ಸಹಕಾರ, ಅದಕ್ಕೆ ನಾವು ಅದರಿಂದ ಬೆಂಬಲವಾಗಿ ಇದ್ದೇ ಇರ್ತೇವೆ ಅನ್ನುವಂತ ಮಾತನ್ನು ಕೂಡ ಅವರು ಸೂಚನೆಯನ್ನು ಮಾಡಿದ್ದಾರೆ. ನಿಮ್ಮಲ್ಲಿ ಇನ್ನೊಂದು ನೆನಪಿಗೆ ಒಂದು ವಿಷಯವನ್ನ ತರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆಯನ್ನು ಮುನ್ನಡೆಬೇಕಾದ್ರೆ
ಮುಂದೆ ಹೊಂದಾಣಿಕೆ ಮಾಡಬೇಕಾದ್ರೆ, ವಧುವರನ್ನು ಜೋಡಿಸಬೇಕಾದ್ರೆ ಆ ಎಲ್ಲದರ ಹಿಂದೆ ಒಂದು ಆಶೀರ್ವಾದದ ಮಾರ್ಗದರ್ಶನದ ಸೂಚನೆ, ಮಾರ್ಗದರ್ಶನದ ಮಾತುಗಳು ಎಲ್ಲಿರುತ್ತವೆ ಅಂದ್ರೆ ಪರಮ ಪೂಜ್ಯರ ಅಪ್ಪನೇ ಪ್ರಕಾರವಾಗಿ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತಾ ಇದ್ದಾವೆ. ನಮ್ಮ ಸ್ವಂತ ಪ್ರಯತ್ನ ಸ್ವದಿಂದ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಅಂತ ಮುಂದಿನ ದಿನಮಾನಗಳಲ್ಲಿ ಈ ಪ್ರತಿ ತಿಂಗಳ 3ನೇ ಶನಿವಾರಕ್ಕೆ ನಾವು ಸ್ವತಃ ಬರ್ತೇವೆ. ತದನಂತರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ, ಸಂಪೂರ್ಣ ವಿಶ್ವಾಸ ನಮಗದ. ಯಶಸ್ವಿ ಆದ ನಂತರದಲ್ಲಿ ಪರಮ ಪೂಜ್ಯರ ಅಪ್ಪನೆಯ ಬೇರೆಗೆ ಮುಂದಿನ ವರ್ಷದಲ್ಲಿ ಕೂಡ ಇಂಥ ಸಮಾವೇಶವನ್ನ ನಾವು ಮಾಡ್ತೇವೆ. ಜೊತೆಗೆ ಇಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿಸಿದರೆ ಅವರಿಗೆ ನಾವು ನಂಬರ್ ಪ್ರಕಾರವಾಗಿ ಅವರಿಗೆ ಕನ್ಯೆಯನ್ನ ಜೋಡಿಸಿ ಅದನ್ನ ವ್ಯವಸ್ಥೆ ಮಾಡುವಂತ ಶತಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತಾ 4 ಮಾತುಗಳನ್ನ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಶರಣುಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸರ್ವರಿಗೂ ಶರಣ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ನನಗೆ ಪರಮ ಬಂಧು, ಹೊಸದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಣ್ಣನ ಅನುಯಾಯಿಗಳು, ಆದರ್ಶದ ಮಾತುಗಳನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ನುಡಿದಂತಹ ಶರಣ ಶೇಖರಯ್ಯ ಶಾಸ್ತ್ರಿ ಅವರಿಗೆ ವೇದಿಕೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಮಾಡಾಳು ವಿಪಕ್ಷಪ್ಪನವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ತುಮಕೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಎಚ್ ಎಸ್ ಶಿವಕುಮಾರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಂಧುಗಳೇ. ಈಗ ಕಾರ್ಯಕ್ರಮದ ಉದ್ಘಾಟನೆ ಪರಮ ಪೂಜ್ಯರನ್ನೊಳಗೊಂಡಂತೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೃದಯ ಗಣ್ಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಬಂಧುಗಳೇ. ಗಿಡಕ್ಕೆ ನೀರೆರೆಯುವ ಮುಖೇನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಬೇರು ಆಳಕ್ಕಿಲ್ಲದಷ್ಟು ಮರ ಎಮ್ಮರವಾಗುತ್ತದೆ. ಹಾಗೇನೆ ಮನುಷ್ಯನ ವಿವೇಕನು ಕೂಡ ಗಟ್ಟಿಯಾಗಬೇಕಾದ್ರೆ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಅಡಗಿದಾಗ ಮಾತ್ರ ಇಂತಹ ಉದ್ಘಾಟನೆಗೆ ಅರ್ಥಪೂರ್ಣವಾಗುತ್ತೆ ಅಂತ ನಾನಾದ್ರೂ ಭಾವಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಬೇಕಾಗಿರ್ತಕ್ಕಂಥ ಮನಸ್ಸುಗಳಿಗೆ 4 ವಿಷಯಗಳನ್ನ ನುಡಿಬೇಕಾಗಿ ಚನ್ನಗಿರಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಮಾಡಾಳು ವಿಪಕ್ಷಪ್ಪನವರು ಮಾತುಗಳನ್ನ ಆಡ್ಬೇಕು ಅಂತ RM ರವಿ ಮಾಜಿ ತುಮಕೋಸ್ ಅಧ್ಯಕ್ಷರು ಇವರು ಕಾರ್ಯಕ್ರಮದಲ್ಲಿ ಕುರಿತು 4 ಮಾತುಗಳು. ಸರ್ವ ಧರ್ಮಗಳ ವಧುವರರ ಸಮಾವೇಶ ಹಾಗೂ ಪಾಲಕರ ನೇರ ಸಂಪರ್ಕದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯರಲ್ಲಿ ನಮಿಸಿ, ವೇದಿಕೆಯಲ್ಲಿ ಆಸೀನರಾಗಿರುವ ಮಾಜಿ ಶಾಸಕರೇ, ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರೇ, ತುಮಕೋಸ್ನ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಧುವರರ ಪರವಾಗಿ ಬಂದಿರೋಂಥ ಎಲ್ಲ ಬಂಧು ಮಿತ್ರರೇ, ನಾನು ಹೆಚ್ಚು ಸಮಯ ತಗೊಳಕ್ಕೆ ಹೋಗೋದಿಲ್ಲ. ಒಂದು 5 ನಿಮಿಷದಲ್ಲಿ ನಾನು 2 ಮಾತುಗಳನ್ನು ಏನು ಅನಿಸಿದೆ ಅದನ್ನು ಹೇಳ್ಬಿಟ್ಟು ಮುಗಿಸ್ತೀನಿ. ಇವಾಗ ಏನೇ ಒಂದು ತಾಂತ್ರಿಕವಾಗಿ ನಾವು ಮುಂದುವರೆದು ಎಲ್ಲ ಆದರೂ ಸಹಿತ ಈ ವಧುವರರ ಏನು ಅನ್ವೇಷಣೆ, ಈ ಮದುವೆ ವಿಚಾರವಾಗಿ ಏನು ನಡೆಯುತ್ತೆ ಅದನ್ನು ನೀವೆಲ್ಲ ಹಿಂದಿಂದ ನೋಡ್ಕೊಂಡು ಬಂದಿದ್ದೀರ. ಆದರೆ ಈ ಬದಲಾವಣೆ ಆದಂಗೆ ಯಾಕೆ ಇಷ್ಟೊಂದು ಈ ವಿಚಾರ ಜಟಿಲಗೊಳ್ತಾ ಇದೆ ಅನ್ನೋದನ್ನ
ನಾವು ಯೋಚನೆ ಮಾಡ್ತಾ ಹೋದರೆ ನಾನೊಂದು 2-3 ಪ್ರಶ್ನೆನ ನಿಮ್ಮಲ್ಲೇ ಕೇಳಿ ಇಲ್ಲೇ ಅದಕ್ಕೆ ಉತ್ತರ ಕಂಡುಕೊಳ್ಬೇಕು ಅನ್ನೋದೊಂದು ಮಹದಾಸೆ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದಿರೋ ಅಂಥದ್ರಲ್ಲಿ ವಧುವಿನ ಪರವಾಗಿ ಎಷ್ಟು ಜನ ಬಂದಿದ್ದೀರಾ ಅಂತಂದು, ವಧುವಿನ ಪರವಾಗಿ ಅಂದರೆ ಹುಡುಗಿಯರ ಪರವಾಗಿ ಒಂದು ಹುಡುಗನ್ನ ಅನ್ವೇಷಣೆ ಮಾಡಬೇಕು ಅಂತ ಬಂದಿರೋರು ಎಷ್ಟು ಜನ ಇದ್ದೀರಾ ಅಂತ ಒಂದು ಸ್ವಲ್ಪ ಕೈ ಎತ್ತುತ್ತೀರಾ? ವಧುವಿನ ಪರವಾಗಿ ವರನ ಪರವಾಗಿ ವಧುವಿನ ಅನ್ವೇಷಣೆಗೆ ಎಷ್ಟು ಜನ ಬಂದಿದ್ದೀರಾ? ಕೈ ಎತ್ತುತ್ತೀರಾ? ಇಲ್ಲಿ ವಿಚಾರ ಸ್ಪಷ್ಟ. ಒಂದೇನು ಅಂದ್ರೆ ಕಾಲ ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ವರನ ಪರವಾಗಿ ಅಂದ್ರೆ ಹುಡುಗನ ಪರವಾಗಿ ಬಂದಿರೋ ಅಂತವ್ರು ಬಹಳ ಜನ ಇದ್ದೀರಾ. ಯಾಕೆ ಅಂದ್ರೆ ಮೊದ್ಲು ವರದಕ್ಷಿಣೆ ತಗೊಂತಿದ್ರು, ಈಗ ವಧುದಕ್ಷಿಣೆ ಕೊಟ್ಟರು ಹುಡುಗಿಯರು ಸಿಗ್ತಾ ಇಲ್ಲ. ಹಂಗಂದ್ರೆ ಹುಡುಗಿಯರು ಇಲ್ಲ ಅಂತನಾ? ಇದಾರೆ, ಹುಡುಗಿಯರು ಇದ್ದಾರೆ, ಎಲ್ಲ ಇದೆ. ಆದ್ರೆ ಚಿಂತನೆ ಬದಲಾವಣೆ ಆಗಿದೆ. ಅದಕ್ಕೆ ಕಾರಣಕರ್ತರು ಈ ಬೇರೆ ಯಾರು ಅಲ್ಲ, ನಾವು ಕೂತಿರೋದು. ಈಗೇನು ವರನ್ ಪರವಾಗಿ ಬಂದಿದ್ದೀರೋ ಅದರಲ್ಲಿ ನಿಮ್ಮ ಮನೆಗೆ ವಧು ಅಂದ್ರೆ ಹೆಣ್ಮಗಳು ಇದ್ದಾರೆ, ಹುಡುಗನ ಪರವಾಗಿ ಏನ್ ನೀವು ಇಷ್ಟು ಜನ ಕೈ ಎತ್ತಿದ್ದೀರೋ ನಿಮ್ಮ ಮನೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ 80% ಹೆಣ್ಮಗಳು ಇದ್ದಾಳ ಅಲ್ವಾ? ಹೌದಾ ಇಲ್ವಾ? ಆದ್ರೆ ವರನ್ ಪರವಾಗಿ ಬಂದಿದ್ದೀರಾ. ಕಾರಣ ಇಷ್ಟೇ, ನಮ್ಮ ಮನಸ್ಥಿತಿ ಬದಲಾಗಿದೆ. ಯಾಕೆ ಅಂದ್ರೆ ಇದರಲ್ಲೂ ಇದೆ, ರೈತಾಪಿ ವರ್ಗದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇರುತ್ತದೆ. ಈ ರೈತರು ಅನ್ನೋರಿಗೆ ಹೆಣ್ಣು ಕೊಡೋದು ಅನ್ನೋದು ಬಹಳ, ಅವ್ರ ಮಕ್ಕಳಿಗೆ ರೈತಾಪಿ ಕೆಲಸ ಮಾಡ್ಕೊಂಡಿದ್ದಾನೆ ಅವನು ಮಗ ಹುಡುಗ ಅಂದ್ರೆ ಅವರಿಗೆ ಕೊಡ್ಲಿಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಂದು ಭ್ರಮೆ. ಏನು ಅಂದ್ರೆ, ನಾವು ನೌಕರದಾರಿ ಕೊಟ್ಬಿಟ್ರೆ ನಮ್ಮ ಮಗಳು ಬಹಳ ಚೆನ್ನಾಗಿರ್ತಾಳೆ, ಸಂತೋಷವಾಗಿರ್ತಾಳೆ, ನೆಮ್ಮದಿಯಾಗಿರ್ತಾಳೆ ಅನ್ನೋದೊಂದು ತಪ್ಪು ಕಲ್ಪನೆ. ಇದು ಯಾಕೆ ಒಂದು ಮಾತಿದಕ್ಕೂ ಪೂರಕವಾಗಿ ಹೇಳಿ ನಾನು ಬೇರೆ ವಿಚಾರಕ್ಕೆ ಹೋಗ್ತೀನಿ ಅಂದ್ರೆ, ಮದುವೆ ಆಗುತ್ತೆ, ಬಹಳಷ್ಟು ಮದುವೆ ಆದವು ಆರ್ಥಿಕವಾಗಿ ಎಲ್ಲ ನೋಡ್ತಿದೀವಿ, ಹೊರಗಡೆ ನೌಕರದಾರು ಅದು ಇದು ಏನೇನು ಆಗುತ್ತೆ. ಆದರೆ ತುಂಬಾ ಈಗಾಗಲೇ ಮಾತಾಡ್ತಾ ಹೇಳಿದ್ರು, ಇಲ್ಲಿ ಏನಾರ ಸಂಬಂಧ ಆದ್ಮೇಲೆ ಸಂಬಂಧ ಏನಾರ ಬಿಡುಗಡೆ ಹೊಂದೋದು, ಮುಕ್ತಿ ಹೊಂದೋದು, ಅಲ್ಲಿ ಅದಾದ್ಮೇಲೆ ಮತ್ತೇನಾರ ಕಥೆಗಳು ಆರಂಭ ಆದ್ರೆ ನಮ್ಮ ಹತ್ರ ಬರಬೇಡ್ರಿ ಅಂತ ಫಸ್ಟೇ ಗುರುಗಳು ಹೇಳ್ಬಿಟ್ರು. ಅಂದ್ರೆ ಈ ತರ ಸಂಬಂಧಗಳು ತೊರೆಯುವಂತ ಇರೋದು ನೀವೇನು ಅನ್ಕೊಂಡಿದ್ದೀರಲ್ಲ, ನೌಕರದಲ್ಲೋ ಇನ್ನೊಂದು ಎಲ್ಲೋ ಇದೆಯಲ್ಲ, ಆ ಪರ್ಸೆಂಟೇಜ್ ನೋಡಿದ್ರೆ ಅಲ್ಲಿ ಜಾಸ್ತಿ. ಯಾಕೆ ಹಂಗಾದ್ರೆ ಅಲ್ಲಿ ಜಾಸ್ತಿ ಆಯ್ತು? ಮತ್ತು ನಮ್ಮ ಯೋಚನೆಗಳೇ. ಹಾಗಾಗಿ ನಾ ಹೇಳೋದು, ರೈತರು ಅಂತಂದೇಳಿ ನಾವು ರೈತರನ್ನ ಮಕ್ಕಳಿಗೆ ನಾವು ಹೆಣ್ಣು ಕೊಡದಲ್ಲೇನೆ ಉದ್ಯೋಗದಲ್ಲಿ ಕೊಡಬೇಕು ಅಂತಂದು ಇದ್ದವ್ರಿಗೆ ಕೊಡಬೇಕು, ಅದೇ ಶ್ರೇಷ್ಠ ಅನ್ನೋದಾದ್ರೆ ನಿಮ್ಮ ಮಗನಿಗೆ ಹಂಗಾದ್ರೆ ಆ ಹೆಣ್ಣು ಎತ್ತಂತವ್ರ ತಂದೆ ತಾಯಿಗಳು ಸಹಿತ ಯೋಚನೆ ಮಾಡಿದ್ರೆ ನಿಮ್ಮ ಮಗನಿಗೆ ಯಾರು ಹೆಣ್ಣು ಕೊಡ್ತಾರೆ? ಒಂದು ಇದನ್ನ ನೀವು ಯೋಚನೆ ಮಾಡಬೇಕು. ಜೊತೆಗೆ ಆ ನೆಮ್ಮದಿಯಿಂದ ಬದುಕ್ತಾರೆ ಅನ್ನೋದು ಇದೆಯಲ್ಲ, ಅದೆಲ್ಲ ಮಿಥ್ಯ. ನೌಕರದಾರಿಗೆ ದುಡ್ಡಿದ್ದಂಥವ್ರಿಗೆ ಕೊಟ್ರೆ ನೆಮ್ಮದಿಯಾಗಿರ್ತಾಳೆ ನನ್ನ ಮಗಳು ಅನ್ನೋದೆಲ್ಲ ಸುಳ್ಳದು, ಅದು ಜಂಜಾಟ. ನಿಜವಾಗ್ಲೂ ಹೇಳ್ತೀನಿ, ಅರೆ ಬರೆ ಬೆಂದಿರೋದು ಅಂತಾರಲ್ಲ ಹಂಗೆ, ತುಂಬಾ ದುಡ್ಡು ಆರ್ಥಿಕವಾಗಿ ಸದೃಢ ಆಗಿದ್ದಾರೆ ಅಂದ್ರೆ ಅವ್ರದ್ದೊಂಥರ ಜಂಜಾಟ. ಅಲ್ಲೇ ಸಿಟಿಯಲ್ಲಿ ಇರ್ತಾರೆ ಮಧ್ಯಮ ವರ್ಗದವರು, ದುಡ್ಡು ಮಧ್ಯಮದ ವರ್ಗದ ನೀತಿಯಲ್ಲೇ ಇರುತ್ತೆ ಅಂದ್ರೆ ಅವ್ರದ್ದು ಇನ್ನೊಂಥರ ಒದ್ದಾಟ. ಇತ್ಲಾಗೆ ಮುಂದಕ್ಕೂ ಹೋಗಂಗಾಗಂಗಿಲ್ಲ, ಹಿಂದಕ್ಕೂ ಬರಂಗಾಗಂಗಿಲ್ಲ. ಆದ್ರೆ ರೈತರು ಬದುಕಂಗಲ್ಲ. ಅಟ್ಲೀಸ್ಟ್ ನಮ್ಮದ ಬೆಳೆಯನ್ನ ಬೆಳೆದು ಊಟನೋ ತಿಂಡಿನೋ ಗಂಜಿನೋ ಕುಡ್ಕೊಂಡು ಇನ್ನೂ ಚೆನ್ನಾಗಿ ನೋಡ್ಕೊಂಡು ಇರ್ತೀನಿ ಅಂತಂದು ಏನಾರ ಅಂತ ಕಾನ್ಫಿಡೆನ್ಸ್ ಕೊನೆವರೆಗೂ ಇರುತ್ತೆ ಅಂದ್ರೆ ಅದು ನಿಜವಾಗ್ಲೂ ರೈತರ ಮಕ್ಕಳಿಗೆ. ನಾನು ಇವತ್ತು ಬಂಗಾರ 1.5 ಲಕ್ಷ ಆಗಿದೆ, ನಿನಗೆ ಬಂಗಾರ ಮಾಡ್ಸಕ್ಕಾಗಿಲ್ಲ, ಇನ್ನೊಂದು ಹಾಕ್ಸಿಲ್ಲ ಅಂದ್ರೆ ಗಂಜಿನಾರು ಕೊಡ್ತಾನೆ.
ಯಾಕೆಂದ್ರೆ ಒಂದು ಭೂಮಿ ಇರುತ್ತೆ. ಅದೇ ನೀವು ಹೇಳ್ತೀನಿ IT ಬೀಟು ಅಂತಂದು ಅಂತಿರಲ್ಲ, ಎಲ್ಲದೂ ಒಂದು ಕಾಲ. ಅದು ಇವತ್ತು ನಮ್ಮ ರೈತರಿಗೂ ಒಂದು ಕಾಲ ಬರುತ್ತೆ, ಮುಂದೆ ಅವ್ನು ತೊಡಗಿಸ್ಕೋಬೇಕು. ಯಾವ್ಯಾವ ರೀತಿಯಲ್ಲಿ ನಾನು ತೊಡಗಿಸ್ಕೊಂಡ್ರೆ ನಾನು ಮುಂದೆ ಬರ್ತೀನಿ, ನನ್ನ ಜೀವನ ಸಾಗಿಸ್ತೀನಿ. ಅಟ್ಲೀಸ್ಟ್ ವೈಭವಪೇರಿತವಾಗಲ್ಲ, ಒಂದು ಹಂತಕ್ಕಾರ ಸಾಗಿಸ್ತೀನಿ ಅನ್ಬೇಕಾರೆ ಅವನಿಗೆ ಅವನು ಭೂಮಿಯಲ್ಲಿ ಅವನು ಏನೇನು ಬೆಳಿತಾನೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಲ್ಲಿ ತೊಡಗಿಸ್ಕೊಂಡ್ರೆ ಸಾಕು. ಆದ್ರೆ ನೀವು ಅನ್ಕೊಂಡಿದ್ದೀರಲ್ಲ, ಈ ಕೆಲಸಗಳು ಇನ್ನೊಂದು, ನೀವು ಹೊರದೇಶಕ್ಕೆ ಹೋಗ್ತಾರೆ, ಇನ್ನೊಂದು, ಎಲ್ಲ ಕಡೆನೂ ಸಮಸ್ಯೆಗಳು. ಇವಾಗ ಯಾರ್ಯಾರಿಗೆ ಬೇಗ ಬೇಗ ಪಿಂಕ್ ಸ್ಲಿಪ್ ಕೊಡ್ತಾರೋ ಗೊತ್ತಿಲ್ಲ. ಅಂದ್ರೆ ನಡುವೆಂತ್ರಕ್ಕೆ ಸಾಕು ನಿಮ್ ಕೆಲಸ, ನೀವು ಹೋಗ್ರಿ ಅಂತಂದು ಆ ತರ ಅಂದಾಗ ಅದು ಕಷ್ಟ ಸಾಧ್ಯ ಇರುತ್ತೆ. ಎಷ್ಟೋ ಜನ ಚೆನ್ನಾಗಿ ದುಡಿಮೆ ಮಾಡೋರು ಅಲ್ಲಿಯ ಒತ್ತಡವನ್ನ ತಾಳ್ಲಾರ್ದಲೆ ಊರಿಗೆ ಬಂದು ವ್ಯವಸಾಯನೋ ಅಥವಾ ಆರ್ಟಿಕಲ್ಚರ್ ಅಲ್ಲಿ ವಿಚಾರವಾಗಿ ಏನೇನೋ ಮಾಡ್ಕೊಂಡು ಬದುಕೋ ಅಂಥದ್ನು IT BTಯಲ್ಲಿರೋರು ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲರೂ ತಲೆಯಲ್ಲೇ ಇಟ್ಕೋಬೇಕು. ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ನಾವು ಇಲ್ಲಿಂದ ಕಳಿಸ್ಬೇಕಾದ್ರೆ ಕಳಿಸ್ಬೇಕು. ಸಿಟಿಯಲ್ಲಿ ಹೋದಾಗ ಅವ್ರನ್ನ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದು, ಇನ್ನೊಂದಕ್ಕೆ ಹೋಗೋದು, ಅಲ್ಲಿ ಹೋಗೋದು ಎಲ್ಲ ಮಾಡ್ತಾರೆ. ಹಳ್ಳಿಯಲ್ಲಿ ರೈತನ ಮಗನಿಗೆ ಇದ್ದಾಗ ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದು, ಇನ್ನೊಂದಕ್ಕೆ ಹೋಗೋದು ಅಂದ್ರೆ ಅದು ಅಸಹ್ಯ ಅನ್ಕೊಂತೀವಿ. ಅದು ಒಂಥರ 3rd ಗ್ರೇಡೆಡ್ ಇದು ಅಂತೀವಿ. ಯಾರು ಹೋಗ್ತಾ ಇದಾರೆ. ಮತ್ತೆ ಅಲ್ಲೆಲ್ಲ ಸಿಟಿಯಲ್ಲಾದ್ರೆ ಮಾಲಿಗೋ ಇನ್ನೊಂದಕ್ಕೋ ಹೋಗಕ್ ಬರುತ್ತೆ, ಇಲ್ಲಿ ಹೋಗಲ್ಲ. ನಮ್ಮ ತಂದೆ ತಾಯಿಗಳು ಅದನ್ನ ಹೇಳ್ಕೊಡಲ್ಲ, ಮನೆಯಲ್ಲಿ ಅತ್ತೆ ಮಾವನ್ನ ಹೇಳ್ಕೊಡಲ್ಲ, ಇನ್ನೊಂದ್ ಮಾಡಲ್ಲ. ಅಂದ್ರೆ ರೈತರ ಮನೆಗೆ ಮತ್ತೆ ಬದುಕು ಹೆಂಗ್ ಸಾಗಿಸ್ತಾರೆ, ಅವರು ಜೀವನ ಹೆಂಗ್ ಕಟ್ಕೊಳ್ತಾರೆ? ಇದನ್ನ ನೀವೆಲ್ಲರೂ ಯೋಚನೆ ಮಾಡಿ ಅವ್ರಿಗೆ ಎಷ್ಟೆಷ್ಟೋ ಲಕ್ಷ ವರದಕ್ಷಿಣೆ ಕೊಟ್ಟು ಇಂಥ ಹುಡುಗಿಯರನ್ನ, ದುಡಿಯೋಂಥ ಹುಡುಗಿಯರನ್ನ ಅಲ್ಲೆಲ್ಲೋ ಮಾಡಿ ಕೊಡೋ ಅಂತ, ಮದುವೆ ಮಾಡೋ ಅಂತದ್ನ ಒಬ್ಬ ರೈತನ ಮಗನಿಗೋ ಅವ್ನ್ ಕಟ್ಕೊಳಕ, ಅವನಿಗೆ ಸಹಾಯ ಆಗಕ್ಕೋ ಏನಾರು ಒಂದ್ ಮಾಡ್ರಿ. ಅವಾಗ ಅವರು ಬರ್ತಾರೆ, ನಿಮ್ ಮಗಳು ನೆಮ್ಮದಿಯಾಗಿರ್ತಾರೆ, ಎಲ್ಲದೂ ಒಳ್ಳೇದಾಗುತ್ತೆ. ಆ ದೃಷ್ಟಿಯಿಂದ ನೀವೆಲ್ಲರೂ ಈ ತರ ಯೋಚನೆ ಮಾಡ್ತಾ ನಾವು ಮಾಡಿದ್ರೆ ಮುಂದೊಂದು ದಿವಸ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಹೊರತು ನಾವು ಯೋಚನೆನ ಈ ನಿಟ್ಟಲ್ಲಿ ಮಾಡ್ದಲ್ಲೇನೆ ಬೇರೆ ಏನೋ ಕಾಲ್ಪನಿಕವಾಗಿ ನಾವೇನ್ ದೂರದಲ್ಲಿ ಕಾಣ್ತಾ ಇದೀವೋ ಅದೇ ಸತ್ಯ ಅನ್ಕೊಂಡು ನಾವು ಅದೇ ರೀತಿ ಹೋದ್ರೆ ಈ ಸಮಸ್ಯೆ ಇನ್ನ ಉಲ್ಬಣಗೊಳ್ಳುತ್ತೆ ಅಂತಂದು ಹೇಳ್ತಾ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ನಾನು ಮಾತನಾಡ್ಲಿಕ್ಕೆ ಹೋಗ್ಬೇಕು. ಇನ್ನೊಂದು ಮಾತು ಹೇಳಿ ಕೈ ಬಿಟ್ಬಿಡ್ತೀನಿ. ಈಗ ಹೇಗೆ ಸಾಮೂಹಿಕವಾಗಿ ನೀವು ಬಂದು ಮದುವೆ ವಧು ವರನ್ನ ನೋಡ್ತಾ ಇದ್ದೀರೋ, ಹಾಗೆ ವಧು ವರ ನಿಮಗೆ ಸಿಕ್ಕ ನಂತರ ಸಹಿತ ಇಷ್ಟೇ ಸರಳವಾಗಿ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಯಾಕೆ ಮಾಡ್ತೀರಾ? 1 ದಿವಸದ್ದು 1-2 ದಿವಸಕ್ಕೆ ಇವತ್ತಂತೂ ಲಕ್ಷಗಳು ಬೇಕು. ಅದನ್ನು ಮಾಡ್ದಲೆ ಇಲ್ಲೇ ಸರಳವಾಗಿ, ನಾನು ಸಾಮೂಹಿಕವಾಗಿ ನಾವು ಮಾಡೋಕ್ಕಾಗಲ್ಲ, ಬೇಡ, ಸರಳವಾಗಿ ನಿಮ್ಮ ಹತ್ತಿರದ ನೆಂಟರಿಷ್ಟನ್ನ ಕೇಳ್ಕೊಂಡು ಒಂದು ಮದುವೆ ಇದನ್ನ ಮಾಡ್ರಿ. ಅದಕ್ಕೆ ಅನ್ಯತಾ ಸುಮ್ಮನೆ ಡಂಬಾಚಾರಕ್ಕೆ ಅದಕ್ಕೆ ಇದಕ್ಕೆ ಕಳೆಯಂಥದ್ನ ಅವರಿಗೆ ಕಷ್ಟ ಕಾಲಕ್ಕೆ ಇರೋಂಥದಕ್ಕೋಸ್ಕರ ಅಂತಲ್ಲಾರು ಅದನ್ನ ಡೆಪಾಸಿಟ್ ಮಾಡ್ರಿ. ಅವ್ರು ಅದನ್ನ ಕಷ್ಟಕ್ಕೆ ಉಪಯೋಗಿಸ್ಕೊಂಡು ಖಂಡಿತ ಅವ್ರ ಜೀವನನ ರೂಪಿಸ್ಕೊಳ್ತಾರೆ ಅಂತಂದು ಈ ಒಂದು ಮಾತು ಹೇಳ್ತಾ ಈ ಒಂದು ಸಭೆಯಲ್ಲಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನಾಡ್ತೀನಿ. RM ರವಿ ಮಾಜಿ ಅಧ್ಯಕ್ಷರು ತುಮಕೂರು ಪಟ್ಟಣಿ ಅವರಿಗೆ ವೇದಿಕೆಯ ಪರವಾಗಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅತ್ಯಂತ ವಾಸ್ತವದ ಮಾತುಗಳನ್ನ ನಿಮ್ಮೆಲ್ಲರ ಕಿವಿಗೆ ಆಗಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಪಾಲಿಸಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ಶರಣ ವಡ್ನಾಳ್ ಜಗದೀಶ್ ಅಧ್ಯಕ್ಷರು, ಕರ್ನಾಟಕ ಜೀವ ವೈವಿಧ್ಯಮಯ ನಿಗಮ ಬೆಂಗಳೂರು, ಇವರಿಂದ ಕಾರ್ಯಕ್ರಮದಲ್ಲಿ ಮಾತುಗಳು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಗುರುಬಸವ ಸ್ವಾಮಿಗಳ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಮಿಸುತ್ತಾ, ಹಾಗೆಯೇ ಹಿರಿಯರು, ಈ ಭಾಗದ ಮಾಜಿ ಶಾಸಕರು ಆದಂಥ ಮಠ ವಿರೂಪಾಕ್ಷಪ್ಪನವರೇ, ಹಾಗೆ ಮಿತ್ರರು ಆದಂಥ ತುಮಕೂರಿನ ಅಧ್ಯಕ್ಷರು ಆದಂಥ ಎಚ್ ಶಿವಕುಮಾರ್ ಅವರೇ, ಮಾಜಿ ಅಧ್ಯಕ್ಷರಾದಂಥ RM ರವಿ ಅವರೇ, ಹಾಗೆ ವೇದಿಕೆ ಮೇಲಿನಿಂದ ಶೇಖರ್ಯ ಶಾಸ್ತ್ರಿಗಳವರೇ, ಹಾಗೆ ಸೋಮಶೇಖರ ದೊಡ್ಡಮನಿ ಅವರೇ, ಶರಣಿಯರೇ. ಇವತ್ತು ಪಾಂಡಮಟ್ಟಿಯಲ್ಲಿ ಶ್ರೀಮಠದ ಆವರಣದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷ, ವಿನೂತನ, ಮಠದಲ್ಲಿ ಅದ್ಭುತಗಳು ಭಾಳ ಆಗಿದ್ದಾವೆ. ಭಾಳ ವಿಶೇಷವಾದ ಕಾರ್ಯಕ್ರಮಗಳು ಈಗಾಗಲೇ ಆಗೋಗಿದೆ. ಆದರೆ ಇದೊಂದು ವಿಶೇಷತೆಯ ಪುಟದಲ್ಲಿ ಇದು ಒಂದು ಸೇರ್ಕೊಳ್ಳೋ ಒಂದು ವಿಶೇಷವಾದ ಕಾರ್ಯಕ್ರಮ.
ತುಂಬ ಖುಷಿ ಆಗುತ್ತೆ. ಇವತ್ತು ಈಗಾಗಲೇ ಗುರುಗಳು ಮಾತಾಡ್ತಾ ಮುಂಚೆ ಹೇಳಿದರು, ಯಾಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ, ಈ ಉದ್ದೇಶದ ರೀತಿ ನೀತಿ ರಿವಾಜುಗಳನ್ನೆಲ್ಲ ಇದೆ. ಉದ್ದೇಶ ಇಷ್ಟೇ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮದುವೆಗಳು ಆಗ್ತಾ ಇಲ್ಲ ಅಂತ. ಈಗ ರವಿ ಈ ಥರ ಒಂದು ಮಾತಾಡಿರು. ನಾವು ನೋಡೋ ದೃಷ್ಟಿ ಹೆಂಗಿದೆ ಅಂದರೆ, ನಮ್ಮ ಮಗಳು ಮಾತ್ರ ನಾವೆಲ್ಲ ಆಫೀಸರ್ಗಳಿಗೆ ಇಂಜಿನಿಯರ್ಗಳಿಗೆ ಬೆಂಗಳೂರಿಗೆ ಇರಬೇಕು ಅನ್ನೋ ಆಸೆ, ಅನ್ನೋ ಆಸೆಯಿಂದ ನಾವೆಲ್ಲ ಕೊಡ್ತಾ ಇದ್ದೀವಿ. ಇವೇ ಅದೇ ಅವ್ರ ತಮ್ಮನಿಗೂ ಅಣ್ಣನಿಗೂ ಹುಡುಕೋದು ಮಾತ್ರ ಇಲ್ಲ ಹುಡುಕ್ಬೇಕು ಅಂತ. ಇದು ನಮ್ಮ ಮನೋಭಾವದ ಮನಸ್ಥಿತಿ ಈ ಥರ ಇದೆ. ಇದೆಲ್ಲವೂ ಯಾಕೆ ಆಗುತ್ತೆ ಅಂದರೆ, ಏನೋ ನಮ್ಮ ಮಗಳು ಚೆನ್ನಾಗಿರಲಿ ಅನ್ನೋ ಒಂದು ಬಯಕೆ, ಅದರ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಬಯಕೆ ಹಿಡ್ಕೋಬೇಕಲ್ಲ. ಆ ದೃಷ್ಟಿಯಿಂದ ಅದೆಲ್ಲ ಬಿಡಿ. ನಮ್ಮ ಉದ್ದೇಶ ಏನಾಗುತ್ತೆ ಅಂದರೆ, ಎಲ್ಲಿ ಸಂಸ್ಕಾರ ಇರುತ್ತೋ, ಎಲ್ಲಿ ರೀತಿ ನೀತಿ ಇರುತ್ತೋ, ಎಲ್ಲಿ ಜೀವನ ಸುಖಕರವಾಗಿ ನಡೆಸ್ತಾ ಇದ್ದಾರೋ ಆ ಮನೆಯಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳ್ತಾರೆ. ಸಂಸ್ಕಾರ ಇರೋದು ಕಷ್ಟ, ಒಪ್ಕೊಳ್ತೀನಿ, ಸಂಸ್ಕಾರ ಮುಖ್ಯ. ಆ ದೃಷ್ಟಿಯಿಂದ ಯಾಕೆ ಈ ಸಂಸ್ಕಾರ ರೋಡ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾವು ರೈತರುಗಳಪ್ಪ, ನಾವೆಲ್ಲರೂ ರೈತ ಜೀವನ ಮಾಡ್ಕೊಂಡೆ ಜೀವನ ಮಾಡ್ತಾ ಇದೀವಿ. ನಮ್ಮ ಮಕ್ಕಳು ನಾವು ಸಂಸ್ಕಾರದಲ್ಲಿ ನಡೆಸ್ಬೇಕಾಗುತ್ತೆ, ಕರ್ಕೋಬೇಕಾಗುತ್ತೆ ಅದನ್ನೆಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಸ್ವಲ್ಪ ಗಮನ ಇಟ್ಟು ಸಂಸ್ಕಾರದ ಕಡೆ ಗಮನ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವ್ರಿಗೆ ಓದಿಸಿ, ಚೆನ್ನಾಗಿ ಓದಿಸಿ ಕರ್ಕೊಂಡ್ಬಂದು ತೋಟ ಮಾಡಿರಲಿಲ್ಲ. ಇವತ್ತು 7 ಎಕರೆ ತೋಟ ಇದ್ರೆ ಎಷ್ಟು ಆದಾಯ ಇದೆ? 20 ಕುಂಟಲ್ ಅಡಿಕೆ ಆಗುತ್ತೆ, ಬೇಡ 17-18 ಕುಂಟಲ್ 15 ಕುಂಟಲ್ ಅಡಿಕೆ ಆಗುತ್ತೆ. 75-7 8 ಲಕ್ಷ ರೂಪಾಯಿ ಆದಾಯ. ಮತ್ತು ಗೌರ್ಮೆಂಟ್ ನೌಕರಿಗೆ 50,000 ಸಂಬಳ ಕೊಟ್ಟರು 12-60 6 ಲಕ್ಷ ರೂಪಾಯಿ ಆದಾಯ. ಯಾಕೆ ಜಾಸ್ತಿ ಆಯ್ತು? ಇವತ್ತು ಯಾವ್ದು 2 ಎಕರೆ ತೋಟ, ಅವ್ನು 2 ಎಕರೆ ತೋಟ ಇದ್ರು ಅವ್ನು ಸೌಕಾರ ಇವತ್ತು. ಆದರೆ ನಾವು ಮಾಡುವ ಜೀವನದ ರೀತಿ, ನಮ್ಮ ಜೀವನದ ರೀತಿ ಬದಲಾವಣೆ ಆಗಬೇಕು. ನಮಗೆ ಅವ್ರಿಗೆ ಕಮ್ಮಿ ಇಲ್ಲ, ಅಫಿಷಿಯಲ್ಗಿಂತ ನಾವು ಯಾರೂ ಕಮ್ಮಿ ಇಲ್ಲ ರೀ. ಎಲ್ಲರಿಗಿಂತ ಅವ್ರಿಗಿಂತ ಚೆನ್ನಾಗಿ ಆದಾಯ ಮಾಡ್ತೀವಿ, ಚೆನ್ನಾಗಿ ದುಡಿಮೆ ಮಾಡ್ತೀವಿ. ಅವ್ರಿಗಿಂತ ಹೆಚ್ಚು ಆರೋಗ್ಯ ನಮ್ದಿದೆ, ಆರೋಗ್ಯದಲ್ಲೂ ನಾವು ಮುಂದಿದ್ದೀವಿ, ದುಡಿಮೆಯಲ್ಲೂ ಮುಂದಿದ್ದೀವಿ, ಆದಾಯದಲ್ಲೂ ಮುಂದಿದ್ದೀವಿ. ಆದರೆ ನಾವು ಮಾಡುವ ರೀತಿ ನೀತಿ ರಿವಾಜುಗಳಿದಾವಲ್ಲ, ಅದನ್ನು ನಾವು ಸರಿಪಡಿಸ್ಕೋಬೇಕು. ನಮ್ಮ ಜೀವನ ಶೈಲಿಗಳನ್ನು ಬದಲಾವಣೆ ಮಾಡ್ಕೋಬೇಕು. ಇವತ್ತೆಲ್ಲರೂ ಸಾಮಾನ್ಯ ಉತ್ತಮವಾದ ಬೆಂಗಳೂರಲ್ಲಿ ಇಲ್ಲ ಗಂಟೆ ಮನೆಗಳು ಅಂತ ನಮ್ಮ ತಾಲೂಕಲ್ಲಿ ಇದಾವೆ. ಇವತ್ತು ಬೆಂಗಳೂರಲ್ಲಿ ಅಂತ ಅದಕ್ಕಿಂತ ದೊಡ್ಡ ದೊಡ್ಡ ಮನೆಗಳು ನಮ್ಮ ತಾಲೂಕಲ್ಲಿದ್ದಾವೆ. ನಾವು ಇದ್ರ ಬೇಕಂತ ಯೋಚನೆ ಮಾಡ್ಬೇಕಾ? ಹಂಗೆ ಯೋಚನೆ ಮಾಡೋದಿಲ್ಲ. ಬಟ್ ಅದೇ ಇದಲ್ಲ, ನಮ್ಮ ರೀತಿ ನೀತಿ, ನಮ್ಮ ವಿಧಾನಗಳ ಜೀವನ ಶೈಲಿಗಳನ್ನ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಜೀವನ ಶೈಲಿ ಅನ್ನೆಸರಿ ವೇಸ್ಟ್ ಆಗೋದನ್ನ ಕಡಿವಾಣ ಹಾಕ್ಬೇಕಾಗುತ್ತೆ. ಮತ್ತೆ ಜೀವನ ಶೈಲಿಯಲ್ಲಿ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ಕೋಬೇಕು. ಈಗಾಗಲೇ ಸುಮಾರು ಜನ ಪ್ರತಿ ಗ್ರಾಮದಲ್ಲೂ ಬಿಡಿ 40, 50, 60 ಜನ ಗಂಡು ಮಕ್ಕಳಿದ್ದಾರೆ. ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ, ಎಲ್ಲ ಹುಡುಗರು ನೋಡಿದ್ದೀನಿ. 40, 30ರಿಂದ ಕೊನೆ ಪಕ್ಷ 25, 30 ಇದೆ. ವಯಸ್ಸು 20, 25, 30, 35, 40 ತನಕಲೂ ಇದಾವೆ. ಆ ಮಟ್ಟದಲ್ಲಿ ಇದೆ ಅಂದಾಗ ಅಲ್ಲೆಲ್ಲೋ ನಮ್ಮಲ್ಲಿ ದೋಷ ಇದೆ. ದುಡಿಮೆ ಕೊಡ್ತಾ ಇರಲ್ಲ, ಎಲ್ಲರೂ ಕೊಡ್ತಾ ಇರಲ್ಲ. ನಮ್ಮಲ್ಲಿ ಏನು ದೋಷ ಇದೆ ಅದನ್ನು ಹುಡುಕಿದ್ರೆ ಸರಿ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ಸಂಸ್ಕಾರವನ್ನು ನೋಡಿದ್ರೆ ಅಲ್ಲಿ ನಮ್ಮ ಜೀವನ ಸುಖಮನ ಹಾದಿಯಲ್ಲಿ ಓದ್ತಿದೆ ಅಂತ ಅರ್ಥ. ಯಾರು ಇವತ್ತು ಹೆಣ್ಣಿರ್ತಾರಲ್ವ ಹಂಗೆ LTBT ಇಂಜಿನಿಯರು ಅಫಿಷಿಯಲ್ಗಳು ಕೊಡ್ಬೇಕು ಅಂದ್ರೆ ಹೆಂಗ್ರಿ ಸಾಧ್ಯ ಆಗುತ್ತೆ? ಎಷ್ಟು ಜನ ಇದ್ದಾರೆ ಈ ಹೊಸದಾಗಿ ಎಷ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊತಿದ್ದಾರೆ? ಎಲ್ಲರೂ ಅಪಾಯಿಂಟ್ ಮಾಡ್ಕೊತಿಲ್ಲ, ಕಿತ್ತಾಗ್ತಾ ಇದಾರೆ. ಇವತ್ತು ITBT ಜನನ ಕಿತ್ತಾಗ್ತಾ ಇದಾರೆ. ಅವರೆಲ್ಲ ಪರಿಸ್ಥಿತಿ ಹೇಳ್ಬಾರ್ದು, ಆ ಮಟ್ಟಕ್ಕೆ ಆಗ್ತಾ ಇದೆ. ಆ ರೀತಿ ನಾವು ನಮ್ಮ ಮನಸ್ಸಲ್ಲಿ ನಾವು ಮನಸ್ಥಿತಿ ಮಾಡಿಕೊಂಡು ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ, ಒಳ್ಳೆ ದಾರಿಯಲ್ಲಿ ಹೋದ್ರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ. ವಾತಾವರಣ ಸರಿ ಇಲ್ಲ, ಬಹಳ ಚೆನ್ನಾಗಿ ಹೇಳಿದ್ರು ರವಿ ಅವರು. ವಾತಾವರಣ ಸರಿ ಇಲ್ಲ ಅಂದ್ರೆ ಅದರ ವಾತಾವರಣ ಸರಿ ಆಗ್ಲಿಕ್ಕೆ ಕಾರಣ ನಾವು ಒಬ್ಬರಲ್ವಾ? ನಾವು ನಮ್ಮನೆ ವಾತಾವರಣ ನಾವು ಸರಿಯಾಗಿ ಪಟ್ಟು ಹುಡುಕಬೇಕಾಗುತ್ತೆ. ನಮ್ಮ ಮನೆ ವಾತಾವರಣ ಸರಿ ಇದ್ರೆ ನಮ್ಮ ಊರ ವಾತಾವರಣ ಸರಿ ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ, ನಮ್ಮ ಮಕ್ಕಳು ಯಾವ ರೀತಿ ನಡೀತಾ ಇದಾರೆ, ಜೀವನ ಯಾರು ಸಾಗಿಸ್ತಾ ಇದಾರೆ, ಅದನ್ನು ನಾವು ಸ್ವಲ್ಪ ಕಾಣಬೇಕಾಗುತ್ತೆ. ಯಾಕೆ ಮಾತು ಹೇಳ್ತೀನಿ, ನಮ್ಮ ನಿರ್ಲಕ್ಷ್ಯದಿಂದ ನಮ್ಮ ಮನೆ ವಾತಾವರಣ ಹಾಳಾಗ್ತಾ ಇದೆ. ಅದನ್ನ ಸ್ವಲ್ಪ ಗಮನ ಇಟ್ಟು ಮಾಡಿ ನಮ್ಮ ಸಾಧಿಸಿ ಅಂತ. ಇನ್ನು ಅನೇಕ ಕಡೆ ಸುಮಾರು ಹೆಚ್ಚು ಕಮ್ಮಿ ಒಂದು 5-6 ತಿಂಗಳಿಂದ ನನಗೊಂದು 7-8 ಕಂಪ್ಲೇಂಟ್ ಬಂದವೆ. ಅದು ಇಂಜಿನಿಯರು ಬಂದವೆ, ಕೆಲವು ಅಧಿಕಾರಿಗಳು ಬಂದವೆ, ಕೆಲವು ರೈತಾಪಿ ಮನೆಯಲ್ಲೂ ಬಂದವೆ. ಇದು ನೋಡಿ ಒಳ್ಳೇದಲ್ಲ. ಏನಾಗುತ್ತೆ ಅಂದ್ರೆ, ಯಾರೇ ಆಗಲಿ ಒಬ್ರು ಹೆಣ್ಣುಮಗಳು ನಮ್ಮ ಮನೆಗೆ ಬರ್ತಾರೆ ಮತ್ತು ಗಂಡು ಮನೆಗೆ ಬರ್ತಾರೆ ಅಂದ್ರೆ ಅಂದಾಗ ಅವ್ರಿಗೆ ಅವ್ರದೇ ಆದಂಥ ಗೌರವ ಇರುತ್ತೆ, ವ್ಯವಸ್ಥಿತ. ಒಬ್ಬ ತಂದೆ ತಾಯಿ ಬಿಟ್ಟು ಇನ್ನೊಂದು ಮನೆಗೆ ಬರ್ತಾರೆ ಅಂದಾಗ ನಾವು ಅವ್ರು ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ನಾವು ಯೋಚನೆ ಮಾಡೋಕಲ್ಲ.
ಆ ರೀತಿ ಅವ್ರು ಯಾರು ನಡೆಸ್ಬೇಕಂತ ನಾವು ಫಸ್ಟ್ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಲ್ಲ. ಬಂದಾಗ ಯಾರೇ ಆಗ್ಬೋದು, ಎಂಥದೇ ಇರ್ಬೋದು. ನಾವು ಒಪ್ಪೇತಾನೆ ಮದುವೆ ಮಾಡಿಕೊಟ್ರದು, ಮದುವೆ ಮಾಡ್ಕೊಂಡ್ರೆ ಒಬ್ಬೇ ಮದುವೆ ಮಾಡಿಕೊಡ್ತಿರ್ತೀವಿ ಅಥವಾ ಇಷ್ಟಪಟ್ಟು ಮದುವೆ ಆಗಿರ್ತೀವಿ, ಎಲ್ಲ ಆಗಿರುತ್ತೆ. ಸುಮಾರು ಕಮ್ಮಿ ಒಂದು 5-6 ತಿಂಗಳು ಒಂದು 5-6 ಕೇಸ್ ಬಂದವೆ. ನನ್ನ ತಲೆ ಕೆಟ್ಟು ಹೋಗ್ತದೆ. ಯಾಕೆ ಹಿಂಗಾಗ್ತದೆ? ಸಮಾಜ ಎತ್ತ ಹೋಗ್ತಾ ಇದೆ, ಏನಾಗ್ತಾ ಇದೆ, ಯಾಕೆ ಹಿಂಗಾಗಬೇಕು? ಮೊದಲೇ ಹೇಳಿರ್ತೀವಿ, ಎಲ್ಲ ನೋಡ್ಬೇಕಾದ್ರೆ ಹುಡುಗಿ ನೋಡಿರ್ತೀರಿ, ಹುಡುಗನ್ ನೋಡಿರ್ತೀರಿ, ಅವ್ರ ಮನೆ ತಿಳ್ಕೊಂಡಿರ್ತೀರಿ, ಯಾರು ಸುಮ್ಮನೆ ಕೊಡಲ್ಲ. ಎಲ್ಲ ತಿಳ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡು ಕೊಟ್ಟಿರ್ತೀರಿ. ಮತ್ತೆ ಕೊರತೆ ಆಗಿರುತ್ತೆ, ಮತ್ತೆ ಯಾಕೆ ತೊಂದರೆ ಆಗಿರುತ್ತೆ? ಸುಧಾರಣೆ ಇರಬೇಕು, ತಾಳ್ಮೆ ಇರಬೇಕು, ಮತ್ತು ನಮ್ಮ ಮನಸ್ಥಿತಿಗಳು ಚೇಂಜ್ ಮಾಡ್ಕೋಬೇಕು. ಎಲ್ಲಿ ಆ ಸೊಸೆ ಬಂದರೆ ಅವ್ರ ಅತ್ತೆ ಮನಸ್ಸಲ್ಲಿ, ಎಲ್ಲಿ ಸೊಸೆ ಬಂದರೆ ನನ್ನ ಅಧಿಕಾರ ಕಸ್ಕಂತೇಳಿ ಏನೋ ಮನೋಭಾವನೆ. ಸೊಸೆ ಬಂದು ನನ್ನ ಅಧಿಕಾರ, ನನ್ನ ಸೊಸೆ ಬಂದ ನನ್ನ ಜಾಗ ಖಾಲಿ ಆಗುತ್ತೆ, ಆ ಜಾಗದಲ್ಲಿ ನನ್ನ ಮಗನ ಮಾತು ಕೇಳಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ. ಅದು ತೆಗೆದಾಕಿ. ಮಾವಿಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ಯಾವಾಗ ಏನಾಗ್ತಂದ್ರೆ, ಓ ನನ್ನ ಸೊಸೆ ಬಂದಂತಂದ್ರೆ ನನ್ನ ಮಗ ನನ್ನ ಮಾತು ಕೇಳಲ್ಲ, ಹೆಂಡತಿ ಮಾತು ಕೇಳ್ತಾನೆ, ಹೆಂಡತಿ ಮಾತು ಕೇಳ್ತಾನೆ. ಇವೆಲ್ಲ ಒಳ್ಳೇದಲ್ಲ. ಈ ಮನೋಭಾವನೆ ಬಿಡಿ. ಅವಳನ್ನ ಮಗಳಾಗಿ ಕಾಣಿ, ಆ ಬರೋ ಸೊಸೆನ ಮಗಳಾಗಿ ಕಾಣಿ. ಅವಾಗ ನಿಮ್ಮ ಜೀವನ ಯಾವ ರೀತಿ ಆಗುತ್ತೆ. ಅವಳು ನೀವು ತಂದೆ ಆಗಿ ಕಾಣಕ್ಕೆ ಪ್ರಯತ್ನ ಪಡ್ತಾಳೆ, ಅವಳು ನಿಮ್ಮ ತಂದೆ ಆಗಿ ಕಾಣಕ್ಕೆ ಪ್ರಯತ್ನ ಪಡೋದು. ನಿಮ್ಮ ನಡವಳಿಕೆ ಹೆಂಗಿರುತ್ತೋ ಹಂಗೆ ಅವಳ ನಡವಳಿಕೆಯನ್ನು ಬದಲಾವಣೆ ಆಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಇಂಥ ಬಹಳ ಕಷ್ಟವಾಗಿದ್ದಾವೆ, ಬಹಳ ಬೇಜಾರಾಗುತ್ತೆ ಒಂದು ವಿಚಾರದಲ್ಲಿ. ಅದೊಂದು ನಮ್ಮ ಸಮಾಜದಲ್ಲಿ ಈ ಆಗ್ಬಾರ್ದು. ಆಗ್ದಂಗೆ ನೀವೆಲ್ಲರೂ ಸಹಕಾರ ಕೊಡಿ. ನಿಮ್ಮ ಮನಸ್ಥಿತಿಗಳು ನಾವು ಬದಲಾವಣೆ ಮಾಡ್ಕೊಳ್ಳಿ. ಕಾಲ ಬದಲಾವಣೆ ಆಗಿದೆ, ಸುಮಾರು ಬದಲಾವಣೆ ಆಗಿದೆ. ಇವತ್ತು ಹಿಂದಿನ ಕಾಲದಾಗ ಇದ್ದಾಗ ನಾವು ಇರಬೇಕು ಅಂದ್ರೆ ನಮ್ಮ ಮಕ್ಕಳು ಇರಲ್ಲ ಅಥವಾ ನಮ್ಮ ಸೊಸೆಗಳು ಇರಲ್ಲ. ಅದಕ್ಕೆ ಅವ್ರಿಗೆ ನಾವು ಹೊಂದ್ಕೊಳ್ಳೋ ಪ್ರಯತ್ನ ಪಡಬೇಕು. ನಮ್ಮ ಮನೇಲಿ ನಾವು ಹಿಂಗಿದ್ವಿ, ನಮ್ಮ ಮನೇಲಿ ಗೆರೆ ದಾಟ್ತಿರ್ಲಿಲ್ಲ, ಮನೆ ವಸ್ತುಗಳು ದಾಟಿರ್ಲಿಲ್ಲ, ಇವೆಲ್ಲ ಮಾತುಗಳು ಇದಾವೆ. ಆದ್ರೆ ವಸ್ತುಗಳು ದಾಟಿದ ಕಾಲ ಇತ್ತು ಬಂತಲ್ಲ, ಇವತ್ತು ಹಂಗಲ್ಲ. ಇವತ್ತೆಲ್ಲರೂ ಸ್ವತಂತ್ರ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮತ್ತೆಲ್ಲರಿಗೂ ಹಕ್ಕು ಇದೆ, ಎಲ್ಲರಿಗೂ ಹಕ್ಕಿದೆ. ಒಂದು ಯಾವುದೋ ಒಂದು ಕುಟುಂಬ ಅವ್ರ ವಿಚಾರಕ್ಕೆ ಸಿಕ್ಕಿ ಬಿದ್ದಾಗ ಅದ್ರ ಆಗೋ ಪರಿಣಾಮಗಳು ಎಷ್ಟಾಗ್ತದೆ ಗೊತ್ತಾ? ನಿಮಗೆ ಮಾನಸಿಕ ಹಿಂಸೆ, ಪಕ್ತರಿಗೆ ಕಿರಿಕಿರಿ, ಮತ್ತೆ ಪಕ್ತರಿಗೆ ಆಹಾರ, ಅಕ್ಕಪಕ್ಕ ಇದ್ದರೆ ಒಂದು ಒಳ್ಳೆ ಆಹಾರ. ಆ ವಿಚಾರ ಇದ್ದಾಗ ಊರ್ತು ಬೆಳ್ಕೊಂಡು ಹೋಗ್ತಾರೆ. ಅದು ಊರ್ತು ಬೆಳ್ಕೊಂಡು ಹೋಗಿ ಊರು ಕೇರಿ ಎಲ್ಲ ಹೋಗ್ತಾರೆ. ಈ ತರ ಆಗ್ಬಾರ್ದು. ಆ ರೀತಿ ಒಂದು ನಡವಳಿಕೆ ಅಂತ ಮಾಡ್ಲಿ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಪರಮ ಪೂಜ್ಯರು, ಮತ್ತೆ ಈ ವ್ಯವಸ್ಥಾಪಕರು ಬಂದಿರೋ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ಒಳ್ಳೇದಾಗ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಸಮಾಧಾನ ಇರಲಿ, ತಾಳ್ಮೆ ಇರಲಿ. ಸಮಾಧಿಯಿಂದ ಕಾರ್ಯಕ್ರಮ ಮುಗಿಸಿ ಸಮಾಧಿಯಿಂದ ತಾಳ್ಮೆಯಿಂದ ಹೋಗಿ ಬಹಳ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಸುಮ್ಮನೆ ಔಷಧಕ್ಕೆ ಬಂದಿದ್ದೀವಿ, ಏನೋ ಆಯ್ತು, ಏನೋ ಹೋಯ್ತು, ಗುರುಗಳು ಹೇಳಿದ್ರು ಅಥವಾ ಶಾಸ್ತ್ರಗಳು ಹೇಳಿದ್ರು, ಬೇಡ. ನಿಮ್ಮ ಯೋಚನೆ ಮುಖ್ಯ, ನಿಮ್ಮ ಆಲೋಚನೆ ಮುಖ್ಯ. ಸಮಾಧಾನಗೆ ಯೋಚನೆ ಮಾಡಿ ತಿಳ್ಕೊಂಡು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು, ನೀವು ತಿಳ್ಕೊಂಡು, ನಿಮಗೂ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮದುವೆ ಮಾಡಿ. ಮದುವೆ ಆಗೋದು ಒಂದೇ ಸರಿ, ಆದ್ಮೇಲೆ ಸಫರ್ ಪಡೋ ಕೆಲಸ ಆಗ್ಬಾರ್ದು. ಬಹಳ ಯೋಚನೆ ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ಈ ಕಾರ್ಯಕ್ರಮ ಮಾಡಿ ಮುಗಿಸಿ ನಿಮ್ಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಪರಮ ಪೂಜ್ಯರಲ್ಲಿ ನಾನು ನಮಸ್ಕಾರ ಮಾಡ್ತಾ ನಾನು ಮಾತನಾಡ್ತೀನಿ. ಜೈ ಹಿಂದ್. ಅಹಂಕಾರ ಮಮಕಾರ ಇಲ್ಲದಾಗ, ಸಂಸ್ಕಾರವನ್ನು ಮೈಗೂಡಿಸಿಕೊಂಡಾಗ ಬದುಕಿನ ದಿನಗಳ ಅತ್ಯಂತ ಶಾಶ್ವತವಾಗಿ ನೆಲೆಸುವ ಎಂಬ ಮಾತುಗಳನ್ನು ಔಚಿತ್ಯವಾಗಿ ತಿಳಿಸಿರ್ತಕ್ಕಂಥ ಶರಣ ವಡ್ನಾಳ್ ಜಗದೀಶ್ ಅವರಿಗೆ ಆಶೀರ್ವಾದ ಪರಮ ಪೂಜ್ಯರಿಂದ. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳೆಲ್ಲರೂ ಆಗಿರ್ತಕ್ಕಂಥ ಶರಣ ಎಚ್ ಎಸ್ ಶಿವಕುಮಾರ್, ಅಧ್ಯಕ್ಷರು ತುಮ್ಕೋಸ್ ಲಿಮಿಟೆಡ್ ಚನ್ನಗಿರಿ, ಇವರಿಂದ ಕಾರ್ಯಕ್ರಮದಲ್ಲಿ ಮಾತುಗಳು. ರಾಜ್ಯ ಮಟ್ಟದ ಬೃಹತ್ ಸರ್ವಧರ್ಮಗಳ ವಧುವರರ ಸಮಾವೇಶ ಹಾಗೂ ಪಾಲಕರ ನೇರ ಸಂಪರ್ಕ ಕಾರ್ಯಕ್ರಮ ವೇದಿಕೆಯ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರೇ, ವಡ್ನಾಳ್ ಜಗದೀಶ್ ಅವರೇ, ಶೇಖರಯ್ಯ ಶಾಸ್ತ್ರಿ ಅವರೇ, ಸೋಮಶೇಖರ್ ಅವರೇ, ಅವರು ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಿತ್ರರೇ, ಸಹೋದರ ಸಹೋದರಿಯರೇ, ನನಗಿಂತ ಮೊದಲು ನಾನು ಮಾತಾಡಿ ಕೇಳಿಸ್ಕೊಂಡು ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಜಗಣ್ಣ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಇಲ್ಲಿ ನಾನು ಒಂದ್ಸಾರಿ ನಿಮ್ಮನ್ನು ಕೇಳ್ತೀನಿ, ಇಲ್ಲಿ ಬಂದಿರೋದ್ರಲ್ಲಿ ರೈತರು ಎಷ್ಟು ಜನ ಇದ್ದಾರೆ ಅಂತಂತೇಳಿ. ಸರಿ, ಕೈ ಎತ್ತಿನ ನೋಡೋಣ.
ಒಂದ್ಸಾರಿ ರೈತಾಪಿ ಬಿಟ್ಟು ಹೊರಗಳವರು ಅಫಿಷಿಯಲ್ಸ್ ಎಷ್ಟು ಜನ ಇದ್ದಾರೆ? ಇದೀರಾ? ಯಾರು ಕೈ ಎತ್ತೀರಾ? ನಾನು ಕೂಡ ಕಾರಣ ಇಲ್ಲಿ ಯಾರೋ ಒಬ್ರು ಕೈ ಎತ್ತಿದ್ರು, ಅಲ್ಲೊಬ್ರು ಕೈ ಎತ್ತಿದ್ರು. ಇದೇನ್ ತೋರಿಸುತ್ತಪ್ಪ ಅಂತಂತ ಹೇಳಿದ್ರೆ, ಏನು ಹಿಂದೆ ಮಾತಾಡಿದಂಥವ್ರು ನಾನು ಕೂಡ ಮುಂದುವರ್ಸಿ ಮಾತಾಡಬೇಕಾಗಿದೆ. ಒಂದು, ರೈತರ ಮನೆಗಳಿಗೆ ಹೆಣ್ಮಕ್ಳನ್ನ ಕೊಡಕ್ಕೆ ತಂದೆ ತಾಯಿಗಳು ತಯಾರಿಲ್ಲ. ಎರಡನೇದು, ಏನು ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಲ್ಲ, ಮೊದಲೆಲ್ಲ ನಾವು ಒಟ್ಟು ಕುಟುಂಬದಲ್ಲಿ ಬದುಕ್ತಾ ಇದ್ವಿ. ಈಗ ಯಾರಿಗೂ ಕೂಡ ಎಲ್ಲ ಯುನಿಕ್ ಗಂಡ ಹೆಂಡತಿ ಅಷ್ಟೇ ಬದುಕಬೇಕು, ಅಲ್ಲೇ ಮಕ್ಕಳು ಸ್ವಲ್ಪ ವಯಸ್ಸಾದ ತಕ್ಷಣನೇ ಅವ್ರು ಬೇರೆ ಬದುಕಬೇಕು. ಯಾರು ಕೂಡ ತಂದೆ ತಾಯಿಗಳ ಜೊತೆ ಬದುಕಬೇಕು ಅಂತ ಆಸಕ್ತಿ ಇಲ್ಲದೆ ಇರುವಂಥದ್ದು. ಜೊತೆಗೆ ನಮ್ಮ ಸಂಸ್ಕಾರ ಏನಿತ್ತೋ ಹಿಂದೆ ಅದನ್ನ ಬದಲು ಮಾಡ್ಕೊಂಡು ನಾವು ಹಂಗೆ ಇದ್ದೀವಿ. ನಾವು ವಯಸ್ಸಾಗುತ್ತೆ ಅಂದ್ರೆ ನಾವು ಯೋಚನೆ ಮಾಡಲ್ಲ, ನಾವು ಒಂದಿನ ಅತ್ತೆ ಮಾವುಗಳು ಆಗ್ಬೇಕು ಅಂತ ಚಿಂತೆ ಮಾಡಲ್ಲ. ನಮ್ಮ ಚಿಂತನೆ ಏನಪ್ಪಾ ಅಂತಂದ್ರೆ, ನನ್ನ ಮಗಳು ಬಹಳ ಸಂತೋಷವಾಗಿರ್ಬೇಕು, ಯಾವ ಅತ್ತೆದು ಕಾಟ ಇರಬಾರ್ದು, ಮಾವೊಂದು ಕಾಟ ಇರಬಾರ್ದು, ಗಂಡ ಹೆಂಡತಿ ಅಷ್ಟೇ ಸುಖವಾಗಿರ್ಬೇಕು ಅಂತ ಒಂದ್ ಕಡೆ ಬಯಸ್ತೀವಿ. ಇನ್ನೊಂದ್ ಕಡೆ ನಮಗೆ ಸೊಸೆ ಬರಬೇಕು, ಆ ಸೊಸೆ ಬಂದಾಗ ನಾವು ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಮನೋಪಸ್ಥಿತಿನೇ ಇವಕ್ಕೆಲ್ಲ ಕಾರಣ ಆಗಿರುವಂಥದ್ದು. ಯಾಕೆಂದ್ರೆ ಇವತ್ತು ಯಾರೇ ಅಫಿಷಿಯಲ್ಸ್ ಅಂದ್ರೆ ಸಾಮಾನ್ಯವಾಗಿ ಅವನ ಕೆಲಸ ಎಲ್ಲಿ ಸಿಗುತ್ತೋ ಅಲ್ಲಿ ಗಂಡ ಹೆಂಡತಿ ಮದುವೆ ಆಗ್ಬಿಟ್ಟು ಹೆಂಡತಿ ಕರ್ಕೊಂಡು ಹೋಗಿ ಸಪ್ರೇಟ್ ಆಗಿರ್ತಾರೆ. ಆದ್ರೆ ಇಲ್ಲಿ ರೈತ ಕುಟುಂಬ ಅಂತ ಬಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಮಂತನದಲ್ಲೂ ಕೂಡ ತಂದೆ ತಾಯಿ ಅಜ್ಜ ಅಜ್ಜಿ ಮಗ ಸೊಸೆ ಇರೋವಂಥದ್ದು. ಇದನ್ನ ಯಾರು ಒಪ್ಕೊಳ್ಳೋ ಮನಸ್ಥಿತಿ ಇಲ್ಲದೆ ಇರೋದಕ್ಕೆ ಇವತ್ತು ಇಷ್ಟೆಲ್ಲ ನೋವು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ಇಂಥ ಸಮಯದಲ್ಲಿ ಸಮಾಜಕ್ಕೆ ಯಾವಾಗ ಏನ್ ಬೇಕಾಗುತ್ತೋ ಅಂಥದನ್ನ ಗುರುತಿಸಿ ಅದಕ್ಕೆ ವ್ಯವಸ್ಥೆ ಮಾಡುವಂತ ಐತಲ್ಲ, ಅದು ಮಠಗಳದ್ದು ಮತ್ತೆ ಸ್ವಾಮೀಜಿಗಳ ಕೆಲಸ. ಇವತ್ತು ಅಂತ ಕೆಲಸನ ಬಹಳ ವ್ಯವಸ್ಥಿತವಾಗಿ ನಮ್ಮ ಸ್ವಾಮೀಜಿಗಳು ಈ ಮಠದಲ್ಲಿ ಮಾಡ್ತಿರೋದ್ರಿಂದ ವಿಶೇಷವಾಗಿ ಅವರಿಗೆ ಗೌರವ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಇದು ಬರೀ ಇವೆರಡೇ ಕಾರಣದಿಂದನಾ? ಈ ಒಂದು 20 ವರ್ಷ ತಿಂದ್ಕೋದ್ರೆ ಹುಡುಗರಿಗೆ ಇಷ್ಟೇ ಡಿಮಾಂಡ್ ಇರ್ತಿತ್ತು. ಹುಡುಗಿರು ಸ್ವಲ್ಪ ಜಾಸ್ತಿ ಇದ್ರು ದೇಶದಲ್ಲಿ. ಇವಾಗ ಸ್ವಲ್ಪ ಹುಡುಗರು 20 ವರ್ಷದಿಂದ ಏನ್ ಮಾಡಿದ್ವಿ, ಹುಡುಗಿ ಮದುವೆ ಮಾಡೋದೇ ಕಷ್ಟಪ್ಪ, ಅವ್ರ ವರದಕ್ಷಿಣೆ ಇನ್ನೊಂದು ಬೇರೆ ಬೇರೆ ಕಾರಣಗಳಿಗೋಸ್ಕರನ ಹುಡುಗಿನ ಮದುವೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಎಲ್ಲ ಅವತ್ತು ಹೆಣ್ಮಕ್ಳು ಬೇಡಪ್ಪ ಅಂತ ಭ್ರೂಣ ಹತ್ಯೆ ಮಾಡ್ಕೊಂಡು ಬಂದು ಇವತ್ತು ಹೆಣ್ಮಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇವೆಲ್ಲ ರೀಸನ್ ಅದು ಒಂದು ಕಾರಣ. ಇವತ್ತು ದೇಶದಲ್ಲಿ ಒಂದು 1000 ಜನ ಹೆಣ್ಮಕ್ಳಿಗೆ 960ರಿಂದ 970 ಹೆಣ್ಮಕ್ಳಿದ್ದಾರೆ. 1000 ಜನ 1000 ಜನ ಹೆಣ್ಮಕ್ಳಿಗೆ 960-70 ರಫ್ಲಿ. ಎಲ್ಲೂ ಕೂಡ ಕರೆಕ್ಟ್ ಸ್ಟಾಟಿಸ್ಟಿಕ್ಸ್ ಇಲ್ಲ. ಒಬ್ರು 960 ಅಂತಾರೆ, ಕೆಲವು ಸರಿ 980, ಎನಿವೋ ಒಂದು 20 ಜನ ಕಡಿಮೆ ಇದ್ದಾರೆ. ಅದು ಕೂಡ ಒಂದು ದೊಡ್ಡ ಇದು. ಎಲ್ಲರೂ ಏನ್ ಬಯಸ್ತಾರೆ, ಸಹಜವಾಗಿ ಯಾರು ಕೂಡ ನನ್ನ ಮಗಳು ಇವಕ್ಕಿಂತ ಒಳ್ಳೆ ಹುಡುಗ ಬೇಕು ಅಂತೇಳಿ ಸ್ವಲ್ಪ ಕೊನೆ ಗ್ರೇಡಿಗೆ ನಮ್ಮ ರೈತರ ಮಕ್ಕಳನ್ನ ತಂದಾಕ್ಬಿಟ್ಟಿದ್ದಾರೆ. ಇದಕ್ಕೊಂದೇ ನಾವೆಲ್ಲರೂ ಕೂಡ ಏನ್ ಇವತ್ತು ರೈತರ ಮಕ್ಕಳು ಅಂತ ಇದೀವೋ ನಮ್ಮ ಗೌರವಗಳನ್ನ ನಾವು, ನಮ್ಮ ಕೆಲಸಗಳನ್ನ ನಾವು ಗೌರವಿಸ್ಬೇಕು. ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಂತಂತೇಳಿ ನಾವು ಯೋಚನೆ ಮಾಡಕ್ ಹೋದಾಗ, ನಮ್ಮ ಮಕ್ಳಿಗೆ ಹೆಣ್ಣು ನೋಡಕ್ ಹೋದಾಗ ಬೇರೆಯವರು ಕೂಡ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೇಳ್ತಾನೆ, ನಿನ್ನ ಮಗ ಡಾಕ್ಟ್ರ ಅಂತ ಕೇಳ್ತಾರೆ. ಇದು ಏನಿದೆ, ಈ ಅಸಮತೋಲನ ಇದೆಯಲ್ಲ, ನಮ್ಮ ಯೋಚನಾ ಶಕ್ತಿ ಇದೆಯಲ್ಲ, ನಾವು ಯೋಚನೆ ಮಾಡೋ ರೀತಿ ಬದಲಾದ್ರೆ, ನಾವು ನೋಡೋ ದೃಷ್ಟಿ ಬದಲಾದ್ರೆ ನಿಜವಾಗ್ಲೂ ಇವೆಲ್ಲವೂ ಕೂಡ ಸೊಲ್ಯೂಷನ್ ಇದೆ. ಎಷ್ಟೋ ಜನ ನನ್ನ ಮಗ ಏನೋ ಅಮೆರಿಕದಲ್ಲಿದ್ದಾನೆ, US ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಕೆಲಸ ಕಳ್ಕೊಂಡು ಎಷ್ಟೋ ಜನ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ದೊಡ್ಡ ಮಂತನಗಳು, ಇಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಇರುವಂಥವ್ರು ತಂದೆ ತಾಯಿಗಳು, 50 ಎಕರೆ 100 ಎಕರೆ ಜಮೀನು ಇಟ್ಕೊಂಡಿರುವಂಥವ್ರು, ತೋಟ ಇಟ್ಕೊಂಡಿರುವಂಥವ್ರು ಮಕ್ಕಳುಗಳು US ಅಲ್ಲಿ ಯಾವತ್ತ ಒಂದಿನ ಬೆಳಿಗ್ಗೆ ರಾತ್ರಿ ಬಂದಿರ್ತಾರೆ. ಬೆಳಿಗ್ಗೆ ಬರ್ಬೇಕಾದ್ರೆ ನಿಮ್ ಕೆಲಸ ಇಲ್ಲ, ನಾಳೆ ಒಂದು ಮೇಲ್ ಬರುತ್ತೆ, ಏನು ಲೆಟರ್ಗಳು ಅಲ್ಲ, ಮೇಲ್ ಬರುತ್ತೆ, ಕೆಲಸ ಜಾಸ್ತಿ ಆಗಿದೆ, ನಿಮ್ಗೆ ತೆಗಿತಾ ಇದ್ದೀವಿ, ನೀವು ಬೇರೆ ಎಲ್ಲಾರು ಕೆಲಸ ನೋಡ್ಕೊಳ್ರಿ ಅಂತೇಳಿ. ಅಲ್ಲಿ 1 ವಾರ 15 ದಿವಸನೂ ಕೂಡ ನೀವು ದುಡಿಮೆ ಇಲ್ಲದೆ ಕಾಲ ಕಳೆಯೋದು ಕಷ್ಟ. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಸೂಪರ್ ಮಾರ್ಕೆಟ್ ಇದಲ್ಲ, ಸೂಪರ್ ಮಾರ್ಕೆಟ್ಗಳಲ್ಲಿ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಬಳ ತಗೊಂಡು, ನಿನ್ನೆ ಕೋಟ್ಯಾಂತರ ರೂಪಾಯಿ ಲೆಕ್ಕ ಸಂಬಳ ತಗೊಂಡಿರ್ತಾರೆ, ಇವಾಗ ಸೂಪರ್ ಮಾರ್ಕೆಟ್ ಹೋಗಿ ಕೆಲಸ ಮಾಡ್ತಾರೆ. ನಮ್ಮ ಮನಸ್ಥಿತಿನೂ ಕೂಡ ಸೂಪರ್ ಮಾರ್ಕೆಟ್ ಕೆಲಸ ಮಾಡಿದ್ರು ಪರವಾಗಿಲ್ಲ,
ನಮ್ಮ ಹೆಣ್ಮಕ್ಳುಗಳು ಅಮೆರಿಕಾದಲ್ಲಿ ಇರಬೇಕು ಅಂತ ಟ್ರೆಂಡು ತುಂಬ ಜನಕ್ಕಿದೆ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಮ್ಮ ಮನೆ ಮುಂದೆ ನಮ್ಮ ಮಕ್ಳುಗಳು ಭಾಳ ಚೆಂದಾಗಿರ್ಬೇಕು ಅಂತಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಬಂದ ಮಕ್ಳುಗಳನ್ನ ಸೊಸೆ ಏನಾದ್ರೂ ಬದಲಾಗಿ ಅವಳು ನಮ್ಮ ಹೆಣ್ಮಕ್ಳುಗಳು ಅಂತಂತ ಚಿಂತೆ ಮಾಡೋಕ್ಕೆ ಶುರು ಮಾಡಿದಾಗ ಇವಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತಂತ ಹೇಳಿ ನನ್ನ ಯೋಚನೆ ಬಂಧುಗಳೇ. ಅದರಲ್ಲೂ ಕೂಡ ವಿಶೇಷವಾಗಿ ರೈತರುಗಳು ಪ್ರತಿ ಹಳ್ಳಿಯೂ ಕೂಡ ಏನು ನಮ್ಮ ತಾಲೂಕು ನಮ್ಮ ಸುತ್ತಮುತ್ತಲು ಅಂತ ಹೇಳಿದ್ರೆ ರೈತಾಪಿ ಜನ ಅಂತಲೇ ಇರೋದು. ಪ್ರತಿ ಹಳ್ಳಿಯಲ್ಲೂ ಕೂಡ 50-100 ಜನ, ಸಣ್ಣ ಹಳ್ಳಿ ಒಂದು 50 ಜನ, ಪಾಂಡಮಟ್ಟಿ ಅಂತ ಊರುಗಳ 300-400 ಜನ ಅಂತಂತಾರೆ. ನಮ್ಮೂರ 300 ಜನ ಇದ್ದಾರೆ, 400 ಜನ ಇದ್ದಾರೆ. ಇಮ್ಯಾಜಿನ್ ಮಾಡಿರಿ, ಸಮಾಜದಲ್ಲಿ ಇವೆಲ್ಲವೂ ಕೂಡ ತುಂಬ ವೇರಿಯೇಷನ್ದಾಗ ಮುಂದೆ ಏನೆಲ್ಲ ಅನಾಹುತಗಳು ಕೂಡ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ 1 ಗಂಟೆ 5 ನಿಮಿಷ 10 ನಿಮಿಷ ನಾವು ಮಾತಾಡೋದ್ರಿಂದ ಬಗೆಹರಿಯಲ್ಲ. ನೀವು ಇದ್ರ ಬಗ್ಗೆ ಸಮಸ್ತವಾಗಿ ಚಿಂತೆ ಮಾಡೋಕ್ಕೆ ಶುರು ಮಾಡಿದರೆ ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತಂತೇಳಿ ಈ ಸಮಯದಲ್ಲಿ ಹೇಳ್ತಾನ. ಒಳ್ಳೆ ಕಾರ್ಯಕ್ರಮನ ನಮ್ಮ ಗುರುಗಳು ಆಯೋಜನೆ ಮಾಡಿದ್ದಾರೆ. ಇದು ಚೆನ್ನಾಗಾಗಲಿ ಮತ್ತು ಇದರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಆಶಿಸ್ತಾನೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರು ಪ್ರಾರ್ಥನೆ ಮಾಡ್ಕೊಂತ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಅತ್ಯಂತ ವಸ್ತುಸ್ಥಿತಿಯ ಮಾತುಗಳನ್ನ ಸಭೆಗೆ ಅರ್ಪಿಸಿರ್ತಕ್ಕಂಥ ಶರಣ ಎಚ್ ಶಿವಕುಮಾರ್ ಅವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹಾಗೂ ಪರಮಪೂಜ್ಯರಿಂದ ಆಶೀರ್ವಾದ. ಬಹುಶಃ ಎಲ್ಲರೂ ಕೂಡ ವೇದಿಕೆ ಮೇಲೆ ರೈತರೇ. ಸಿಂಗಲ್ ಲೈಫ್ ಇಸ್ ಜಂಗಲ್ ಲೈಫ್, ಡಬಲ್ ಲೈಫ್ ಇಸ್ ಜಾಲಿ ಲೈಫ್, ಟ್ರಿಪಲ್ ಲೈಫ್ ಇಸ್ ಟ್ರಬಲ್ ಲೈಫ್. ಆ ಟ್ರಿಪಲ್ ಲೈಫ್ ಒಳಗೆ ನೀವೆಲ್ಲರೂ ಕೂಡ ಟ್ರಬಲ್ ಮಾಡ್ಕೊಂಡು ಜಾಲಿಯಾಗಿರಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಆ ನಿಟ್ಟಿನಲ್ಲಿ ಶೇಖರಯ್ಯ ಶಾಸ್ತ್ರಿಗಳು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ನಾನಾದ್ರೂ ಭಾವಿಸುತ್ತಾ ಮತ್ತೊಮ್ಮೆ ವೇದಿಕೆಗೆ ಧನ್ಯವಾದಗಳು ಬಂಧುಗಳೇ. ಚನ್ನಗಿರಿ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರಣ ಕೆ ಮಾಧವ ಪಕ್ಷಪ್ಪನವರ ಕಾರ್ಯಕ್ರಮದಲ್ಲಿ ಕುರಿತು 4 ಮಾತುಗಳನ್ನು ಆಡಬೇಕು ಅಂತ ಅತ್ಯಂತ ವಿನಯದಿಂದ ವಿನಂತಿಸಿಕೊಳ್ತಾ ಇದೆ. ಸರ್ವಧರ್ಮಗಳ ವಧುವರರ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ಒಡ್ನಾಳ್ ಜಗದೀಶ್ ಅವರೇ, ಶಿವಕುಮಾರ್ ಅವರೇ, ಶೇಖರಯ್ಯ ಶಾಸ್ತ್ರಿಗಳೇ, ಸೋಮಶೇಖರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣೆಯರು, ಸುಮಾರು 70-72ನೇ ಇಸ್ವಿಗಳಲ್ಲಿ ಯಾರ್ಯಾರು ಓದಿದ್ದಾರೆ ಅಂದರೆ ಅವ್ರು ಹುಡುಕಿ ಬಂದು ವರದಕ್ಷಿಣೆ ಕೊಟ್ಟು ಹೆಣ್ಣು ಕೊಡ್ತಿದ್ರು. ಇವತ್ತು ಯಾಕೆ ಆದಿಲ್ಲ ಅಂತ ಹೇಳಿದ್ರೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಆಗಿದೆ. 100ಕ್ಕೆ 85% ಜನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹುಡುಗಿಯರು MA, MSc, BE, MBBS ಮಾಡ್ತಾರೆ. ಹುಡುಗರು ಸಹ ಡಿಗ್ರಿ ಮಾಡ್ತಾರೆ. ಅವ್ರವ್ರಿಗೆ ಮ್ಯಾಚ್ ಆಗಂತ ಗಂಡು ಹೆಣ್ಣು ದೊರೆಯೋದೇ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಹುಡುಗಿಯರು ಏನು ಕೇಳ್ತಾರೆ ಅಂತ ಹೇಳಿದರೆ, ಅವನಿಗೆ ಸರ್ಕಾರಿ ನೌಕರಿ ಐತಾ, ಸಂಬಳ ಎಷ್ಟು ಬರ್ತೈತೆ, ಅವನ ಮನೆ ಚೆನ್ನಾಗೈತಾ, ಅವ್ರ ಅಪ್ಪ ಅಮ್ಮ ಚೆನ್ನಾಗದಾರ, ಆಮೇಲೆ ಅವನಿಗೆ ಆಸ್ತಿ ಎಷ್ಟೈತೆ, ಪ್ಲಾಟ್ ಎಷ್ಟೈತೆ, ಈ ಎಲ್ಲದೂ ಚೆನ್ನಾಗಿದ್ರೆ ಮಾತ್ರ ಹೆಣ್ಣು ಕೊಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಿಂದೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ನಾವೆಲ್ಲ ಮದುವೆ ಆಗ್ಬೇಕಾದ್ರೆ ತೆಂಗಿನ ತೋಟ ಐತಾ ಅಂತ ಕೇಳಿದ್ರು. ಯಾಕೆಂದ್ರೆ ಅವಾಗ ಅಡಿಕೆಗೆ ಬೆಲೆ ಇರಲಿಲ್ಲ. ಅಡಿಕೆಗೆ 2000 ರೂಪಾಯಿ ಕ್ವಿಂಟಲು. ಈ ತೆಂಗಿಗೆ ಸ್ವಲ್ಪ ಅವ್ರ ರೇಟ್ ಇತ್ತು. ತೆಂಗಿನ ತೋಟ ಐತೆ ಅಂದರೆ ಹೆಣ್ಣು ಕೊಡೋದು. ಅಂದರೆ ಕಾಲಕ್ಕೆ ಈ ಬದಲಾವಣೆಗಳು ಆಗ್ತಾ ಇದ್ದಾವೆ. ನಮ್ಮಲ್ಲಿ ಮೊದಲು ಯೋಚನಾ ಶಕ್ತಿ ಬರೀಬೇಕು. ಅವನು ಸಂಸ್ಕೃತನ, ಅವನು ನನ್ನ ಮಗಳನ್ನ ಚೆನ್ನಾಗಿ ಬಾಳತ್ತಾನೆ. ನಿನ್ನೆ ಯಾವುದೋ ಒಂದು ಕಾಣಕಟ್ಟದ ಪಂಚಾಯತಿ ಮಾಡ್ತಾ ಇದ್ವಿ. ಅವನಿಗೆ ವರದಕ್ಷಿಣೆ ಒಂದು ಪೆಟ್ರೋಲ್ ಬಂಕ್ ಕೊಟ್ಟಿದ್ದಾನೆ. ಒದ್ದೂರಿಯಾಗಿ ಮದುವೆ ಇಂಜಿನಿಯರ್ ಅವನ ಇದನ್ನು ಪೆಟ್ರೋಲ್ ಬಂಕ್ ಕೊಡ್ತಿದ್ದಾನೆ, ಸಾಕಷ್ಟು ಹಣ ಕೊಟ್ಟಿದ್ದಾನೆ, ಮಾಡಿದ್ದಾನೆ. ಈಗ ಆ ಹುಡುಗಿಯನ್ನು ಅವ್ನು ಬಿಟ್ಬಿಡೋಣ ಡ್ರೈವರ್ಸು. ಅದಕ್ಕೆ ಪಂಚಾಯತಿ ಮಾಡಿರಿ ಅಂತ ಅಂದರೆ ಯಾವ ಸ್ಥಿತಿಗೆ ಇವತ್ತು ಜನ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಗಂಡು ಮಕ್ಕಳು ವರದಕ್ಷಿಣೆ ಬೇಡ, ನಾವೇ ಖರ್ಚಾಗಿ ಮದುವೆ ಮಾಡ್ಕೊಂತೀವಿ ಅಂದರೂ ಹೆಣ್ಣು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕೆಂದರೆ ಹೆಣ್ಣು ಮಕ್ಕಳಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ. ಅವರು ಡಿಗ್ರಿ ಇವತ್ತು ಎಷ್ಟೋ ಜನ BE ಆದ ಇಂಜಿನಿಯರ್ ಹುಡುಗಿಯರುಗಳು ಭಾಳ ಸಾಮಾನ್ಯ ಜನರನ್ನ, ಉದಾಹರಣೆಗೆ ನಮ್ಮ ಗಲ್ ಮೇಲೆ ಒಬ್ಬದಾನೆ,
ಅವನು ಪೊಲೀಸ್, ಅವನ ಹೆಂಡತಿ ಹೈಸ್ಕೂಲು ಇದು ಲೆಕ್ಚರರು. ಅಂದರೆ ಈ ಮದುವೆ ಆಗ್ಬೇಕಾದ್ರೆ ಈ ಪರಿಸ್ಥಿತಿನಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಈಗ. ಆದ್ದರಿಂದ ಅವನು ಸುಸಂಸ್ಕೃತನ, ಒಳ್ಳೆಯನ, ನನ್ನ ಮಗಳನ್ನು ಬಾಳಿಸ್ತಾನ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ. ನನಗೆ ನಿನ್ನೆನೂ ಪತ್ರಿಕೆಯಲ್ಲಿ ಓದಿದೆ ನಾನು, ಇಲ್ಲಿ ಶಿವಕುಮಾರ್ ಮತ್ತು ಇವರು ಇದ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಇವತ್ತು 100 ಜನ ಗಂಡು ಮಕ್ಕಳಿದ್ದಾರೆ. 100 ಜನ ಗಂಡು ಮಕ್ಕಳಿಗೆ 92 ಜನ ಹೆಣ್ಣು ಮಕ್ಕಳ ಸಂಖ್ಯೆ ಇದೆ. ಆ ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಸರಿದೂಗಿಸೋದ್ರ ಜೊತೆಗೆ ಈಗ ಏನಾಗಿದೆ ಅಂತೇಳಿ ಹೇಳಿದರೆ ಹೆಣ್ಮಕ್ಳುಗಳು ಆಟ ಹಿಡಿತಾರೆ. ಉದಾಹರಣೆ, ಮೊನ್ನೆ ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಕಾರವಾರದಿಂದ ಒಂದಿಷ್ಟು ಜನ ಬ್ರಾಹ್ಮಣರು ಯುವಕರು ಬಂದರು. ನಾವು ನಮ್ಮ SP, ನಾವು DC ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ಈ ಇದಿರುತ್ತಲ್ಲ ರಿಮೈಂಡ್ ಹೋಮ್, ಅಲ್ಲಿ ಸುಮಾರು 6 ಜನ ಹುಡುಗಿಯರನ್ನು ಅವ್ರು ಯಾವ ಜಾತಿ ಏನು ಕೇಳಲಿಲ್ಲ, ಆ ಬ್ರಾಹ್ಮಣರು ಹುಡುಗರು ಮದುವೆ ಮಾಡ್ಕೊಂಡು ಹೋದರು. ಅಂದರೆ ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಹೆಣ್ಣು ಕೊಡದ ಈಗ ಭಾಳ ಜನ ಯುವಕರುಗಳು ಇವತ್ತು ವಿದ್ಯಾವಂತರಾಗಿದ್ದಾರೆ, ತೋಟ ಇದೆ, ಮನೆ ಇದೆ. ಇವತ್ತು ಅವ್ರಿಗೆ 27, 28, 30 ವರ್ಷ ಆದರೂ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಹುಡುಕ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಜ್ವಲಂತ ಸಮಸ್ಯೆ ಆದಂಥ ಹೆಣ್ಣು ಗಂಡುಗಳನ್ನು ಒಂದು ಮಾಡತಕ್ಕಂಥ ಇಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಸಮಾಜ ಅವರಿಗೆ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದರೆ ಪರಮ ಪೂಜ್ಯರು ಬೇರೆ ಬೇರೆ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ. ಮತ್ತು ಬಸವಣ್ಣನವರ ಪರಮ ಅನುಯಾಯಿ ಆಗಿದ್ದಾರೆ. ಬಸವಣ್ಣನವರ ವಚನಗಳನ್ನು ನಾಡಿನಾದ್ಯಂತ, ದೇಶದಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಅವರ ಹಾದಿನಲ್ಲೇ ನಡೀತಾ ಇದ್ದಾರೆ. ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಉದಾಹರಣೆಗೆ ಈ ಜಪಾನ್ ದೇಶದಲ್ಲಿ ಹುಡುಗಿಯರ ಮದುವೆನೇ ಆಗಕ್ಕೆ ಹುಡುಗರಿಗೆ ಎಣ್ಣೆ ಸಿಗೋದು, ಅವರು ಓದ್ಕೊಂಡು ಸ್ವೇಚ್ಛಾ ಜೀವನ ಬೇಕು. ಈಗ ಏನಾಗಿದೆ, ವಿದ್ಯಾವಂತ ಹುಡುಗಿಯರಿಗೆ ನನಗೆ ಮದುವೆನೇ ಆಗಲ್ಲ, ನಾನು ಆರಾಮಾಗಿರಬೇಕು, ನಾನು ಇನ್ನೊಬ್ಬರ ಇದಕ್ಕೆ ಗುಲಾಮರಾಗಿರೋಕ್ಕೆ ತಯಾರಿಲ್ಲ ಅನ್ನೋ ಮನೋಭಾವ ಜಪಾನ್ನಾದ್ಯಂತ ಇದೆ. ಹಾಗೆಯೇ ನ್ಯೂಜಿಲ್ಯಾಂಡ್ನಲ್ಲಿ 60% ಗಂಡಸರಿದ್ದಾರೆ, 100% ಹೆಣ್ಮಕ್ಳಿದ್ದಾರೆ. ಅಲ್ಲಿ ಹೆಂಗಪ್ಪ ಪರಿಸ್ಥಿತಿ ಅಂತೇಳಿ ಹೇಳಿದರೆ ಗಂಡನ ಆರಾಮಾಗಿ ಕುಂಡ್ರಿಸಿ ಹೆಂಗಸರು ದುಡ್ಕೊಂಬಂದು ಗಂಡನ ಸಾಕಿ ಅಂತಾರೆ. ಯಾಕೆಂದ್ರೆ ನನ್ನ ಗಂಡ ಚೆನ್ನಾಗಿರಲಿ ಅಂತ. ಯಾಕೆಂದರೆ ಗಂಡೇ ಸಿಗಲ್ಲ ನ್ಯೂಜಿಲ್ಯಾಂಡಲ್ಲಿ. ಇದು ಕೆಲವು ದೇಶಗಳಲ್ಲಿ ಕೆಲವಾದಂಥ ಭಿನ್ನ ರೀತಿಯಲ್ಲಿ ಇವತ್ತು ಗಂಡು ಹೆಣ್ಣಿನ ಇದಿದೆ. ಆದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೆ ಕೇವಲ ಇನ್ನೂ ಡಿಫ್ರೆನ್ಸ್ ಇರೋದು 8% ಮಾತ್ರ. ಆದರೆ ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕಾಗಿದೆ. ಇವತ್ತು ಮಾನಸಿಕವಾಗಿ ನಾವು ಯೋಚನೆ ಮಾಡಿ ಯಾರಿಗೆ ಕೊಟ್ಟರೆ ನಮ್ಮ ಮಗಳು ಸುಖವಾಗಿರ್ತಾಳೆ ಅಂತಕ್ಕಂಥದ್ದು ಮುಖ್ಯ. ಏನೀಗ ಎಷ್ಟು ದುಡ್ಡಿದ್ದು ಸಂಪತ್ತಿದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಹೋದರೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಹೋದರೆ ಏನು ಉಪಯೋಗ? ನನ್ನ ಮಗಳು ಸರಿಯಾದ ರೀತಿಯಲ್ಲಿ ಬಾಳಿಸ್ತಾನ, ಅವನಿಗೆ ಆ ಸಾಮರ್ಥ್ಯ ಇದೆಯಾ, ಅವನು ಸಾಕ್ತಾನ ಅಂತಕ್ಕಂಥ ಇದನ್ನು ವಿಚಾರ ಮಾಡಿ ಹೆಣ್ಣು ಗಂಡುಗಳನ್ನು ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಪಣಮಟ್ಟಿ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಭಾಳಷ್ಟು ಜನರಿಗೆ ವಧುವರರು ಸಿಗೋದ್ರ ಮೂಲಕ ಆ ಒಂದು ಕಾರ್ಯಕ್ರಮದ ಮದುವೆಗಳಿಗೆ ಹೆಚ್ಚು ಕಡಿಮೆ ಪರಮ ಪೂಜೆಯಲ್ಲಿ ಏನು ಮದುವೆಗಳು ವಧುವರರು ಆಗ್ತಾರೆ, ಎಲ್ಲ ಕಾರ್ಯಕ್ರಮಗಳಿಗೂ ಪರಮ ಪೂಜ್ಯರು ಹೋಗಿ ಆಶೀರ್ವದಿಸಲಿ ಅಂತೇಳಿ ಹೇಳ್ತಾ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅತ್ಯಂತ ವೈಚಾರಿಕ ಚಿಂತನೆಯ ಮಾತುಗಳನ್ನ ಕಾರ್ಯಕ್ರಮಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಶರಣ ಕೆ ಮಾಡಾಳು ವಿಪಕ್ಷಪ್ಪ ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಹಾಗೂ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ಪ್ರಾಯೋಜಕರಾಗಿರ್ತಕ್ಕಂಥ ಶರಣ ಶೇಖರಯ್ಯ ಶಾಸ್ತ್ರೀಜಿ ರೋಣ ಗದಗ ಇವ್ರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ.
ಶರಣ ಶೇಖರಯ್ಯ ಶಾಸ್ತ್ರಿಜಿ ರೋಣ ಗದಗ, ಇವರು ಧರ್ಮ ಸಂಘಟಕರು ಹಾಗೂ ಕಾರ್ಯಕ್ರಮದ ಆಯೋಜಕರು. ಇವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಸೋಮಶೇಖರ್ ದೊಡ್ಡಮನಿ ಲಕ್ಷ್ಮೀಶ್ವರ, ಇವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಶರಣ ನಟರಾಜ್ ಹೊನ್ನಾಳಿ, ಇವರು ಕೂಡ ಕಾರ್ಯಕ್ರಮದಲ್ಲಿ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಕೋರಿ ಬಸವರಾಜ್ ಹೊನ್ನಾಳಿ, ಉಮೇಶಪ್ಪ ಹೊನ್ನಾಳಿ, ಮಲ್ಲಾರೆಡ್ಡಿ ನೆಲಮಂಗಲ, ರಾಮಣ್ಣ ಸಾಹಿತಿಗಳು, ರುದ್ರೇಶ್ ಗರ್ಗ, ಶಾಮಿಯಾನ ಸೋಮಶೇಖರ್. ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲ ನಾಮಾಂಕಿತರು ದಯಮಾಡಿ ಒಬ್ಬೊಬ್ಬರಾಗೆ, ಒಬ್ರು ಕೆಳಗಡೆ ಹೇಳಿದ ನಂತರ ಒಬ್ಬೊಬ್ಬರಾಗೆ ರುದ್ರೇಶ್ ಗರ್ಗ, ಸೋಮಶೇಖರ್ ಶಾಮಿಯಾನ, ರಾಮಣ್ಣ ಸಾಹಿತಿಗಳು, ಮಲ್ಲಾರೆಡ್ಡಿ ನೆಲಮಂಗಲ, ನಟರಾಜ್ ಹೊನ್ನಾಳಿ, ಕೋರಿ ಬಸವರಾಜ್, ಉಮೇಶಪ್ಪ, ದಾಕ್ಷಾಯಣಮ್ಮ ಉಡುಪಿ. ತಗೊಂಡವರು ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಆಶೀರ್ವಾದವನ್ನ ಸ್ವೀಕರಿಸಿದಂತ ಎಲ್ಲರೂ ಕೂಡ ವೇದಿಕೆಯ ಬಲಭಾಗ ಕೆಳಭಾಗ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಾಕ್ಷಾಯಣಮ್ಮ ಉಡುಪಿ. ಈ ಕಾರ್ಯಕ್ರಮದ ನೋಂದಣಿಯ ಕಾರ್ಯಕ್ರಮವನ್ನ ಅತ್ಯಂತ ಆಸಕ್ತಿಯಿಂದ ನಿರ್ವಹಿಸಿರ್ತಕ್ಕಂಥ ಶರಣ ದಾಕ್ಷಾಯಣಮ್ಮ ಇವರಿಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಕೃತಜ್ಞತಾ ಭಾವನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ನಿಮ್ಮ ವಸ್ತುಸ್ಥಿತಿಯತ್ತ ಆಯೋಜನೆ ಮಾಡಿರ್ತಕ್ಕಂಥ ಶಾಸ್ತ್ರೀಜಿ ಮತ್ತು ಸೋಮಶೇಖರ್ ಅವರು ಬರ್ತಾರೆ. ಈಗ ಪರಮ ಪೂಜ್ಯರಿಂದ ಅಮೃತವಾಣಿಗೆ ನಾವು ನೀವೆಲ್ಲರೂ ಕೂಡ ಕಿವಿಯಾಗೋಣ. ಇದೊಂದು ಅಪರೂಪವಾಗಿರುವಂತ, ಅಸಾಮಾನ್ಯವಾಗಿರುವಂತ, ಅದ್ಭುತವಾಗಿರುವಂತ, ಆಶ್ಚರ್ಯಕರವಾಗಿರುವಂತ, ಅಷ್ಟೇ ಆನಂದವನ್ನ ತರುವಂತ ಸಮಾರಂಭ. ನಾವು ಪ್ರಾರಂಭದಲ್ಲಿ ಕೆಲವು ನಿಯಮಗಳನ್ನು ಹೇಳಿದ್ವಿ. ವೇದಿಕೆಯ ಮೇಲೆ ಯಾರು ಬರಬಾರದು, ಶಿಸ್ತನ್ನ ಕಾಪಾಡಬೇಕು.
ಆ ಶಿಸ್ತು ಏನಾದ್ರೂ ಅಸ್ತವ್ಯಸ್ತ ಆಯಿತು ಅಂದ್ರೆ ನಮಗೆ ಸಿಟ್ಟು ಬರುತ್ತೆ. ನಾವು ಹೇಳಿದ ಪ್ರಕಾರ ನಡೆಯಲಿಲ್ಲ ಅಂದ ತಕ್ಷಣ ನಮಗೆ ಕೋಪ ಬರುತ್ತೆ. ಶಿಸ್ತಿರ್ಬೇಕು ಯಾವಾಗಲೂ. ನೀವು ಜಾತ್ರೆಗಳು ಹೋಗುದಂಗೆ ನುಗ್ಗುದಂಗೆ ಇಲ್ಲೂ ನುಗ್ಗಬಾರ್ದು. ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವೇ ನಾವು ಈ ಕಾರ್ಯಕ್ರಮವನ್ನ ಮಾಡಿರೋದು. ನಿಮ್ಮ ಅನುಕೂಲಕ್ಕೋಸ್ಕರವಾಗಿ ಮಾಡಿರುವಂತ ಕಾರ್ಯಕ್ರಮದಲ್ಲಿ ನೀವೇನೇ ಅವ್ಯವಸ್ಥೆ ಮಾಡಿದ್ರೆ ನಮಗೆ ಬೇಸರ ಆದ್ರೆ ಮುಂದಿನ ಸಲ ನಾವು ಮಾಡೋದೇ ಬೇಡ ಅಂತ ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ಈಗೇನು ಸೇರಿರ್ತಕ್ಕಂಥವರು ನಾವು ಪ್ರಾರಂಭದಲ್ಲೇ ಕೆಲವು ನಿಯಮಗಳನ್ನು ಹೇಳಿದ್ದೀವಿ. ಮದುವೆ ಆದ್ಮೇಲೆ ಹೊಂದಾಣಿಕೆ ಆಯಿತು, ಮದುವೆ ಆದ್ಮೇಲೆ ನೀವೇನಾದ್ರೂ ಮನಸ್ಸಿನಲ್ಲಿ ಅಥವಾ ಕುಟುಂಬದಲ್ಲಿ ಏನಾದ್ರೂ ವೈಷಮ್ಯ ಆಯಿತು ಅಂತಂದ್ರೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಏನಾದ್ರು ವಿರಸ ಆಯಿತು ಅಂತಂದ್ರೆ, ನಾವು ನಿಮ್ಮ ಮಠದಲ್ಲಿ ಬಂದು ನೋಡ್ಕೊಂಡು ಹೋಗಿದ್ವಿ ಅದಕ್ಕೆ ಹಿಂಗಾಯ್ತು ಅಂತೇಳಿ ನೀವು ಯಾರು ನಮ್ಮ ಹತ್ರ ದೂರು ತರಂಗಿಲ್ಲ. ಇದು ಮೊದಲನೇದು. ನೀವು ಬಂದದ್ದನ್ನ ನೀವು ಅನುಭವಿಸಬೇಕು. ಈಗ ಮದುವೆ ಆಗ್ದಂಗೆ ಸುಮ್ಮನಿರ್ಬೇಕಾ? ಏನೋ ಅವಕಾಶ ಇದೆ, ಒಂದು ವ್ಯವಸ್ಥೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ನೀವು ಆದ್ಮೇಲೆನೂ ಕೂಡ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇಲ್ಲಿ ಹೋಗಂಗಿಲ್ಲ ಅಂತೇಳಿ ಮನೆಗಳಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ನಾವು ಕಾರಣ ಅಲ್ಲ. ಆ ದೂರನ್ನ ನಮ್ಮ ಹತ್ರ ಯಾರು ತರಂಗೂ ಇಲ್ಲ. ತದನಂತರದಲ್ಲಿ ಮೌಢ್ಯತೆ ಜಾಸ್ತಿ ಆಗಿದೆ. ಈಗ ಆಯ್ತಪ್ಪ, ಜಾತಕ ನೋಡಿ, ತಿಥಿ ನೋಡಿ, ನಕ್ಷತ್ರ ನೋಡಿ, ಸಮಯ ನೋಡಿ, ರಾಜಯೋಗದಲ್ಲೇ ತಾಳಿ ಕಟ್ಟಿರ್ತೀರಿ. ತಾಳಿ ಕಟ್ಟಿರ್ತಾರೆ ತಾನೆ, ರಾಜಯೋಗ ಅಂತ ತಾಳಿ ಕಟ್ಟಿ ಅಂದಿರ್ತಾರೆ ತಾನೆ. ಎಷ್ಟು ತಕ ಮಾಡ್ತಾರೆ, ಏನೇನೇ ಕಳಿಸಿರ್ಬೇಕಂತಾರೆ. ಹಂಗಾದ ಅವು ಎಷ್ಟು ದಿವಸ ಕರೆಕ್ಟ್ ಆಗಿದ್ದಾರೆ ಮನೇಲಿ? ಅವು ಕಿತ್ತಲ್ವಾ? ಅವು ಉಲ್ಟಾಗಿರಲ್ವಾ? ಇವನ್ನ ಕೂಡ ಆಲೋಚನೆ ಮಾಡ್ಬೇಕು ನೀವು. ಆ ನಂತರದಲ್ಲಿ ಇಲ್ಲಿ ಏನು ಅವರು ಸಂಪರ್ಕವನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ಅವ್ರ ಹೆಸರುಗಳನ್ನು ಯಾರು ಕರೀತಾರೆ ಅವರಷ್ಟೇ ಬರಬೇಕು, ಮತ್ತೆ ಬೇರೆ ಮೂರನೇ ವ್ಯಕ್ತಿ ಇಲ್ಲಿ ಬರಬಾರ್ದು. ತದನಂತರದಲ್ಲಿ ನಾವು ಪ್ರಾರಂಭದಲ್ಲಿ ಹೇಳಿದಂಗೆ ಒಂದ್ ಪಕ್ಷ ನಿಮಗೆ ಹೊಂದಾಣಿಕೆ ಆಗಲಿಲ್ಲ, ನಾವು ಬಂದು ಅಷ್ಟೂರದಿಂದ ಬಂದಿದ್ವಿ, ಇಷ್ಟೂರದಿಂದ ಬಂದಿದ್ವಿ, ನಮ್ಮ ಮನೆ ಕೆಲಸನೆಲ್ಲ ಬಿಟ್ಟು ಬಂದಿದ್ವಿ, ಏನೇನೋ ಆಗ್ಲಿಲ್ಲ ಅಂತೇಳಿ ಯಾರು ಬೇಸರ ಪಡ್ಕೊಳ್ಳಂಗಿಲ್ಲ. ನಿಮ್ಮ ಎಲ್ಲ ಬಯೋಡಾಟಾ, ಫೋಟೋ, ನಂಬರು ಎಲ್ಲ ಇಲ್ಲೇ ಇರುತ್ತೆ. ನಾವೇನ್ ಪ್ರತಿ ತಿಂಗಳು ಇಲ್ಲಿ 3ನೇ ಶನಿವಾರ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಇವ್ರು ಬರ್ತಿರ್ತಾರೆ. ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಪರ್ಕ ಇರ್ತವೆ. ಅವರನ್ನು ನೋಡಿ ನಿಮಗೆ ಮದುವೆ ಮಾಡುವಂತ ವ್ಯವಸ್ಥೆನೂ ಕೂಡ ಇರುತ್ತೆ. ಇದನ್ನು ನೀವು ತಿಳ್ಕೋಬೇಕು. ನೋಂದಣಿ ಮಾಡಿಸಿದ್ರೆ ಏನೇನು ಮಾಡಲಿಲ್ಲ ಅಂತ ಹೇಳಿ ಯಾರು ನಿರಾಸೆ ಪಡಬೇಕಾಗಿಲ್ಲ, ಯಾರು ಬೈಕಬೇಕಾಗಿಲ್ಲ. ತದನಂತರದಲ್ಲಿ ನೋಡಿ, ಬಹಳ ಜನ ಸೇರಿದ್ರಿ. ಬಹಳ ಜನ ಸೇರಿದಾಗ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಿದ್ರೆ ಏರುಪೇರು ಆಗ್ತವೆ. ಹಾಗಾಗಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ನೀವು ಪ್ರಸಾದವನ್ನ ನೂಕು ನುಗ್ಗಳಲ್ಲಿ ಏನೂ ತಗೋಬಾರ್ದು. ಈಗೇನು ಸಮಾಧಾನವಾಗಿದ್ದೀರೋ ಅದೇ ಸಮಾಧಾನದ ರೀತಿಯಲ್ಲಿ ಪ್ರಸಾದ ಮಾಡ್ಕೋಬೇಕು. ಇವೆಲ್ಲವೂ ಕೂಡ ನಿಮ್ ಗಮನದಲ್ಲಿ ಇರಬೇಕು. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ಹೆಣ್ಣು ಹುಡುಕೋದು ಎಷ್ಟು ಕಷ್ಟ ಇದೆ ಅಂತ ನೀವೆಲ್ಲ ಅನುಭವಿಸಿ ಬಂದರು ಅಲ್ವಾ? ನಾವಾಗಲೇ ಹೇಳಿದ್ವಿ ನಿಮಗೆ, ಏನಪ್ಪ ಇಷ್ಟೊಂದು ಜನ ಬಂದ್ರೆ ಹೆಣ್ಮಕ್ಳು ಒಬ್ರು ಕಾಣ್ತಾ ಇಲ್ಲಲ್ಲ ಅಂತ ಅಲ್ವಾ? ನೋಡಿ, ಇಲ್ಲಿದ್ದಾರೆ ಹೆಣ್ಮಕ್ಳು. ಯಾಕೆ ಇಲ್ಲಿ ನಿಮ್ಮ ಎದುರು ಬಂದಿಲ್ಲ ಅಂತಂದ್ರೆ, ನಿಮ್ಮ ಮಗಳು ಮದುವೆ ಆಗಂತ ಹುಡುಗಿ ಏನಾರು ಇದ್ರೆ ಇಷ್ಟು ವೇದಿಕೆ ಮುಂದೆ ಕರ್ಕೊಂಡ್ಬರ್ತೀರಾ? ಮತ್ತೆ ಅವ್ರಿಗೂ ಅಂಜನೆ ನಾಚಿಕೆ ಇರುತ್ತೆ. ಇದು ಸ್ವಭಾವ ಇದು. ಹಾಗಾಗಿ ಅವ್ರ ಪೇರೆಂಟ್ಸ್ಗಳು ಬಂದಿದ್ದಾರೆ.
ಅವ್ರ ತಂದೆ ತಾಯಿಗಳು ಬಂದಿದ್ದಾರೆ. ನೀವು ಯಾರು ಕೂಡ ಆತಂಕ ಪಡುವಂತ ವ್ಯವಸ್ಥೆ ಇಲ್ಲ. ನಮಗೆ ಮೊನ್ನೆ ದಿವಸ ಫೋನ್ ಮಾಡಿದ್ರು, 500 ಜನ ಹುಡುಗಿಯರು ಕರ್ಕೊಂಡ್ಬಂದಿದ್ದಾರಂತೆ ಮತ್ತಲ್ಲಿ ಮದುವೆ ಮಾಡಕ್ಕೆ ಅಂತ. 500 ಜನನ ಇದನ್ನ ಅಂಗಡಿ ಮನೆ ಸಾಕಾಯ್ತಾ? ಅಲ್ರಿ ನಿಮ್ಮ ಮಗನ ಒಬ್ಬನ ಮದುವೆ ಮಾಡಕ್ಕೆ ನಿಮ್ಗೆ ಆಗಿಲ್ಲ, 500 ಜನ ಕರ್ಕೊಂಡ್ಬರಕ್ಕೆ ಇದನ್ ಫ್ಯಾಕ್ಟ್ರಿ ಇಲ್ಲ. ಏನ ಪಾಪ ನಮ್ ಜನ ಯಾವ ಊರ್ಗ್ ಹೋದ್ರು ಕೂಡ ನನ್ ಮಗನ ಮದುವೆ ಆಗ್ಲಿಲ್ಲ, ಎಲ್ಲರ ನೋಡ್ರಿ, ನನ್ ಮಗನ ಮದುವೆ ಆಗ್ಲಿಲ್ಲ, ಎಲ್ಲರ ನೋಡ್ರಿ ಬುದ್ಧಿ ಅಂತ ಹೇಳ್ತಿರ್ತಾರಲ್ಲ ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಇಂಥ ಒಂದು ಕಾರ್ಯವನ್ನ ಆಯೋಜನೆ ಮಾಡಿದ್ದೀವಿ. ಇನ್ನೂ ವಿಶೇಷ ಆದರೆ ನನ್ ಮದ್ಲಾಗಬೇಕು ಅಂತ ಮುಂದೆ ಹೇಳ್ತಾರೆ. ಹಾಗಾಗಿ ನೀವು ಯಾರು ಕೂಡ ಆತರ ಪಡಬೇಡ್ರಿ, ಒಂದು ಭಯ ಪಡಬೇಡ್ರಿ, ಒಂದು ಆತಂಕ ಪಡಬೇಡ್ರಿ. ನಿಮಗೆ ಯಾರ್ಯಾರಿಗೆ ಅವಕಾಶ ಇದೆಯೋ ಖಂಡಿತ ನಿಮ್ಗೆಲ್ಲರಿಗೂ ಆಗುತ್ತೋ, ನಿಧಾನ ಆಗೋದು ಅಷ್ಟೇ. ಇಲ್ಲಿ ಬಂದ ತಕ್ಷಣನೇ ನಿಮ್ಗೆ ಹೊಂದಾಣಿಕೆ ಮಾಡಿ ತಾಳಿ ಕಟ್ಟಿ ಕಳಿಸ್ತಾರೆ ಅಂತ ಅಲ್ಲ. ಇವೆಲ್ಲವನ್ನು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಮಾಹಿತಿಯನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಹೀಗಾಗಿ ಬಹಳ ಜನ ನೊಂದ್ಕೊಂಡಿದ್ದೀರಿ. ಎಷ್ಟೋ ಜನ ಆ ಮದುವೆ ಆಸೆಯನ್ನೇ ಕೈ ಬಿಟ್ಟಿದ್ದಾರೆ, ಮದುವೆ ಆಗುವಂತ ಆಸೆಯನ್ನೇ ಕೈ ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ನಿನ್ನೆ ನಮ್ಮ ಇದಕ್ಕೆ ಒಂದು ಇದು ಬಂದಿತ್ತು, ನಿನ್ನೆ ದಿವಸ ಆ ಊರು ಹೇಳಲ್ಲ, ಆ ಹುಡುಗನ ಹೆಸರು ಹೇಳಲ್ಲ. 48 ವರ್ಷ 48 ವರ್ಷ ಆಗಿತ್ತು. ಅವ್ರು ಪ್ರಯತ್ನ ಮದುವೆ ಆಗಾರ ಯಾರಪ್ಪ ಅವ್ರನ್ನ ಅಲ್ವಾ? ಹಾಗಾಗಿ ಯಾರೇ ಮದುವೆ ಆಗಲಿ ಸಂತೋಷ. ಆ ವಯಸ್ಸಿನವರು ಮದುವೆ ಆಗಿರೋದರೆ, 50 ಮದುವೆ ಆಗಿರೋದರೆ ಅದು ಬೇರೆ ವಿಚಾರ. ಆದ್ರೆ ಮದುವೆ ಆಗುವಂತ ಹುಡುಗಿ ವೇದಿಕೆಯ ಮೇಲೆ ಬಂದ್ರೆ ನಿಜವಾಗಲೂ ಕೂಡ ನಾಚಿಕೆ ಆಗಲ್ಲ ಪಾಪ ಅವರಿಗೆ. ಅವ್ರನ್ನೆಲ್ಲ ವ್ಯವಸ್ಥೆ ಇರುತ್ತೆ. ನನ್ನ ಹತ್ರ ಫೈಲ್ ಇದೆಯಲ್ಲ, ಈ ಫೈಲ್ ಒಳಗೆ ಎಲ್ಲ ಹುಡುಗಿಯವರ ಫೋಟೋಗಳು, ಬಯೋಡಾಟಾ, ಊರು, ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು, ಒಂದೇ ಜನಾಂಗಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಮದುವೆ ಅಲ್ಲ ಇದು. ನಾವು ಬರೀ ಲಿಂಗಾಯತರಿಗೆ ಅಂತ ಬಂದಿದ್ವಿ ಅಥವಾ ನಾವು ಬರೀ ಇಂಥವ್ರಿಗೆ ಅಂತ ಬಂದ್ ನಿಮ್ಗ ಈಗ ನಿಮ್ಗೆ ಹೇಳಿದಂಗೆ ಕೇಳಿದಂಗೆ ಊರಾಗೆ ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗ್ತಲ್ಲ, ಯಾವ ಜನ ಅವರು ಅದು ಯಾವ್ದೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ತಾಳಿನೂ ಇರಲ್ಲ, ಇದಂತದ ಇದು ಕಟ್ತಾರಲ್ಲಪ್ಪ, ಅಷ್ಟು ಗೊಂಬ ಕಟ್ಕೊಂಡ್ಬರ್ತಾರಲ್ಲ, ಅವ್ರು ನಿಮ್ ಚೆನ್ನಾಗಿದಾರ ನಿಮ್ಮ ಮಕ್ಕಳ, ಅದನ್ನೆಲ್ಲ ಒಪ್ಪಿರ್ತೀರಿ. ಹಾಗಾಗಿ ಇಲ್ಲಿ ಮದುವೆ ಆಗೋದು ಮುಖ್ಯ, ಮದುವೆ ಆಗೋದು ಮುಖ್ಯ. ಅದನ್ನ ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಎಲ್ಲೂ ಕೂಡ ನೂಕು ನುಗ್ಲಾಗಬಾರ್ದು. ಆನಂತರ ಇಲ್ಲಿ ಪೊಲೀಸ್ನವರು ಇದ್ದಾರೆ, ಪೊಲೀಸ್ನವರು ಬಂದಿದ್ದಾರೆ, CC ಕ್ಯಾಮ್ರಾಗಳು ಸುತ್ತ ಇದ್ದಾವೆ. ಅಲ್ಲಿ ಅಡಿಗೆ ಮೇಲೆ CC ಕ್ಯಾಮ್ರಾ ಹಾಕ್ಸಿದೀವಿ. ನೀವು ಯಾರಾದ್ರೂ ಏರೋಪೇರ್ ಆಯ್ತು, ಯಾರಾದ್ರೂ ಗಲಾಟೆ ಮಾಡಿದ್ರೆ ನಾವೇ ಸೀಮೆ ಕಂಪ್ಲೇಂಟ್ ಕೊಟ್ಟು ಕರ್ಸಿ ನಿಮ್ಮನ್ನು ಸ್ಟೇಷನ್ಗೆ ಹಾಕಿಸ್ತೀವಿ. ಇದನ್ನು ನಿಮ್ ಗಮನಕ್ಕೆ ತರ್ತೀವಿ. ಗಲಾಟೆ ಮಾಡಬಾರ್ದು, ಶಬ್ದ ಆಗಬಾರ್ದು. ಯಾಕೆ ಅಂತ ನಾವ್ ಯಾಕೆ ಇಷ್ಟೊಂದು ಕಾರವಾಗಿ ಮಾತಾಡ್ತಾ ಇದೀವಿ ಅಂತಂದ್ರೆ ಇದ್ರ ನೋವು ನಮ್ಗೆ ಆಗಿತ್ತೀಗ. ನಿಮಗೆ ಅನುಕೂಲ ಆಗಲಿ ಅಂತೇಳಿ ನಾವು ಟೆನ್ಷನ್ ಮಾಡ್ಕೊಳ್ಳೋಂತ ಸಂದರ್ಭ ಬರುತ್ತೆ. ಹಾಗಾಗಿ ನೀವೆಲ್ಲ ಸಮಾಧಾನದಿಂದ ಶಾಂತಿಯಿಂದ ವರ್ತನೆ ಮಾಡ್ಬೇಕು. ಎಲ್ಲರಿಗೂ ಅವಕಾಶ ಆಗುತ್ತೆ. ನಾವು ಹೇಳಿದೀವಲ್ಲ, ಇವತ್ತಾಗ್ಲಿಲ್ಲ ಅಂತ ಇಟ್ಕೊಳ್ರಿ. ಪ್ರತಿ ತಿಂಗಳು 3ನೇ ಶನಿವಾರ ಇಲ್ಲಿ ಕಾರ್ಯಕ್ರಮ ಇರುತ್ತೆ, ಬರ್ತಾರೆ. ಬೇರೆ ಬೇರೆ ಯಾವ್ಯಾವ ಊರಿನಲ್ಲಿ ಸಂಪರ್ಕ ಇರ್ತಾರೆ ಮಹಿಳೆಯರು, ಹುಡುಗರು, ಹುಡುಗಿಯರು, ಅವರನ್ನ ನೋಡಿ ನಿಮಗೆ ಮದುವೆ ಮಾಡುವಂತ ವ್ಯವಸ್ಥೆಯನ್ನ, ಭರವಸೆಯನ್ನ ನಾವು ಕೊಡ್ತೀವಿ ನಿಮಗೆ. ಹಾಗಾಗಿ ಯಾರು ಆತಂಕ ಪಡಬೇಡ್ರಿ, ಭಯ ಪಡಬೇಡ್ರಿ. ಇವು ನಿಮ್ಮ ಜೀವನದಲ್ಲಿ ಬರುವಂತ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಅಂತ ತಿಳ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಏನು ಬಸವಣ್ಣನವರ ಸಮಾನತೆ ಇದೆಯಲ್ಲ, ಆ ಸಮಾನತೆ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಆ ಬಸವ ತತ್ವದ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು. ಶರಣ ಸತಿಗಳಾಗಿ, ಲಿಂಗ ಪತಿಯಾಗಿ ಈ ಒಂದು ವೈವಾಹಿಕ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ
ಇದ್ರೊಳಗೆ ಬಂದಿರ್ತಕ್ಕಂಥವ್ರಿಗೆ 10 ಜನ ಆದ್ರೆ ಸಾರ್ಥಕವಾದಂತ ಕೆಲಸ ಅಲ್ವಾ ಇದು? 10 ಜನಕ್ಕಾಗಲಿ ಅಷ್ಟೇ ಸಾರ್ಥಕವಾದಂತ ಕೆಲಸ ಆಗುತ್ತಲ್ವಾ? ಹಾಗಾಗಿ ಯಾರು ಆತರ ಪಡ್ಬೇಡ್ರಿ. ಜೊತೆಗೆ ನೀವೆಲ್ಲ ಯಾವುದೇ ಸಂದರ್ಭದಲ್ಲಿ ಹೊಂದಾಣಿಕೆ ಆದ್ಮೇಲೆ ನಿಮ್ಗೆ ಬೇಕಾಗಿರ್ತಕ್ಕಂಥ ದಿನಾಂಕವನ್ನ ನಿಗದಿ ಮಾಡಿಕೊಂಡು ಆ ನಂತರದಲ್ಲಿ ನೀವು ಮದುವೆ ಆಗುವಂತ ವ್ಯವಸ್ಥೆನ ಎಲ್ಲಿ ಬೇಕಾದ್ರೂ ಬಿಡ್ರಿ. ಜೊತೆಗೆ ಬಹಳಷ್ಟು ಸರಳವಾಗಿರ್ಬೇಕು ಮದುವೆಗಳು. ಅದ್ದೂರಿ ಆಗ್ಬಾರ್ದು, ಆಡಂಬರ ಆಗ್ಬಾರ್ದು. ಆಡಂಬರ ಹಾಗೆ ಮದುವೆ ಮಾಡಿ ಸಾಲಕ್ಕೋಸ್ಕರವಾಗಿ ನಿಮ್ ತೋಟನ ನಿಮ್ ಹೊಲನೇ ಮಾಡ್ತೀವಿ. ಅವ್ರು ಮಾಡಿದ್ರು ಅಂತ ಇವ್ರು ಮಾಡ್ತಾರೆ, ಇವ್ರು ಮಾಡಿದ್ರು ಪೈಪೋಟಿ. ಈ ಪೈಪೋಟಿತನ ಬಿಡ್ರಿ, ಸರಳವಾಗಿರ್ಬಾರ್ದು. ಇದ್ದಾರೆ ಯಾರೋ ಮಾಡ್ತಾರೆ, ನೀವ್ಯಾಕ ಅವ್ರು ಮಾಡಿದಾರೆ ಅಂತ ನೀವ್ಯಾಕೆ ಮಾಡಕ್ ಹೋಗ್ತೀರಿ? ಸರಳವಾಗಿರ್ತಕ್ಕಂಥ ಮದುವೆಗೆ, ಸರಳವಾಗಿರ್ತಕ್ಕಂಥ ಜೀವನಕ್ಕೆ, ಸರಳವಾಗಿರುವಂತ ಬದುಕಿಗೆ ಆದ್ಯತೆಯನ್ನ ನೀಡಬೇಕು. ಹಾಗಿದ್ದಾಗ ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾದಂತ ಕೆಲಸ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ನಾವು ಪ್ರಾರಂಭದಲ್ಲಿ ನಿಮಗೆ ಒಂದು ಸೂಚನೆಯನ್ನ ಕೊಟ್ಟಿದ್ವಿ. ಕಾರ್ಯಕ್ರಮ ಜಾಸ್ತಿ ಹೊತ್ತು ನಡೆಯೋದಿಲ್ಲ, 1 ಗಂಟೆ ನಡೀತೈತೆ ಅಂತೇಳಿ 1 ಗಂಟೆ ಆಯಿತು ಕರೆಕ್ಟ್ ಆಗಿ. ಒಂದು 5 ನಿಮಿಷ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ, 1 ಗಂಟೆ ಆಗುತ್ತೆ. 11 ಗಂಟೆ ಪ್ರಾರಂಭ ಆಗಿಲ್ಲ, 12 ಕರೆಕ್ಟ್ ಆಗಿತ್ತು ನೋಡ್ರಿ. ಈಗ ಇನ್ನು ಮೇಲೆ ನಾವೇನು ಆಗಲೇ ಹೇಳ್ದಂಗೆ ಇವರ ಸೋಮಶೇಖರ್ ಅವರು ನಿಮ್ಮನ್ನೆಲ್ಲ ಸಂಪರ್ಕ ಮಾಡ್ತಾರೆ, ಅವ್ರು ಕರೀತಾರೆ. ಅವ್ರು ಕರೆದಂಗೆ ಅವ್ರು ನೀವು ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಮುಂದುವರಿಸ್ಬೇಕು. ಮತ್ತೆ ಹೇಳ್ತಿದೀವಿ, ನೂಕು ಮಾಡ್ಕೋಬೇಡ್ರಿ, ಮೇಲ್ ಬರಬೇಡ್ರಿ. ಪೊಲೀಸ್ನರು ನಿಮ್ಮನ್ನ ತೆಗೆದು ಆಚೆ ನೂಕು ಅಂತ ಕೆಲಸ ಮಾಡ್ಕೋಬೇಡ್ರಿ. ಮತ್ತೆ ಹೇಳ್ತಿದೀವಿ ಇದನ್ನ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ, ಪರಿಶ್ರಮ ಪಟ್ಟಿದ್ದಾರೆ, ಜೊತೆಗೆ ಓಡಾಟ ಮಾಡಿದ್ದಾರೆ. ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಈ ಕೆಲಸವನ್ನೇ ಮೈಗೂಡಿಸ್ಕೊಂಡು ಮುಂದುವರೆದಿದ್ದಾರೆ. ನಮ್ಮ ಮಾಧ್ಯಮ ಕ್ಷೇತ್ರದವರು ಕೂಡ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಈ ವಾಟ್ಸಾಪ್ ಮತ್ತೆ ಫೇಸ್ಬುಕ್ ಇವು ಕೂಡ ತುಂಬಾ ಕೆಲಸ ಮಾಡಿದ್ದಾವೆ. ನಮಗೆ ಇನ್ನೊಂದು ಸಂತೋಷ ಏನು ಅಂತಂದ್ರೆ, ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ, ಇನ್ನೊಂದ್ಸಲ ನಿಮ್ಗೆ ತಲೆ ಒಳಗೆ ಇರ್ಬೇಕು ಅಲ್ಲ. ನಮಗೇನೋ ಸಂತೋಷ ವಿಚಾರ ಏನು ಅಂತಂದ್ರೆ, ಮಠದ ಕಾರ್ಯಕ್ರಮ ಐತೆ ಬರ್ರಿಯಪ್ಪ ಅಂದ್ರೆ ಇಷ್ಟ ಜನ ಯಾರ ಬರ್ತಿದ್ರ ನೋಡಿ. ನಿಮ್ಮನ್ನ ಯಾರು ಕರೋಲ್ಲ, ವಾಲಂಟಿಯರ್ ನೀವೇ ಬಂದಿದ್ದೀರಿ. ಈ ಮೂಲಕನಾದ್ರೂ ನೀವೆಲ್ಲ ಮಠಕ್ಕೆ ಬಂದಂಗ ಅಂತಲ್ಲ ಅಂತ ನಮಗೆ ಸಂತೋಷ ಆಗಿದೆ. ಈ ಮೂಲಕನಾದ್ರೂ ಬಂದಿದ್ದೀರಲ್ಲ ಅಂತ. ಹಾಗಾಗಿ ನೀವೆಲ್ಲ ಮಠ ಸಂಪರ್ಕ ಇಟ್ಕೊಂಡ್ರೆ ಹೋಗಿ ಬರುವಂತ ಒಂದು ಬಾಂಧವ್ಯ ಇತ್ತು ಅಂತಂದ್ರೆ ಮತ್ತೆ ನಮ್ಗೆ ಎಲ್ಲಾದ್ರೂ ಒಂದು ಒಳ್ಳೇದು ಆಗ್ಲಿಕ್ಕೆ ದಾರಿ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ನಾವಾಗ್ಲೇ ಹೇಳ್ದಂಗೆ ವಧುವಿನ ಕಡೆಯವರು ನಮಗೆ ಈಗಾಗಲೇ ಬಂದಿದ್ದಾವೆ. ಇಲ್ಲಿ ಫೈಲ್ಗಳು ನೋಡ್ತಾ ಇದ್ದೀರಿ ನೀವು. ಅವರ ಪಾಲಕರು, ಪೋಷಕರು ಬಂದಿದ್ದಾರೆ. ಅವ್ರ ಜೊತೆಲಿ ನಿಮಗೆ ಇವ್ರು ಸಂಪರ್ಕ ಮಾಡಿಸ್ತಾರೆ. ಇವರನ್ನ ನೀವು ಆ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರ ಮೂಲಕ ನೀವು ಮುಂದುವರಿಬಹುದು ಅನ್ನುವಂತ ಮಾತನ್ನು ಹೇಳ್ತಾ, ಬಹುತೇಕ ಬಹಳಷ್ಟು ಹೊತ್ತಿನ ನೀವೆಲ್ಲ ಯಾವಾಗ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀರಿ. ಆ ಕುತೂಹಲಕ್ಕೆ ಮತ್ತೆ ಮುಂದುವರಿಸ್ತಾರೆ. ಆ ಕುತೂಹಲ ನಿಮಗೆ ಆಗ್ಲೇ ಜಾಸ್ತಿ ಆಗಿದೆ. ಹೀಗಾಗಿ ನಮ್ಮ ಒಂದು ಕಡೆಗೆ ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಜಗದೀಶ್ ಅವರು, ಹಾಗೆ ನಮ್ಮ ವಿರೂಪಾಕ್ಷಪ್ಪನವರು, ವಿರೂಪಾಕ್ಷಪ್ಪನವರು, ಶಿವಕುಮಾರ್ ಅವರು ಬಂದು ಅವರದೇ ಆಗಿರ್ತಕ್ಕಂಥ ಧಾಟಿಯಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಹುತೇಕ ಸಮಾಜ ಅಂತಂದ್ರೆ ಸಾಮಾಜಿಕವಾಗಿ ಸ್ಪಂದಿಸದೆ ನಮ್ಮ ಮಠಗಳ ಧರ್ಮ ಮತ್ತು ಕರ್ತವ್ಯ, ಜವಾಬ್ದಾರಿ ಇವು ಕೂಡ ನಮ್ಮ ಮೇಲೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ, ನಮ್ಮ ಶೇಖರಯ್ಯ ಶಾಸ್ತ್ರಿಗಳು ಹಾಗೇನೆ ನಮ್ಮ ಸೋಮಶೇಖರ್ ಅವರು ಈ ವಿಚಾರದಲ್ಲಿ ತುಂಬಾ ಬಹಳಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಸೋಮಶೇಖರ್ ಅವರು ಕಳೆದ 18-19 ವರ್ಷಗಳಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು ಇಷ್ಟು ಜನ ಆಗುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಹಾಗಾಗಿ ಮಹಿಳೆಯರ ಯುವತಿಯರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ನಾವು ಹೇಳ್ದಂಗೆ ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ 100ಕ್ಕೆ 90ರಷ್ಟು ನಿಮಗೆ ಮದುವೆ ಆದಾಯ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಇಷ್ಟ ಮಾತುಗಳನ್ನ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ ಅಂತ ಶುಭವನ್ನ ಕೋರ್ತಾ, ಅಲ್ಲಿ ಪ್ರಸಾದದ ವ್ಯವಸ್ಥೆ ಹೀಗಿದೆ ಅಂದ್ರೆ ಮಾಡ್ತಾ ಇದ್ದಾರೆ. ಈಗಿದೆ ಅಂದ ತಕ್ಷಣನೇ ಹೋಗಿ ನೀವು ಅಲ್ಲಿ ಉತ್ಕೊಬೇಡ್ರಿ. ಮತ್ತೆ 1 ಗಂಟೆ ಮೇಲೆ ನೀವೆಲ್ಲ ಇಲ್ಲೆಲ್ಲಿ ಮುಗಿದಿ
ನಿಮಗೆ ಬಹುತೇಕ ಪ್ರಸಾದನ ಬೇಕಲ್ಲ ಈ ಕೆಲಸ ಆಗ್ಬಿಟ್ರೆ, ಅಷ್ಟು ಬರ್ತದೆ ನೀವು ಚೆನ್ನಾಗ. ಹಾಗಾಗಿ ಅಲ್ಲೂ ಕೂಡ ನೌಕರು ಮಾಡಿದಂಗೆ ನಮ್ಮ ಯುವಕರು ಅಲ್ಲಿ ಸೇವೆ ಮಾಡಕ್ಕೆ ತಯಾರಿದ್ದಾರೆ. ಅವ್ರಿಗೂ ಕೂಡ ಬೇಸರ ಆಗೋದಂಗೆ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರ ಜೊತೆಲಿ ವರ್ತನೆ ಮಾಡ್ಕೊಂಡು ಈ ಕಡೆನೇ ಕಲ್ಸಬೇಕು, ಆ ಕಡೆನೇ ಕಲ್ಸಬೇಕು. ಗೊತ್ತಾಯ್ತಾ? ಹಾಗಿಟ್ಕೊಂಡು ನೀವು ಮುಂದುವರ್ಕೊಂಡು ಹೋಗ್ಬೋದು ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭವನ್ನ ಕೋರಿ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಬಂಧುಗಳೇ, ಎಲ್ಲಿಯದ ಗಂಡು ಎಲ್ಲಿಯದ ಹೆಣ್ಣು ಬಂದು ಸೇರಿದು ಒಂದು ಕಡೆ. ಬರುವಾಗ ವಾಮನಾಗಿ ಬಾ, ಹೋಗುವಾಗ ವಿಕ್ರಮನಾಗಿ ಹೋಗ. ಬರುವಾಗ 36, ಹೋಗುವಾಗ 63. ಬರುವಾಗ 36, ಹೋಗುವಾಗ 63. ಆ 63ರ ಆಶೀರ್ವಾದ ಪರಮ ಪೂಜ್ಯರು ನೀಡಿದ್ದಾರೆ ಅಂತ ನಾನಾದ್ರೂ ಭಾವಿಸುತ್ತಾ ಮತ್ತೊಮ್ಮೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರಿಗೆ ಸೋಮಶೇಖರ ಶಾಸ್ತ್ರಿ ಮತ್ತು ಶೇಖರಾಯ ಶಾಸ್ತ್ರಿಯಿಂದ ಪರಮ ಪೂಜ್ಯರಿಗೆ ಗೌರವ ಸನ್ಮಾನವನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತೆ ಪೂಜ್ಯರು ಹೇಳಿದಾಗ ಗೊಂದಲಕ್ಕೆ ಅವಕಾಶ ಬೇಡ. ಅಂದುಕೊಂಡಿರುವುದು ಆಕಾಶದಷ್ಟಿದೆ, ಆದರೆ ಅವಕಾಶ ಸಾಸಿವೆಯಷ್ಟು ಇಲ್ಲ ಅಂತ ನೀವು ಯಾರು ಕೂಡ ಭಾವಿಸಬಾರ್ದು. ಪ್ರಸಾದದ ನಿಲಯದಲ್ಲಿರ್ಬೋದು. ಪರಮಪೂಜ್ಯರು ಹೇಳಿದ ಹಾಗೆ ಇಲ್ಲಿ ನಿಮ್ ಕೆಲಸ ಆದ್ರೆ ಪ್ರಸಾದನು ಬೇಡ ಮತ್ತೇನು ಬೇಡ ಅಂತ ಭಾವಿಸೋ ನಿಮ್ಮೆಲ್ಲ ಮನಸ್ಸುಗಳು ನಮಗೂ ಕೂಡ ಅರ್ಥ ಆಗಿದೆ. ಗೊಂದಲಕ್ಕೀಡು ಮಾಡೋ ದಯಮಾಡಿ ಶಾಂತಚಿತ್ತದಿಂದ ಬರೆಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಬಹಳ ಸುಂದರವಾಗಿ ಸಭಾ ನಿರ್ವಹಣೆ, ಸಭಾ ಸಂಚಾಲನೆ, ನಿರೂಪಣೆ